Hi, hello, welcome to the Uttama channel. Now we are looking into the second video of the Aristotle. In the last video, I've just gone through the overview of the slavery. Now ಈಗ slavery ಬಗ್ಗೆ ನೋಡೋಣ. Aristotle justification ಏನಿದೆ slavery ಬಗ್ಗೆ, ಓಕೆನಾ? ಅವ್ರು ಹೇಗೆ ಜಸ್ಟಿಫೈ ಮಾಡ್ತಾರೆ, ಅದು ಪೊಲಿಟಿಕ್ಸಲ್ಲಿ ಅವ್ರು ಜಸ್ಟಿಫೈ ಮಾಡಿದ್ದಾರೆ ಸ್ಲೇವರಿ ಏನಕ್ಕೆ ಬೇಕು ಅಂತ, ಓಕೆನಾ? ಪರ್ಪಸ್ ಏನು? ಡಿಫೆನ್ಸ್ ಆಫ್ ದ ನ್ಯಾಚುರಲ್ ಸ್ಲೇವರಿ ವಿತ್ ದಿಸ್ ಥಿಯರಿ ಆಫ್ ನ್ಯಾಚುರಲ್ ಹೈರಾರ್ಕಿ ಜೊತೆಗೆ ನ್ಯಾಚುರಲಲ್ಲಿ ಹೈರಾರ್ಕಿ ಇದೆ. ಇವರು ನೀವು ಕೆಳಗಿನವರು, ಇದು ಮಧ್ಯವರ್ಗ, ಇವರು ಟಾಪಲ್ಲಿ ಇರ್ತಾರೆ, ಇವರು ಸಿಟಿಸನ್ಸ್ ಇರ್ತಾರೆ. ಅದನ್ನು ಇದು ನೇಚರಿಂದನೇ ಬಂದಿದೆ ಅಂತಂದು ಹೇಳಿ ಇದನ್ನ ಸಪೋರ್ಟ್ ಮಾಡ್ಕೊತಾನೆ. ಕೋರ್ ಬಿಲೀಫ್ ಏನು? ಸ್ಲೇವ್ ಆಸ್ ಬೈ ನೇಚರ್ ಸೂಟೆಡ್ ಟು ಸರ್ವ್ ರಾದರ್ ದೆನ್ ರೂಲ್. ಅವರು ನೇಚರಿಂದನೇ ಹಾಗೆ ಆಗ್ಬಿಟ್ಟಿರುತ್ತೆ, ಅವ್ರು ಬಯಾಲಜಿಕಲ್ ಆಗಿರುತ್ತೆ, ಇಂಟೆಲೆಕ್ಚುಯಲ್ ಆಗಿರುತ್ತೆ. ಅವ್ರು ಏನೇ ಹೇಳ್ತಾನೆ ಒಂದು ಕಡೆಗೆ, you can, he says like someone by the birth looks like a slave, that is he was forced to be not forced, that has to be a slave ಅಂತ ನಾವು ಇನ್ನು ಮುಂದೆ ನೋಡ್ತೀವಿ ಇದನ್ನ. ನೆಕ್ಸ್ಟು ಮೇನ್ ಪಿಲ್ಲರ್ಸ್ ಏನು, ಅವನು ಸ್ಲೇವರಿನ ಡಿಫೆನ್ಸ್ ಮಾಡ್ಕೊಳ್ಳೋಕ್ಕೆ ಅಂದರೆ ಸಪೋರ್ಟ್ ಮಾಡ್ಕೊಳ್ಳೋಕ್ಕೆ ಮೇಜರ್ಲಿ ಒಂದು ನ್ಯಾಚುರಲ್ ಹೈರಾರ್ಕಿ ಅಂತ ಹೇಳಬೇಕು. ರ್ಯಾಷನಲ್ ಡೆಫಿಷಿಯನ್ಸಿ ಇದೆ ಅವ್ರ ಹತ್ರ ಸ್ಲೇವ್ಸ್, ಸೊ ದಟ್ಸ್ ವೈ ದೇ ಬಿಕಮ್ ದ ಸ್ಲೇವ್ಸ್. ಮ್ಯೂಚುವಲ್ ಬೆನಿಫಿಟ್ ಇಸ್ ಗೋಯಿಂಗ್ ಟು ಬೆನಿಫಿಟ್ ಫಾರ್ ದಿ ಬೋತ್ ಸ್ಲೇವ್ಸ್ ಆ್ಯಂಡ್ ದಿ ಮಾಸ್ಟರ್ಸ್. ಫಂಕ್ಷನಲ್ ನೆಸೆಸಿಟಿ ಇದೆ. ಒಂದು ಪೊಲೀಸ್ ಒಂದು ಪೊಲಿಟಿ ಅಂತ ಅದು ಏನು ಸ್ಟೇಟ್ ಅಂತ ಹೇಳ್ತೀವಲ್ಲ, ಅದು ರನ್ ಆಗಬೇಕಂತಂದರೆ ಇದಕ್ಕೆ ನೆಸೆಸಿಟಿ ಇದೆ ಅಂತ ಹೇಳ್ತಾನೆ. ನೆಕ್ಸ್ಟು ಅರಿಸ್ಟಾಟಲ್ ಫೈನಲ್ಸ್ ಪೊಸಿಷನ್ ಏನು ಸ್ಲೇವರಿ ಮೇಲೆ, ಜಸ್ಟಿಫಿಕೇಶನ್ ಮಾಡ್ತಾನೆ. ಬೈ ಸೋಷಲಿ ಫಂಕ್ಷನಲ್ ಇದೆ, ಇದು ಬೇಕು. ಅದು ನಾವು ವಿ ಆರ್ ಗೋಯಿಂಗ್ ನಾವು ಲುಕ್ ಇಟ್ ದ ಫಂಕ್ಷನ್ಸ್ ಆಫ್ ದ ಸ್ಲೇವರಿ. ಇದು ಬೆನಿಫಿಟ್ ಕ್ಲೇಮ್, ಮ್ಯೂಚುವಲ್ ಬೆನಿಫಿಟ್, ಫೌಂಡೇಶನ್ ಫಾರ್ ದ ನ್ಯಾಚುರಲ್ ಹೈರಾರ್ಕಿ ಆ್ಯಂಡ್ ರ್ಯಾಷನಲ್ ಕೆಪಾಸಿಟಿ ಇದೆ. ಪರ್ಪಸ್ ಆ್ಯಂಡ್ ಮೇಂಟೈನ್ಸ್ ದ ಆರ್ಡರ್ಸ್ ಆ್ಯಂಡ್ ಎನೇಬಲ್ ದ ವರ್ಚ್ಯೂ ಇನ್ ಪೊಲೀಸ್. ಆರ್ಡರ್ ಮೇಂಟೈನ್ ಆಗುತ್ತೆ ಮತ್ತು ವರ್ಚ್ಯೂ ಇನ್ನು ಪೊಲೀಸ್ ಮೇಂಟೈನ್ ಆಗುತ್ತೆ ಅಂತ ಹೇಳಬೇಕು. ಮಾಡರ್ನ್ ಅಸೆಸ್ಮೆಂಟಲ್ಲಿ ನೋಡಿದ್ವಿ ಅಂದರೆ ಇದು ಮಾಡರ್ನಲ್ಲಿ ಇಂಡಿಫೆನ್ಸಿಬಲ್ ಇದೆ, ಈಕ್ವಾಲಿಟಿ ಆ್ಯಂಡ್ ಯೂನಿವರ್ಸಲ್ ಹ್ಯೂಮನ್ ರೈಟ್ಸ್ನ ಕಾಂಟ್ರಡಿಕ್ಟ್ ಮಾಡುತ್ತೆ, ಹ್ಯೂಮನ್ ಡಿಗ್ನಿಟಿಯನ್ನು ವೈಲೇಟ್ ಮಾಡುತ್ತೆ ಅಂತ ಸಮರೈಸ್ ನೋಡಿದ್ವಿ. ಇದು ಇಷ್ಟೇ ನಾವು ಲಾಸ್ಟ್ ಕ್ಲಾಸ್ ನೋಡಿದ್ದೆ. ಇವಾಗ ನ್ಯಾಚುರಲ್ ಹೈರಾರ್ಕಿ ಬಗ್ಗೆ ಇಷ್ಟ ತನಕ ನಾವು ನೋಡಿದ್ದೇನು ಅಂತಂದರೆ, ಕೋರ್ ಐಡಿಯಾ ಇದೆ, ಬರ್ತ್ ಡಿಟರ್ಮಿನೇಷನ್ ಅಂತ ನೋಡಿದ್ವಿ, ಬೇಸಿಸ್ ಇದೆ, ಜಸ್ಟಿಫಿಕೇಶನ್ ಮಾಡಿದ್ವಿ. ಯು ಜಸ್ಟ್ ನೀಡ್ ಟು ನೋ ದಿಸ್ ಕೋಟ್. ಫ್ರಮ್ ದ ಹವರ್ ಆಫ್ ದೇರ್ ಬರ್ತ್ ಸಮ್ ಆರ್ ಮಾರ್ಕ್ಡ್ ಔಟ್ ಆಫ್ ಸಬ್ಜೆಕ್ಷನ್ಸ್ and others for rule. This is the major quote. Next ಬಂದುಬಿಟ್ಟು ಅರಿಸ್ಟಾಟಲ್ ಕೀ ನೋಟ್ಸ್ ಆನ್ ಹೈರಾರ್ಕಿ ಆ್ಯಂಡ್ ರೂಲ್ ಮೇಲೆ ಏನು ಹೇಳ್ತಾನೆ, ಫ್ರಮ್ ದ ಹವರ್ ಆಫ್ ದೇರ್ ಬರ್ತ್ ಸಮ್ ಆರ್ ಮಾರ್ಕ್ಡ್ ಔಟ್ ಫಾರ್ ದಿ ಸಬ್ಜೆಕ್ಷನ್, ಅದರ್ಸ್ ಫಾರ್ ರೂಲ್. ಬರ್ತಿಂದನೇ ಡಿಸೈಡ್ ಮಾಡಿಬಿಡ್ತಾನಂತ ಇವನು ಸ್ಲೇವು, ಇವನು ರೂಲ್ ಮಾಡೋಕ್ಕೆ ರೆಡಿ ಇದ್ದಾನೆ ಅಂತ. ಫಾರ್ ದಟ್ ಲೈಕ್ ಇಸ್ ದೇರ್ ಎನಿ ಪೊಸಿಷನ್, ಓಕೆ ಇವನು ಹುಟ್ಟಿದ ಮಗ, ಇವನ ನೋಡ್ತೀನಿ, ಹಾಂ ಚೆನ್ನಾಗಿ ಹುಟ್ಟಿದ್ದಾನೆ, ಇವ್ನು ರೂಲ್ ಮಾಡ್ಬೋದು, ಇವ್ನು ಸ್ವಲ್ಪ ಏನೋ ಸರಿ ಇಲ್ಲ, ಇವನು ಸ್ಲೇವ್ ಆಗಬೇಕಂತ. ವಾಟ್ ಆರ್ ದ ಕ್ರೈಟೀರಿಯಾ? ಇಟ್ ಡಿಡಂಟ್ ಮೆನ್ಷನ್ ಲೈಕ್ ಆಲ್ ದೋಸ್ ಥಿಂಗ್ಸ್. ಫಾರ್ ದಟ್ ಸಮ್ ಶುಡ್ ರೂಲ್ ಆ್ಯಂಡ್ ಅದರ್ಸ್ ಬಿ ರೂಲ್ಡ್ ಈಸ್ ಎ ಥಿಂಗ್ ದಟ್ ನಾಟ್ ಓನ್ಲಿ ನೆಸಸರಿ ಬಟ್ ಎಕ್ಸ್ಪಿಡೆಂಟ್ ಅಂತಲೇ ಯೂಸ್ ಮಾಡ್ಬೇಕು ನಾವು ವರ್ಡ್. ಎಕ್ಸ್ಪಿಡೆಂಟ್ ಅಂದರೆ ಎಕ್ಸ್ಪಿಡೆಂಟ್ ಮೀನ್ಸ್ ಬೆಸ್ಟ್ ಅಥವಾ ಸೂಟಬಲ್, ಅದು ಸೂಕ್ತ ಅಂತ ಹೇಳ್ತೀವಲ್ವ. ಫಾರ್ ದಟ್ ಸಮ್ ಶುಡ್ ರೂಲ್ ಆ್ಯಂಡ್ ಅದರ್ಸ್ ಬಿ ರೂಲ್ಡ್ ಇಸ್ ಎ ಥಿಂಗ್. ಅದು ನೆಸೆಸಿಟಿ ಅಲ್ಲ, ಅವಶ್ಯಕತೆ ಅಲ್ಲ, ಅದು ಸೂಕ್ತವಾದದ್ದು. ಅದಕ್ಕೆ ಸ್ಲೇವರಿ ಇರಬೇಕು. ನ್ಯಾಚುರಲ್ ಹೈರಾರ್ಕಿಯಿಂದ ಅವ್ರಿಗಿದ್ದಾರೆ, ಅವ್ರು ಹಾಗಿರಲಿ ಅಂತ ಮೇಂಟೈನ್ ಮಾಡ್ತಾರೆ. ದ ಅರಿಸ್ಟಾಟಲ್ ಇಸ್ ಎ ಕೋರ್ ಕನ್ಸರ್ವೇಟಿವ್. ಹಿ ವಾಂಟೆಡ್ ದ ಥಿಂಗ್ಸ್ ಶುಡ್ ಬಿ ಆ್ಯಸ್ ಇಟ್ ಈಸ್. ಈಗ ನಮ್ಮ ಅಪ್ಪ ನಮ್ಮಮ್ಮ ನಮ್ಮದೊಂದು ಪದ್ಧತಿ ಇದೆ, ನನ್ನ ಬಲಗೈಯಲ್ಲೇ ಏನಂತೀವಿ ನಾವು, ಉದಿನ ಕಡ್ಡಿ ಅಂತೀರಲ್ಲ ನೀವು, ದೇವ್ರಿಗೆ ಹಿಂಗೆ ಬೆಳಗ್ತೀವಲ್ಲ, ಬಲಗೈಯಲ್ಲೇ ಉದಿನ ಕಡ್ಡಿ ಬೆಳಗಬೇಕು, ಎಡಗೈಯಲ್ಲೇ ಗಂಟಿ ಬಡಿಬೇಕು, ಹೀಗೆ ಮಾತ್ರ ಮಾಡಿದ್ರೆ ಮಾತ್ರ ನಿಮ್ಮ ದೇವರು ಅಂತ ಒಂದು ಮೆಥಡ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇದು ನಾವು ಚೇಂಜ್ ಮಾಡೋಕೆ ಕಡಿಲ್ಲ, ನಾವು ಕನ್ಸರ್ವೇಟಿವ್. ಸರಿನೋ ತಪ್ಪೋ ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ನೀವು ಉಲ್ಟಾ ಮಾಡಿದ್ರು ದೇವ್ರೇನು ತಪ್ಪು ತಿಳ್ಕೊಳಲ್ಲ. ಇಫ್ ಲೆಫ್ಟ್ ಹ್ಯಾಂಡ್ ಏನೋ ಇದು ಚೆನ್ನಾಗಿತ್ತು ಅಂದರೆ ಹೂ ಇಸ್ ಗೋಯಿಂಗ್ ಟು ಟೆಲ್ ಲೈಕ್ ದಟ್ ಯು ಆರ್ ಮೇಕಿಂಗ್ ಫ್ರಮ್ ಲೆಫ್ಟ್ ಹ್ಯಾಂಡ್, ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಎನಿ ಬೆನಿಫಿಟ್ಸ್ ಫಾರ್ ಯು. ಈಸ್ ದ ಲೆಫ್ಟ್ ಹ್ಯಾಂಡ್ ಶುಡ್ ನಾಟ್ ಪ್ರೇ ದ ಗಾಡ್ಸ್? ಹಂಗಿಲ್ಲ ಅಲ್ವಾ, ರ್ಯಾಷನಾಲಿಟಿ ಅಂತ ಅಪ್ಲೈ ಮಾಡ್ಬೋದಲ್ವಾ? ಇಲ್ಲ ನಮ್ದು ಹಿಂಗೆ ಇದ್ದರೆ ನಾವು ಹೀಗೆ ಇರಬೇಕು. ಅವರು ಕನ್ಸರ್ವೇಟಿವ್ಸ್ ಅಂತೀವಿ, ಹಾಗೆ ಅರಿಸ್ಟಾಟಲ್ ಕನ್ಸರ್ವೇಟಿವ್ ಇರ್ತಾನೆ. ಹಿ ಡಿಡಂಟ್ ಅಕ್ಸೆಪ್ಟ್ ದಿಸ್ ಥಿಂಗ್. ಅವಾಗೇನಾಗುತ್ತೆ, ಅವನು ಇದು ಅಪೋಸ್ ಮಾಡ್ತಾನೆ. ಸ್ಲೇವರಿ ಅದು ಹೆಂಗೆ, ನಾವು ಹುಟ್ಟಿದಾಗ ಏನೋ ಒಂದು ಇತ್ತು, ಇದು ಹಾಳಾಗಬಾರ್ದು, ಅದು ಹೀಗೆ ಇರಲಿ ಅನ್ನೋದು ಒಂದು ಮೆಥಡ್. ಅವನಿಗೆ ಒಂದು ಸಣ್ಣ ಚೇಂಜನ್ನು ರೆವಲ್ಯೂಷನ್ ಅಂತಾನೆ. ವಿ ಶುಡ್ ನಾಟ್ ಕಂಪೇರ್ ವಾಟ್ ಇಸ್ ದ ರೆವಲ್ಯೂಷನ್ ಆಫ್ ದ ಪ್ರೆಸೆಂಟ್ ಟರ್ಮ್. ದ ರೆವಲ್ಯೂಷನ್ ಡ್ಯೂರಿಂಗ್ ದ ಟೈಮ್ ಆಫ್ ಅರಿಸ್ಟಾಟಲ್ ಇಸ್ ಅ ಡಿಫ್ರೆಂಟ್ ಮೀನಿಂಗ್. ಇಫ್ ಯು ಆರ್ ಗೋಯಿಂಗ್ ಟು ಚೇಂಜ್ ಎನಿಥಿಂಗ್, ಈ ಕಾಲ್ಡ್ ಇಟ್ ಆ್ಯಸ್ ಅನ್ ಎ ರೆವಲ್ಯೂಷನ್. ಅವ್ನಿಗೇನು ಚೇಂಜ್ ಆಗಬಾರ್ದು, ಇದ್ದದ್ದು ಹಾಗೇ ಇರಬೇಕು ಅವನಿಗೆ, ಅರಿಸ್ಟಾಟಲ್ ಅವರಿಗೆ. ನೆಕ್ಸ್ಟು ಸ್ಲೇವರಿ ಆಸ್ ಎನ್ ಎ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಹೌ ಡಸ್ ಅರಿಸ್ಟಾಟಲ್ ಡಿಫೈನ್ ಸ್ಲೇವರಿ ಇಸ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್? ನ್ಯಾಚುರಲ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್, ನಾಟ್ ಮೇರ್ಲಿ ಬೇಸ್ಡ್ ಆನ್ ಫೋರ್ಸ್. ಇಟ್ಸ್ ಎ ನ್ಯಾಚುರಲ್. ಇದು ಮೇಂಟೈನ್ಸ್ ದ ಆರ್ಡರ್ ಆ್ಯಂಡ್ ವರ್ಚ್ಯೂ ಇನ್ ದ ಪೊಲೀಸ್. ನೇಚರ್ ರಿಫ್ಲೆಕ್ಟ್ಸ್ ದ ನ್ಯಾಚುರಲ್ ಡಿಫ್ರೆನ್ಸಸ್, ನಾಟ್ injustice. We are not making any injustice to you. It is a natural differences between you and the masters. That's why you are fit to be a slave. That's why it's a natural ಅಂತ ಹೇಳ್ಬಿಡ್ತಾರೆ ಅವರು.
It is clear that some men are by nature free and others slave. For these later slavery is both expedient and right. ನೀವು ಸ್ಲೇವ್ ಆಗುವುದು ನಿಮ್ಮ ಹಕ್ಕು, ಅದು ನಿಮಗೆ ಸೂಕ್ತವಾದಿದ್ದು ಅಂತ ಜಸ್ಟಿಫೈ ಮಾಡಿಬಿಡ್ತಾರೆ. ದೆನ್ ಕಮ್ಸ್ ದ ಕಾನ್ಸೆಪ್ಟ್, ವಾಟ್ ಈಸ್ ಅರಿಸ್ಟಾಟಲ್ ವ್ಯೂ ಆನ್ ದ ಹೂ ಶುಡ್ ಬಿ ದ ಸ್ಲೇವ್ಸ್ ಬೈ ನೇಚರ್. ಯಾರಾಗಬೇಕು, ಅದೇ ನೇಚರಿಂದ ಆಗಿರುತ್ತೆ, ಹುಟ್ಟಿಂದನೇ ಕಾಣಿಸ್ತಾರೆ. ಎಕ್ಸ್ಪೀರಿಯಂಟ್ ರೈಟ್ ಅಂತ ಹೇಳಿದರೆ ಕ್ರೈಟೀರಿಯಾ ಲ್ಯಾಕ್ ಆಫ್, ಅವ್ರ ಹತ್ರ ರ್ಯಾಷನಲ್ ಕೆಪಾಸಿಟಿ ಇರೋದಿಲ್ಲ, ಅವರು ಸ್ಲೇವ್ ಆಗಬೇಕು. ಸ್ಲೇವ್ ಶುಡ್ ಯೂಸ್ ಎಸ್ ಎ ಲಿವಿಂಗ್ ಟೂಲ್ ನೆಸೆಸರಿ ಫಾರ್ ದ ಎಕನಾಮಿಕ್ ಆ್ಯಂಡ್ ಡೊಮೆಸ್ಟಿಕ್ ಲೈಫ್. ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅವ್ರನ್ನ ಎಕನಾಮಿಕ್ ಟೂಲ್, ಒಬ್ಬ ಮನುಷ್ಯನ ಒಂದು ಪ್ರಾಪರ್ಟಿಯಾಗಿ ಒಂದು ಟೂಲ್ ಆಗಿ ಯೂಸ್ ಮಾಡ್ತಾರೆ. ಅಂದರೆ ಮೀನ್ಸ್ ಆಗಿ ನೀವು ಮನುಷ್ಯರನ್ನ ಯೂಸ್ ಮಾಡ್ಕೊಳ್ಳೋದು ಅಂತೀವಿ ನಿಮ್ಮ ಕಾರ್ಯ ಸಾಧನೆಗೋಸ್ಕರ, ನಿಮ್ಮ ಕಾರ್ಯ ಸಿದ್ಧಿಗೋಸ್ಕರ. ನಿಮ್ಮ ಒಂದಿಷ್ಟು ಜನ ಈಗ ಏನೋ ಲವ್ವಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಕಾಮನಾಗಿ ಹೇಳ್ತಾರಲ್ಲ, ಇವ್ರನ್ನ ಯೂಸ್ ಮಾಡ್ಕೊಂಡ್ಬಿಟ್ರು ಅಂದರೆ ಆ ಒಂದು ಸ್ವಲ್ಪ ದಿನ ಇರೋಕ್ಕೋಸ್ಕರ, ಒಂದು 3 ವರ್ಷನೋ 2 ವರ್ಷನೋ 1 ವರ್ಷನೋ ಅವ್ರ ಜೊತೆಗೆ ಇರೋಕ್ಕೋಸ್ಕರ, ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಅವ್ರನ್ನ ಯೂಸ್ ಮಾಡ್ಕೊತಾರೆ. ಒಂದು ಟೂಲ್ ಆಗಿ, ಎಮೋಷ್ನಲ್ ಟೂಲ್ ಆಗಿ ಅಥವಾ ಫಿಸಿಕಲ್ ಟೂಲ್ ಆಗಿ, ನೀನೋ ಟೂಲ್ ಆಗಿ, ಮನಿ ಟೂಲ್ ಆಗಿ, ಹಾಗೆ ಯೂಸ್ ಮಾಡ್ಕೋಬಾರ್ದು ಮನುಷ್ಯರನ್ನು. ಬಟ್ ಇದನ್ನು ಇವರು ಟೂಲಾಗಿ ಯೂಸ್ ಮಾಡ್ಕೊಂಡಿರಬೇಕು ಅಂತ ಹೇಳ್ತಾನೆ. ದ ಸ್ಲೇವ್ ಈಸ್ ಎ ಲಿವಿಂಗ್ ಟೂಲ್ ಆ್ಯಂಡ್ ದ ಟೂಲ್ ಎ ಲೈಫ್ಲೆಸ್ ಸ್ಲೇವ್ ಅಂತ ಹೇಳ್ತಾರೆ ಅವರು. ದ ಸ್ಲೇವ್ ಈಸ್ ಎ ಲಿವಿಂಗ್ ಟೂಲ್ ಆ್ಯಂಡ್ ದ ಟೂಲ್ ಎ ಲೈಫ್ಲೆಸ್ ಸ್ಲೇವ್ ಅಂತ ಹೇಳ್ತಾರೆ ಅರಿಸ್ಟಾಟಲ್ ಅವರು. ಅಂದರೆ ಏನಂತಂದರೆ ಇದು ಇನ್ಸ್ಟ್ರೂಮೆಂಟಲ್ ವ್ಯೂ ಫಾರ್ ಅಚೀವಿಂಗ್ ದಿ ಎಂಡ್ಸ್ನ ಅಚೀವ್ ಮಾಡೋಕ್ಕೋಸ್ಕರ ಇವ್ರನ್ನ ಇನ್ಸ್ಟ್ರೂಮೆಂಟಾಗಿ ಯೂಸ್ ಮಾಡ್ಕೋಬೇಕು. ಎಕನಾಮಿಕ್ ಫಂಕ್ಷನ್, ಇವರಿಂದ ನೆಸೆಸರಿ ಡೊಮೆಸ್ಟಿಕ್ ಆ್ಯಂಡ್ ಎಕನಾಮಿಕ್ ಫಂಕ್ಷನ್ ಆಗುತ್ತೆ. ಅಂದರೆ ಈಗ ಮಾಸ್ಟರ್ ಇರ್ತಾನೆ, ಇವನ ಹತ್ರ ಒಂದು 10 ಎಕರೆ ಲ್ಯಾಂಡ್ ಇರುತ್ತೆ, ಇಲ್ಲೆಲ್ಲ ಬೆತ್ತು ಬೆಳೆದು, ಆ್ಯಂಡ್ ಹಿ ನೀಡ್ ಟು ರೀಪ್ ದ ಫೀಲ್ಡ್ ಆ್ಯಂಡ್ ಗೆಟ್ ದ yield ಆ್ಯಂಡ್ ಹಿ ನೀಡ್ ಟು ಮೇಕ್ ದ ಫುಡ್ ಫಾರ್ ಹಿಸ್ ಫ್ಯಾಮಿಲಿ. But if he has a slave is going to do when the rain comes, he sow the seeds and is going to reap the harvest. Then this work is not done by the master. Then master is free. He become a free man. Then he is going to work for the society, philosophy. That's why it is not going to do the domestic and economic life. Rational participation. Slave participate in reason only to perceive it, not to possess it. ಅದನ್ನು ಪರ್ಸೀವ್ ಮಾಡ್ಕೋಬೇಕು, ಅದನ್ನು ಅವನು ತನ್ನ ಹತ್ರ ಇಟ್ಕೊಳಕ್ಕಲ್ಲ, ಅದಕ್ಕೋಸ್ಕರ ಅವ್ನು ಕೆಲಸ ಮಾಡಬೇಕು ಅಂತ ಹೇಳ್ತಾನೆ. ರೀಸನಲ್ಲೂ ಹಂಗೆ ಅವನಿಗೆ ಅದನ್ನ ಪರ್ಸೀವ್ ಮಾಡ್ಕೊತಾನೆ, ಆದರೆ ಅವನಿಗೆ ಪೊಸೆಷನ್ ಇಲ್ಲ. ದ ಸ್ಲೇವ್ ಈಸ್ ಎ ಲಿವಿಂಗ್ ಟೂಲ್ ಆ್ಯಂಡ್ ದ ಟೂಲ್ ಎ ಲೈಫ್ಲೆಸ್ ಸ್ಲೇವ್ ಅಂತ ಹೇಳ್ತಾರೆ ಅವರು. ಹೀ ಈಸ್ ಬೈ ನೇಚರ್ ಎ ಸ್ಲೇವ್ ಹೂ ಪಾರ್ಟಿಸಿಪೇಟ್ ಇನ್ ರೀಸನ್, ನಾಟ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಪರ್ಸೀವಿಂಗ್ ಇಟ್ ಬಟ್ ಡಸ್ ನಾಟ್ ಹ್ಯಾವ್ ಇಟ್. ಯು ಶುಡ್ ಯೂಸ್ ದೀಸ್ ಕೀವರ್ಡ್ಸ್ ಓನ್ಲಿ ಆ್ಯಂಡ್ ದೀಸ್ ಟರ್ಮ್ಸ್ ಓನ್ಲಿ ಆ್ಯಂಡ್ ದಿಸ್ ಕೋಟ್ ಓನ್ಲಿ. ನೆಕ್ಸ್ಟ್, ಹೌ ಡಸ್ ಅರಿಸ್ಟಾಟಲ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ನ್ಯಾಚುರಲ್ ಸ್ಲೇವರಿ ಆ್ಯಂಡ್ ಕನ್ವೆನ್ಷನಲ್ ಸ್ಲೇವರಿಗೆ? ಏನಿಲ್ಲರಿ, ಒಂದೇ ಕಾನ್ಸೆಪ್ಟು. ಇವರು ಹುಟ್ಟಿನಿಂದ ಸ್ಲೇವ್, ಅವ್ನು ಹೇಳ್ತಾನಲ್ವ, ಬಟ್ ದ ಬರ್ತ್ ಐ ಆಮ್ ಗೋಯಿಂಗ್ ಟು ಡಿಸೈಡ್ ಹೀಸ್ ದ ಸ್ಲೇವ್ ಇಸ್ ನಾಟ್ ಅ ಸ್ಲೇವ್ ಅಂಡ್ ಸಮ್ ಆರ್ ಫಿಟ್ ಟು ಬಿ ಸ್ಲೇವ್ ಅಂತ. ಕನ್ವೆನ್ಷನಲ್ ಸ್ಲೇವರಿ ಅಂತಂದರೆ, ಫಾರ್ ಎಕ್ಸಾಂಪಲ್, ಅಥೆನ್ಸ್ ಇಸ್ ಗೋಯಿಂಗ್ ಟು ಮೇಕ್ ಇನ್ ಅ ವಾರ್ ಆನ್ ದನ್ ಸ್ಪಾಟ್ ಆ್ಯಂಡ್ ದೇ ಅರೆಸ್ಟೆಡ್ ಸಮ್ ದಿ ಪ್ರಿಸನ್ಸ್ ಆರ್ ಆರ್ಮಿ ಪರ್ಸನ್ಸ್, ವಾರ್ ಪ್ರಿಸನೇಟ್ಸ್ ಅಥವಾ ಯುದ್ಧ ಖೈದಿಗಳು ಅಂತೀವಲ್ಲ. ದೆನ್ ದೇ ವಿಲ್ ಪುಷ್ ಟು ಬಿಕಮ್ ಎನ್ ಎ ಸ್ಲೇವ್. ದೀಸ್ ಆರ್ ದಿ ಕಾಲ್ ಇಟ್ ಎಸ್ ಎನ್ ಏಲಿಯನ್ಸ್ ಅಂತಾರೆ. ಇದನ್ನು ಅಪೋಸ್ ಮಾಡ್ತಾರೆ. ಅಂದರೆ ಅವರು ಬೈ ದ ಬರ್ತ್ ದೇ ಆರ್ ನಾಟ್ ಅ ಸ್ಲೇವ್ಸ್, ದೇ ಹ್ಯಾವ್ ದ ಕೆಪಾಬಿಲಿಟಿ ಆಫ್ ದ ರೀಸನ್, ಬಟ್ ಡ್ಯೂ ಟು ದ ಸರ್ಕಮ್ಸ್ಟಾನ್ಸ್ ದೇ ಹ್ಯಾವ್ ಬಿಕಮ್ ದ ಸ್ಲೇವ್ಸ್. ದೇ ಶುಡ್ ನಾಟ್ ಬಿಕಮ್ ದ ಸ್ಲೇವ್ಸ್. ಆ್ಯಂಡ್ ಹಿ ಅಪೋಸ್ಡ್ ಇಟ್ ಆಸ್ ಎನ್ ಕನ್ವೆನ್ಷನಲ್ ಸ್ಲೇವರಿ ವಿಚ್ ವಾಸ್ ಪ್ರಾಕ್ಟಿಸ್ ಡ್ಯೂರಿಂಗ್ ದಟ್ ಟೈಮ್. ಓಕೆನಾ? ಇದನ್ನು ಇನೇಟ್ ಡಿಫ್ರೆನ್ಸು, ರ್ಯಾಷನಲ್ ಕೆಪಾಸಿಟಿ, ಅದು ನ್ಯಾಚುರಲ್ ಸ್ಲೇವರಿ. ಕನ್ವೆನ್ಷನಲ್ ಅಂತಂದರೆ ಫೋರ್ಸು, ವಾರು, ಸರ್ಕಮ್ಸ್ಟೆನ್ಸಸ್ಸಿಂದ ಮಾರಲಿ ಜಸ್ಟಿಫೈ ಆಗಿರುತ್ತೆ. ಇದನ್ನು ಜಸ್ಟಿಫೈ ಮಾಡೋಕ್ಕಾಗಲ್ಲ, ಬಟ್ ರೀಸನ್ ಇರುತ್ತೆ ಅಂತ. ಅರಿಸ್ಟಾಟಲ್ ಓನ್ಲಿ ಡಿಫೆನ್ಸ್ ನ್ಯಾಚುರಲ್ ಸ್ಲೇವರಿ, ನಾಟ್ ಎ ಸ್ಲೇವರಿ ಬೈ ಫೋರ್ಸ್ ಇರೋದ್ರಿಂದ ಸ್ಲೇವ್ನ ಮಾಡೋ ಹಾಗಿಲ್ಲ ಅಂತ ಅವ್ರು ಹೇಳ್ತಾರೆ. ದೆನ್ ಕಮ್ಸ್ ಸ್ಲೇವರಿಯಿಂದ ಹೇಗೆ ಬೆನಿಫಿಟ್ ಆಗುತ್ತೆ? ಮ್ಯೂಚುವಲ್ ಬೆನಿಫಿಟ್ಸ್ ಇದೆ. ಇವರಿಗೆ ಗೇನ್ ಲೇಬರ್ ಆಗುತ್ತೆ, ಮಾಸ್ಟರ್ಸಿಗೆ ಅವ್ರು ಕೆಲಸ ಮಾಡೋದಿಲ್ಲ, ಅವ್ರ ಲೇಬರ್ನ ಗೇನ್ ಮಾಡ್ಕೊತಾರೆ, ಸರ್ವಿಸ್ ಸಿಗುತ್ತೆ. ಸ್ಲೇವ್ಸಿಗೆ ಪ್ರೊಟೆಕ್ಷನ್ ಕೊಡ್ತಾರೆ, ಇವ್ರು ಗೈಡೆನ್ಸ್ ಕೊಡ್ತಾರೆ, ಅವ್ರಿಗೆ ಸಸ್ಟೆನೆನ್ಸ್ ಮಾಡ್ತಾರೆ, ಅವ್ರಿಗೆ ಒಂದು ಮನೆ ಊಟ ಕೊಟ್ಟು ಅವ್ರಿಗೆ ಗೈಡ್ ಮಾಡ್ತಾರೆ. ನೀವು ಹೇಗೆ ಮಾಸ್ಟರ್ಸ್ ಆಗಬೇಕು, ಹೇಗೆ ರೀಸನ್ ಡೆವಲಪ್ ಮಾಡಬೇಕಂತ ಅವ್ರಿಗೆ ಹೇಳ್ಕೊಡ್ತಾರೆ. ಅವ್ರು ಸ್ಲೇವ್ಸ್ ಕೇಳಬೇಕು, ಅವ್ರಿಗೆ ಬುದ್ಧಿ ಇರೋದಿಲ್ಲ ಅಂತೆ. ನೆಕ್ಸ್ಟು ರಿಲೇಷನ್ಶಿಪ್ ಮ್ಯೂಚುವಲಿ ಬೆನಿಫಿಷಿಯಲ್ ಇದೆ ಆ್ಯಂಡ್ ಅರೇಂಜ್ಮೆಂಟ್ ಮಾಡ್ತಾರೆ. ಫಂಕ್ಷನ್ ಬೋತ್ ಪಾರ್ಟೀಸ್ ಫುಲ್ಫಿಲ್ ದೇರ್ ನ್ಯಾಚುರಲ್ ರೋಲ್ಸ್. ಸ್ಲೇವರಿ ಬೆನಿಫಿಟ್ಸ್ ಬೋತ್ ದ ಮಾಸ್ಟರ್ಸ್ ಆ್ಯಂಡ್ ಸ್ಲೇವ್ಸ್ ಅಂತ ಹೇಳ್ತಾನೆ. ಹೌ ಡಸ್ ಸ್ಲೇವರಿ ಪ್ರೊಟೆಕ್ಷನ್ ಪ್ರೊವಿಷನ್ಸ್ ಅಕಾರ್ಡಿಂಗ್ ಟು ಅರಿಸ್ಟಾಟಲ್? ಅಂದರೆ ಸೆಕ್ಯೂರಿಟಿ, ಅದೇ ಅವರಿಗೆ ಪ್ರೊಟೆಕ್ಷನ್ ಸಿಗುತ್ತೆ, ಬೇಸಿಕ್ ನೀಡ್ಸ್ ಕೊಡ್ತಾರೆ, ಫುಡ್ ಕೊಡ್ತಾರೆ, ಶೆಲ್ಟರ್ ಕೊಡ್ತಾರೆ. ರಿಲೇಷನ್ಶಿಪ್ಪು, ಮಾಸ್ಟರ್ ಈಸ್ ಓನ್ಲಿ ದ ಮಾಸ್ಟರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕೀವರ್ಡ್, ಯು ಶುಡ್ ಯೂಸ್ ಇಟ್. ಹೌ ಡು ಯು ಆರ್ ಗೋಯಿಂಗ್ ಟು ಸಬ್ಸ್ಟಾನ್ಷಿಯೇಟ್ ಸ್ಲೇವರಿ ಇನ್ ಯುವರ್ ಆನ್ಸರ್? ಮಾಸ್ಟರ್ ಆಗೇ ಇರ್ತಾನೆ. ಮಾಸ್ಟರ್ ಈಸ್ ಓನ್ಲಿ ದ ಮಾಸ್ಟರ್ ಆಫ್ ದಿ ಸ್ಲೇವ್. ಹಿ ಡಸ್ ನಾಟ್ ಬಿಲಾಂಗ್ ಟು ಹಿಮ್. ಮಾಸ್ಟರ್ ಈಸ್ ಯಾರಿಗೂ ಒಳಪಟ್ಟಿರೋದಿಲ್ಲ, ಅವ್ನು ಯಾರಿಗೂ ಸಂಬಂಧ ಇಲ್ಲ. ಆದರೆ ಬೇರೆ ಸ್ಲೇವ್ ಈಸ್ ಓನ್ಲಿ ಬಿಲಾಂಗ್ ಟು ಹಿಸ್ ಮಾಸ್ಟರ್. ಸ್ಲೇವು ತನ್ನನ್ನು ಮಾಸ್ಟರ್ಗೆ ಸಮರ್ಪಣೆ ಮಾಡ್ಕೋಬೇಕು. ಎ ಪೊಸೆಷನ್ ಇಸ್ ದಟ್ ವಿಚ್ ಸರ್ವ್ಸ್ ಟು ಸ್ಯಾಟಿಸ್ಫೈ ನೀಡ್ ಆಫ್ ದಿ ಪೊಸೆಸರ್. ನಾನು ಏನೋ ಒಂದು ಇಟ್ಕೊಂಡಿದ್ದೇನೆ ಅಂದರೆ ನನ್ನ ನೀಡನ್ನ ಅದನ್ನು ಸ್ಯಾಟಿಸ್ಫೈ ಮಾಡೋಕ್ಕೆ ಯೂಸ್ ಮಾಡ್ಕೊತೀವಿ ಅಂತ ಹೇಳ್ತಾರೆ ಅವರು. ನೆಕ್ಸ್ಟು ಎಕ್ಸ್ಪ್ಲೇನ್ ದ ಗೈಡೆನ್ಸ್ ಇನ್ ಎಜುಕೇಷನ್ ಬೆನಿಫಿಟ್ ದ ಅರಿಸ್ಟಾಟಲ್ ಕ್ಲೇಮ್ಸ್ ಫಾರ್ ಸ್ಲೇವ್ಸ್ ಅಂತಂದರೆ,
ಇಂಟೆಲೆಕ್ಚುವಲ್ ಗೈಡೆನ್ಸ್ ಕೊಡ್ತಾರೆ, ಅವರು ರ್ಯಾಷನಲ್ ಕೆಪಾಸಿಟಿ ಡೆವಲಪ್ ಮಾಡ್ಕೊಂಡು ಮುಂದೆ ಅವರು ಫ್ರೀ ಆಗ್ಬೋದು ಅಂತ ಹೇಳ್ತಾರೆ. ಮಾರಲ್ ಬೆನಿಫಿಟ್ ಕೊಡ್ತಾರೆ ಅವರಿಗೆ, ಟ್ರೈನ್ ಮಾಡ್ತಾರೆ. ಬುದ್ಧಿವಂತಿಕೆಯನ್ನು ಬೆಳೆಸುವುದು ನಮ್ಮ ಅಡಿಯಾಳಾಗಿ ಇಟ್ಕೊಂಡು, ನಿಮಗೆ ಎಜುಕೇಷನ್ ಕೊಡೋದಿಲ್ಲ ನಾವು, ಅಡಿಯಾಳಾಗಿ ಇಟ್ಕೊಂಡು ನೀನು ಉದ್ಧಾರ ಮಾಡ್ತೀವಿ ಅಂತ ಅವರು. ಇದು ಒಂಥರ ಫ್ರೆಂಡ್ಶಿಪ್ ಎನಾಲಜಿ, ಲೈಕ್ ಫ್ರೆಂಡ್ಶಿಪ್ ಲೆವೆಲಿಗೆ ಕಂಪೇರ್ ಮಾಡ್ತಾರೆ ಮಾಸ್ಟರ್ ಸ್ಲೇವ್ನ. ಇನ್ ನಿಕೋಮೇನ್ ಎಥಿಕ್ಸ್ನಲ್ಲಿ ಸ್ಲೇವ್ ಇಸ್ ಬೆನಿಫಿಟೆಡ್ ವೆನ್ ಈ ರಿಸೀವ್ಸ್ ಫ್ರಮ್ ಹಿಸ್ ಮಾಸ್ಟರ್ಸ್ ವಾಟ್ ಎ ಫ್ರೆಂಡ್ ರಿಸೀವ್ಸ್ ಫ್ರಮ್ ಎ ಫ್ರೆಂಡ್, ಗೈಡೆನ್ಸ್ ಇನ್ ಹಿಸ್ ಲೈಫ್ ಆ್ಯಂಡ್ ಟ್ರೈನಿಂಗ್ ಫಾರ್ ವರ್ಚ್ಯೂ ಅಂತ ಹೇಳ್ತಾರೆ. ಫಾರ್ ಅ ಮ್ಯಾನ್ ಇನ್ ಹಿಸ್ ಓನ್ ಇನ್ ದ ಸೆನ್ಸ್ ದಟ್ ಹಿ ಈಸ್ ಕೇಪಬಲ್ ಆಫ್ ಬೀಯಿಂಗ್ ಗೌರ್ನ್ ಬೈ ಇಂಟೆಲೆಕ್ಟ್ ಅಂತ ಹೇಳ್ತಾರೆ ಇವರು, ಸ್ಲೇವ್ಸ್ನ ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ಕೊಳ್ಳೋಕ್ಕೆ. ಹೌ ಡಸ್ ಸ್ಲೇವರಿ ಎನೇಬಲ್ ಲೀಜರ್ ಫಾರ್ ಸಿಟಿಸನ್ಸ್ ಅಕಾರ್ಡಿಂಗ್ ಟು ಅರಿಸ್ಟಾಟಲ್ ಅಂತಂದರೆ, ಹೇಳಿದ್ನಲ್ಲ ಅವ್ರಿಗೆ ಲೀಜರ್ ಸಿಕ್ತಂತಂದರೆ ಅವ್ರು ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಮಾಡ್ಬೋದು, ವರ್ಚ್ಯೂ ಡೆವಲಪ್ಮೆಂಟ್ ಮಾಡ್ತಾರೆ. ಆ್ಯಕ್ಟಿವ್ ಸಿಟಿಸನ್ಶಿಪ್ ಅಂದರೆ ಇಲ್ಲಿ ನಮಗೇನು ಲಾಸ್ ಬೇಕಾ, ಸರಿ ಇದೆನಾ ಸರಿ ಇಲ್ವಾ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಆ್ಯಕ್ಟಿವ್ ಸಿಟಿಸನ್ಶಿಪ್ ಅಂತಾರೆ. ಅವ್ರಿಗೆ ಫ್ರೀ ಇರ್ತಾರಲ್ವ, ಇವ್ರ ಕೂಡ ಕೆಲಸ ಮಾಡಿಸ್ಕೊಂಡು ಮಹಾನ್ ದೇಶ ಉದ್ಧಾರ ಮಾಡುವಂಥ ಮಹಾನ್ ಕೆಲಸದಲ್ಲಿ ಅವರು ಭಾಗಿರ್ತಾರಲ್ವ, ಅದಕ್ಕೆ ಅವ್ರಿಗೆ ಒಂದು ಕಂಪ್ಲೀಟ್ ಲೈಫ್ ಆಗುತ್ತೆ. ಡಿಸ್ಕ್ರೈಬ್ ದ ಫಂಕ್ಷನಲ್ ರೋಲ್ ಆಫ್ ಸ್ಲೇವರಿ ಇನ್ ದ ಪೊಲೀಸ್ ಅಕಾರ್ಡಿಂಗ್ ಟು. ಏನೇನು ಫಂಕ್ಷನಲ್ ರೋಲ್ಸ್ ಮಾಡ್ತಾರೆ ಸ್ಲೇವ್ಸ್ ಅಂತಂದರೆ, ಒಂದು ಎಕನಾಮಿಕ್, ಲೇಬರ್ ಫಾರ್ ದಿ ಹೌಸ್ ಹೋಲ್ಡ್ ಆ್ಯಂಡ್ ಪ್ರೊಡಕ್ಷನ್ ಕೊಡ್ತಾರೆ. ಸಿಟಿಸನ್ಸ್ಗೆ ಲೀಜರ್ನ ಎನ್ಶೂರ್ ಮಾಡ್ತಾರೆ. ಪೊಲಿಟಿಕಲ್ ಏನಂತಂದರೆ ಎಂಗೇಜ್ ಇನ್ ಸಿಟಿಸನ್ಸು ಗೌರ್ನೆನ್ಸಲ್ಲಿ ಎಂಗೇಜ್ ಆಗ್ತಾರೆ, ಯಾಕಂದರೆ ಇವ್ರು ಕೆಲಸ ಮಾಡ್ತಿದ್ರೆ ಇದರಿಂದ ಸೋಷಿಯಲ್ ಸ್ಟೆಬಿಲಿಟಿ ಮೇಂಟೈನ್ ಆಗುತ್ತೆ. ಮಾರಲಿ ಏನಂತಂದರೆ ಅವ್ರನ್ನ ವರ್ಚ್ಯೂ ಗೈಡ್ ಮಾಡ್ತಾರೆ, ಹಾಗಾಗಿ ಇಬ್ರಿಗೂ ಒಳ್ಳೆಯದಾಗುತ್ತೆ. ಇವ್ರಿಗೆ ಹೇಳ್ಕೊಟ್ಟೆ ಅಂತ ಇವ್ನು ದೊಡ್ಡ ಸಮಾಧಾನ ಮಾಸ್ಟರ್ಸ್ಗೆ, ಇವರಿಂದ ಬುದ್ಧಿ ಕಲ್ತ್ಬಿಟ್ಟೆ ನಾನು ಉದ್ಧಾರ ಆಗಿಬಿಡ್ತೀನಿ ಅಂತ ಸ್ಲೇವ್ಗೆ. ಸೋಷಲಿ ಏನಂತಂದರೆ ನ್ಯಾಚುರಲ್ ಸಬಾರ್ಡಿನೇಷನ್ ಇದೆ, ಇದು ಹೀಗೆ ಇತ್ತು ಹೀಗೆ ಇರಲಿ, ಆರ್ಡ್ರನ್ನ ಮೇಂಟೈನ್ ಮಾಡಬೇಕು ಅಂತ. ಹೀಗಾಗಿ ರಿಚ್ಚು ಮತ್ತು ಮಾಸ್ಟರ್ ಮತ್ತು ಸ್ಲೇವ್ ಅಂದರೆ ಗಲಾಟೆ ಆಗೋಲ್ಲ ಅಂತ ಇವ್ರ ವಾದ. ಯಾರ್ದು? ಅರಿಸ್ಟಾಟಲ್ ಅವ್ರದ್ದು. ಕ್ರಿಟಿಸೈಸ್ ಮಾಡ್ತಾರೆ, ಬಿಡ್ತಾರೆ. ಇಸ್ ದರ್ ಎನಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಫ್ರೀ ಲೈಕ್ ದಿಸ್ ಇನ್ ಎನಿ ಸೊಸೈಟಿ ಇನ್ ದಿಸ್ ವರ್ಲ್ಡ್? ಆ್ಯಂಡ್ ಇಟ್ ವಾಸ್ ಕ್ರಿಟಿಸೈಸ್ಡ್ ಬೈ ಸೋ ಮೆನಿ ಆಥರ್ಸ್ ಆ್ಯಂಡ್ ಪೊಲಿಟಿಕಲ್ ಥಿಂಕರ್ಸ್. ದೇರ್ ಕಮ್ಸ್ ದ Aquinas. He says your equality is not followed here. You are giving he is giving one concept of equality. Everyone should be equal, but how can you ensure this ಅಂತಾರೆ. ನೆಕ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. Kant says rational exploitation, just by the name of rationality and because of the natural differences, and you are born to be a slave and you are ingrained into the minds of the slaves, you are going to be a slave. He called it as a rational exploitation, but can't just write it. Next, lack of freedom. Have you asked for the consent of the slaves? Are you going to be a slave? No, you didn't ask. That's why Mill says there is a lack of freedom and consent and autonomy. It was said by Mill. Historical rejection, evolution of moral values. Abolitionist, those who are going to abolish which are the medieval terms or even the ancient things, no? They said historical, they have rejected it. How does modern thought critic Aristotle ಮತ್ತೇನೇನಿಂದ ಕ್ರಿಟಿಸೈಸ್ ಮಾಡ್ತಾರೆ ಅಂತಂದರೆ, ಅದೇ ಹೇಳಿದ್ವಲ್ವ, ಡಿನಿಯಲ್ ಆಫ್ ಈಕ್ವಾಲಿಟಿ ಕ್ರಿಟಿಕ್ ಆಲ್ರೆಡಿ ಎಕ್ಸ್ಪ್ಲೇನ್. ಸ್ಲೇವರಿ ಇಸ್ ಅ ಕಾಂಟ್ರರಿ ಟು ದ ನ್ಯಾಚುರಲ್ ಡಿಗ್ನಿಟಿ ಆಫ್ ಮ್ಯಾನ್ಕೈಂಡ್. ಜಸ್ಟ್ ರೈಟ್ ದಿಸ್ ಒನ್. ಸ್ಲೇವರಿ ಇಸ್ ಕಾಂಟ್ರರಿ ಟು ದ ಮನುಷ್ಯನ ಡಿಗ್ನಿಟಿಗೆ, ಮ್ಯಾನ್ಕೈಂಡಿಗೆ ಕಾಂಟ್ರರಿ ಇದೆ ಅಷ್ಟೇ. ಸ್ಲೇವರಿ ಎಂಬುದೊಂದು ಮನುಷ್ಯನ ಡಿಗ್ನಿಟಿಗೆ, ಮ್ಯಾನ್ಕೈಂಡಿಗೆ ಕಾಂಟ್ರರಿ ಇಷ್ಟೇ. ಅದನ್ನು ಥಾಮಸ್ ಅಕ್ವಿನಾಸ್ ಹೇಳ್ತಾರೆ ಅಂತ ಬರೀಬೇಕು. ಇಮ್ಯಾನ್ಯುಯಲ್ ಕಾಂಟ್ ಹೇಳಿದಲ್ವ, ರ್ಯಾಷನಲ್ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತೀರಿ ನೀವು, ಏನೋ ಸ್ಲೇವ್ಸ್ನ ಉದ್ಧಾರ ಮಾಡ್ತೀನಿ ನನ್ನ ಹೆಸರಲ್ಲಿ ಅಂತ. ಆ ಸ್ಟೆಪ್ಪ ಹಿಯರ್ ಮುಗೀತು. ಮ್ಯಾನ್ ಕೆನಾಟ್ ಡಿಸ್ಪೋಸ್ ಆಫ್ ಹಿಮ್ಸೆಲ್ಫ್ ಆರ್ ಇಸ್ ಓನ್ ಪರ್ಸನ್ ಆರ್ ಇಸ್ ಓನ್ ವಿಲ್ ಆ್ಯಸ್ ಅ ಪ್ರಾಪರ್ಟಿ. ಅವನನ್ನು ಡಿಸ್ಪೋಸ್ ಅವನ ತನವನ್ನು ಅವನ ಹಿಮ್ಸೆಲ್ಫನ್ನು ಮಾಡೋಂಗಿಲ್ಲ. ಆ್ಯಸ್ ಅ ಪರ್ಸನ್ನನ್ನು ಕೂಡ, ಇಸ್ ಓನ್ ಪರ್ಸನ್. ಮತ್ತು ತನ್ನನ್ನು ತಾನು ಪ್ರಾಪರ್ಟಿ ಅಂತ ಹೇಗೆ ಕನ್ಸಿಡರ್ ಮಾಡ್ತಾರೆ? ಹೌ ಕ್ಯಾನ್ ಯು ಕನ್ಸಿಡರ್ ಮ್ಯಾನ್ ಆಸ್ ಅನ್ ಪ್ರಾಪರ್ಟಿ? ಇದನ್ನೇ ಒಬ್ಬೊಬ್ಬರು ಈ ಗರ್ಲ್ ಫ್ರೆಂಡು ಅಥವಾ ಗಂಡ ಹೆಂಡತಿ ವಿಷಯದಲ್ಲಿ ಮ್ಯಾನ್ ಕಾಲ್ ಹರ್ ವೈಫ್ ಆ್ಯಸ್ ಅನ್ ಅ ಪ್ರಾಪರ್ಟಿ. ಅದು ಅವನು ಗೆದ್ದಿರುವ ಸ್ವತ್ತು, ನಾನು ಅವಳನ್ನು ಸಮಾಜದಲ್ಲಿ ನನ್ನ ಸ್ವತ್ತು, ನನ್ನ ಕಪ್ಪು ಅಂತ ಟ್ರೀಟ್ ಮಾಡ್ತಾರೆ. ಹಾಗಿದ್ದಾಗ ನಿಮಗೆ ಮನುಷ್ಯತ್ವಕ್ಕೆ ಬೆಲೆ ಇದೆಯಾ? ಇಲ್ಲ. ಆಗ ಮಾಡಬಾರ್ದು ಅಂತ ಹೇಳೋ ಕಾನ್ಸೆಪ್ಟೇ ಇದು. ಓಕೆನಾ? ನಾವು ಸ್ಲೇವರಿ ಬಗ್ಗೆ ನೋಡಿದ್ವಲ್ವ, ಅವ್ರು ಹೇಗೆ ಏನೇನು ಎಕ್ಸ್ಪ್ಲೈಟ್ ಮಾಡ್ತಾರೆ ಅಂತ ಇದ್ರದ್ದೊಂದು ಜಸ್ಟ್. ಓಕೆನಾ? ನಾವು ಸ್ಲೇವ್ಸ್ದು ಎಲ್ಲ ನೋಡಿದ್ವಲ್ವ, ಇದೆಲ್ಲದ್ರ ಥಿಂಗ್ಸ್ನು. ನ್ಯಾಚುರಲ್ ಹೈರಾರ್ಕಿ ನೋಡಿದ್ವಿ, ಸ್ಲೇವರಿ ಆಸ್ ಎನ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅದನ್ನೇ ನೋಡಿದ್ವಿ, ಗೈಡೆನ್ಸ್ ನೋಡಿದ್ವಿ, ಅಂದರೆ ಅವ್ರು ಹೇಗೆ ಗೈಡೆನ್ಸ್ ಮಾಡ್ತಾರೆ, ಪ್ರೊಟೆಕ್ಷನ್ ಆ್ಯಂಡ್ ಪ್ರಾವಿಷನ್ಸ್ದು, ಇನ್ಸ್ಟ್ರೂಮೆಂಟ್ ಆಫ್ ರೋಲ್ ಆಫ್ ಸ್ಲೇವ್ಸ್, ಲೀಜರ್ ಆಫ್ ಸಿಟಿಸನ್ಸ್, ವಿ ಹ್ಯಾವ್ ಆಲ್ರೆಡಿ ನೋನ್ ದಿಸ್ ಕಾನ್ಸೆಪ್ಟ್. ಕ್ರಿಟಿಸಿಸಮ್ ಹೇಗೆ ಮಾಡ್ತಾರೆ, ಇದಕ್ಕೆ ಯಾರ್ಯಾರು ಯಾವ್ಯಾವ ಥರ ಎಕ್ಸ್ಪ್ಲೋಟೇಷನ್ ಆ್ಯಂಡ್ ಇಂಜಸ್ಟಿಸ್ ಇದೆ, ಲ್ಯಾಕ್ ಆಫ್ ಕನ್ಸೆಂಟ್ ಆ್ಯಂಡ್ ಫ್ರೀಡಮ್, ಎವಲ್ಯೂಷನ್ ಆಫ್ ಮಾರಲ್ ವ್ಯಾಲ್ಯೂಸ್, ಫೇಲ್ಯೂರ್ ಟು ರೆಕಗ್ನೈಸ್ ಹ್ಯೂಮನ್ ಪೊಟೆನ್ಷಿಯಲ್ಸ್. ಯು ಹ್ಯಾವ್ ಸೀನ್ ಆಲ್ ದೀಸ್ ಥಿಂಗ್ಸ್. ಓಕೆ, ನಾವು ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ದ ಅರಿಸ್ಟಾಟಲ್ಸ್ ಐಡಿಯಾ ಆಫ್ ಈಕ್ವಾಲಿಟಿ ಕಾನ್ಸೆಪ್ಟ್ ಬಗ್ಗೆ ನೋಡ್ತಾ ಇದ್ದೀವಿ ನಾವೀಗ. ಓಕೆನಾ? ಈ ಸ್ಲೇವರಿಯಲ್ಲಿ ಮತ್ತೊಂದಿಷ್ಟು ಇದು ಇದ್ದಾವೆ, ವೈಲೇಷನ್ಸ್ಗಳಾಗ್ತಿದ್ದಾವೆ, ಅಥವಾ ಅದರದ್ದೊಂದಿಷ್ಟು ಕ್ರಿಟಿಕ್ಸ್ ಹೇಳ್ಬೇಕಂತಂದರೆ, ಇದು ಮಾಸ್ಟರ್ಸಿಗೂ ಹಾರ್ಮ್ ಮಾಡುತ್ತೆ. ಹೆಂಗಂತಂದರೆ ಇಸ್ ಅ ಮಾರಲ್ ಕರಪ್ಷನ್ ಅಂತ ಬರೀಬೇಕು ನಾವು.
ಮಾರಲ್ ಕರಪ್ಷನ್ ಆಗುತ್ತೆ. ಮಾಸ್ಟ್ರಿ ಓವರ್ ಅನದರ್ ಹ್ಯೂಮನ್ ಬೀಯಿಂಗ್ಸ್ ಮಾಡೋದ್ರಿಂದ ಇಟ್ಸ್ ಮಾರಲಿ ವರ್ಸ್ ಮಾನ್ಸ್ಟ್ರಸ್ ಫಾರ್ಮ್ ಆಫ್ ಬಿಹೇವಿಯರ್. ಮಾನ್ಸ್ಟ್ರಸ್ ಆಗಿಬಿಡ್ತೀರಾ ನೀವು, ಹೇಳಬೇಕು. ಮಾನ್ಸ್ಟ್ರಸ್ ಫಾರ್ಮ್ ಆಫ್ ಬಿಹೇವಿಯರ್ ಇದೆ. ಕ್ಯಾಪಿಟಿವಿಟಿ ಅಗೇನ್ಸ್ಟ್ ವಿಲ್ ಆಗುತ್ತೆ. ಇದನ್ನು ಮಾರ್ಕ್ಸು ಮತ್ತು ಹೀಗಲ್ಲೂ ಕೂಡ ಕೌಂಟರ್ ಮಾಡ್ತಾರೆ ದಿಸ್ ಕೈಂಡ್ ಆಫ್ ಸ್ಲೇವರಿನ. ವೇರ್ ಮಾರ್ಕ್ಸ್ ಎಸ್ ಇಸ್ ಅ ಫ್ರೀಡಮ್. ಅರಿಸ್ಟಾಟಲ್ ಅಸ್ಯೂಮ್ ದ ಫ್ರೀಡಮ್ ಫ್ರಮ್ ಲೇಬರ್ ಅಂತ ಹೇಳ್ತಾರೆ. ಇದು ಹೈಯರ್ ಫ್ಯಾಕಲ್ಟೀಸ್ಗೆ, ಮಾರಲ್ ಫ್ಯಾಕಲ್ಟೀಸ್ಗೆ, ಕ್ರಿಯೇಟಿವ್ ಫ್ಯಾಕಲ್ಟೀಸ್ಗೆ. ಮಾರ್ಕ್ಸ್ ಇದನ್ನು ಇವರು ಗೋಯಿಂಗ್ ಬ್ಯಾಕ್ವರ್ಡ್ ಅಂತ ಹೇಳ್ತಾರೆ. ಹ್ಯೂಮನ್ ಪ್ರೋಗ್ರೆಸ್ ಕೇಮ್ ಫ್ರಮ್ ದಿ ಫಿಸಿಕಲ್ ಲೇಬರ್. ಫಿಸಿಕಲ್ ಲೇಬರ್ ಮಾಡೋದ್ರಿಂದ ಹ್ಯೂಮನ್ ಪ್ರೋಗ್ರೆಸ್ ಆಗುತ್ತೆ ಅಂತ ಮಾರ್ಕ್ಸ್ ಹೇಳ್ತಾರೆ. ಮಾರ್ಕ್ಸ್ ನೀವು ಕಮ್ಯುನಿಸಮ್ ನೋಡ್ತೀವಲ್ಲ ಅವರು. ನೆಕ್ಸ್ಟ್ ಎಕನಾಮಿಕ್ ವ್ಯಾಲ್ಯೂ, ನ್ಯೂ ಪ್ರಾಡಕ್ಟ್ಸ್, ಡಿಸ್ಕವರಿ ಇನ್ ಲೈಫ್ಸ್ ಆಗುತ್ತೆ ಅಂತ ಅವ್ರು ಹೇಳಿರೋದು. ಹೀಗಲ್ಸ್ ಏನು ಹೇಳ್ತಾರೆ, ಹೀಗಲ್ಸ್ ಐರನಿ ಅಂತಲೇ ಬರುತ್ತೆ ಇದನ್ನು ಎಸ್ಪೆಷಲಿ ಇನ್ ದಿ ಸ್ಲೇವರಿ ಕೌಂಟರ್ ಮಾಡಬೇಕಾದ್ರೆ. ಮಾಸ್ಟರ್ಸ್ ಐರೋನಿಕ್ ಡಿಪೆಂಡೆನ್ಸಿ. ಮಾಸ್ಟರ್ಸ್ ಅವರು ಸ್ಲೇವ್ಸ್ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ. ಐರೋನಿಕ್ ಡಿಪೆಂಡೆನ್ಸಿ. ವಾಟ್ ವಾಸ್ ಸಪೋಸ್ ಟು ಮೇಕ್ ಮಾಸ್ಟರ್ ಫ್ರೀ ಆ್ಯಂಡ್ ಇಂಡಿಪೆಂಡೆಂಟ್ ಆಗಬೇಕಿದ್ದಂಥವ್ರು ಸ್ಲೇವ್ಸ್ ಮೇಲೆ ಡಿಪೆಂಡೆಂಟ್ ಆಗಿದ್ದಕ್ಕೆ ಅವ್ರು ಫ್ರೀ ಹೇಗಾದರೂ, ಇಂಡಿಪೆಂಡೆಂಟ್ ಹೇಗಾದರೂ, ನೀವು ಅವ್ರನ್ನ ಹೇಗೆ ಫ್ರೀ ಮ್ಯಾನ್ ಅಂತೀರ. ಇದನ್ನ ಫೆಲಸಿ ಆಫ್ ರಿಗ್ರೆಷನ್ ಅಂತ ಹೇಳ್ತೀವಿ. ಓಕೆನಾ. ಆ್ಯಕ್ಚುಲಿ ಆ್ಯಸ್ ಅಪೋಸಿಟ್ ಎಫೆಕ್ಟ್ ಇದೆ ಡಿಪೆಂಡೆನ್ಸಿ ಆನ್ ಸ್ಲೇವ್ಸ್. ಮಾಸ್ಟರ್ ಕಾಂಟ್ ಕಂಟ್ರೋಲ್ ದೆಮ್ ಆಗಿಬಿಡುತ್ತೆ. ಮತ್ತು ಅದೇ ಮಾಸ್ಟರ್ಸ್ದ ಅವೇರ್ನೆಸ್ ಆಫ್ ಆ್ಯಂಟಿ ಸ್ಲೇವರಿ ಅದೇ ನೋಡಿದ್ವಲ್ಲ, ಲೈಕ್ ಕಂಟ್ರೋಲ್ ಮಾಡ್ಕೊಳ್ಳೋದು, ಆಮೇಲೆ ಈ ಸರ್ಕಮ್ಸ್ಟೆನ್ಸಸ್ಸಿಂದ ಬಂದಿರೋದು ಅಂತ. ಆಮೇಲೆ ಕನ್ಕ್ಲೂಷನ್ ಹೇಗೆ ಮಾಡಬೇಕು ಇನ್ ಸ್ಲೇವರಿ ಕಾನ್ಸೆಪ್ಟ್ ಆಫ್ ಅರಿಸ್ಟಾಟಲ್ ಅಂತಂದರೆ, ಅರಿಸ್ಟಾಟಲ್ಸ್ ಡಿಫೆನ್ಸ್ ಪ್ರಾಕ್ಟಿಕಲ್ ರಿಯಲಿಸಮ್ ಇತ್ತು ಅಂತ ಬರೀಬೇಕು. ಓಕೆನಾ. ಪ್ರಾಕ್ಟಿಕಲ್ ರಿಯಲಿಸಮ್ಮು, ಎಕ್ಸ್ಪಿಡೆನ್ಸಿ. ನೆಕ್ಸ್ಟು ಎಕನಾಮಿಕ್ ಫೌಂಡೇಶನ್ ಆಗಿತ್ತು. ಹೌಸ್ ಹೋಲ್ಡ್ ಆರ್ಗನೈಸೇಷನು, ಸ್ಲೇವ್ ಲೇಬರು, ಎಕನಾಮಿಕ್ ಫೌಂಡೇಶನ್ ಅಂತ ಬರೀಬೇಕಿದ್ದ. ಓಕೆನಾ. ಎಕನಾಮಿಕ್ ಫೌಂಡೇಶನ್. ಹಿಸ್ಟಾರಿಕಲ್ ಲೆಗೆಸಿ, ಕಲೋನಿಯಲ್ ಬಟ್ ಇದನ್ನೇ ಮುಂದೆ ಹೇಗೆ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ರು ಅಂದರೆ ಇದು ಕನ್ಕ್ಲೂಷನ್ ಆಯಿತು. ಇನ್ನೊಂದು ಅಂದರೆ ಕಲೋನಿಯಲ್ ಎಕ್ಸ್ಪ್ಲಾಯ್ಟೇಷನ್ಗೆ, ವೈಟ್ ಮ್ಯಾನ್ ಬರ್ಡನ್ಸ್ಗೆ ನೀವೆಲ್ಲ ಬಾರ್ಬೇರಿಯನ್ಸು, ನಾನ್ ಗ್ರೀಕ್ಸು ಅಥವಾ ನಾನ್ ಯುರೋಪಿಯನ್ಸು, ಸೊ ಯು ಆರ್ ಫಿಟ್ ಟು ಬಿ ರೂಲ್ಡ್ ಅಂತಂದು ಹೇಳಿ ಯುರೋಪಿಯನ್ ಇಂಪೀರಿಯಲಿಸಮ್ ಮಾಡೋಕ್ಕೋಸ್ಕರ ಫಂಡಮೆಂಟಲ್ ಫ್ಲಾ ಇತ್ತು ಅಂತ ಹೇಳಬೇಕು ಇಷ್ಟೇ. ಓಕೆನಾ. ದಿಸ್ ದ ಎಂಡ್ ಆಫ್ ದ ಸ್ಲೇವರಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಇನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಇದು ಇಕ್ವಾಲಿಟಿ. ಓಕೆನಾ. ಈಗ ಅರಿಸ್ಟಾಟಲ್ದು ಈಕ್ವಾಲಿಟಿ ಬಗ್ಗೆ ನೋಡೋಣ. ವಾಟ್ ಈ ಸೇಸ್ ಅಬೌಟ್ ದ ಈಕ್ವಾಲಿಟಿ. ಓಕೆನಾ. ಒಂದು ಫಿಲಾಸಫಿಕಲ್ ಕಂಟೆಸ್ಟ್ ಇದು ರೂಟೆಡ್ ಇನ್ ಬ್ರಾಡರ್ಲಾಗಿ ಪೊಲಿಟಿಕಲ್ ಫಿಲಾಸಫಿ ಮತ್ತು ಎಥಿಕಲ್ ಥಾಟ್ಸ್ಗಳನ್ನ ಹೇಳುತ್ತೆ. ವ್ಯೂಸ್ ಆನ್ ಜಸ್ಟಿಸ್, ಕಾಮನ್ ಗುಡ್ ಬಗ್ಗೆ ಹೇಳುತ್ತೆ ಫಿಲಾಸಫಿಕಲ್ ಕಂಟೆಕ್ಸ್ಟ್. ಡಿಸ್ಟಿಂಕ್ಷನ್ ಫ್ರಮ್ ಮಾಡರ್ನ್ ಈಕ್ವಾಲಿಟಿಗೂ ಅಂಡ್ ದ ಈಕ್ವಾಲಿಟಿ ಟೋಲ್ಡ್ ಬೈ ದಿ Aristotle is very differences. Modern is an egalitarian concept. It's equality for the all. Here it is the equality is not for all. It is for all individuals ಇರುತ್ತೆ. ಇಲ್ಲಿ ಎಲ್ಲರಿಗೂ ಈಕ್ವಲ್ ಇರೋದಿಲ್ಲ ಇನ್ ಅರಿಸ್ಟಾಟಲ್ ಕಾನ್ಸೆಪ್ಟಲ್ಲಿ. ಡಿಫರ್ ಫ್ರಮ್ ದಿ ಕಾನ್ಸೆಪ್ಟ್ ಆಫ್ ಯೂನಿವರ್ಸಲ್ ಈಕ್ವಾಲಿಟಿ. ಇಟ್ ಇಸ್ ನಾಟ್ ಈಕ್ವಲ್ ಫಾರ್ ಆಲ್ ಬಿಕಾಸ್ ಹಿಯರ್ ದ ವುಮೆನ್ ನೋ ಸ್ಲೇವ್ಸು, ಚೈಲ್ಡ್ ಅವ್ರು, ದೇ ಆರ್ ಆಲ್ ರಿಮೂವ್ ಫ್ರಮ್ ದಿಸ್ ಈಕ್ವಾಲಿಟಿ ಕಾನ್ಸೆಪ್ಟು. ನೆಕ್ಸ್ಟ್ ಏನು ಬರುತ್ತೆ, ಪ್ರಪೋರ್ಷನಲ್ ಈಕ್ವಾಲಿಟಿ ಹೇಳ್ತಾರೆ ಅವರು. ಪ್ರಪೋರ್ಷನಲ್ ಈಕ್ವಾಲಿಟಿ, ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ, ನಿಮ್ಮ ಮೆರಿಟ್ ಮೇಲೆ ಈಕ್ವಾಲಿಟಿ. ಎಲ್ಲರಿಗೂ ಅಲ್ಲ, ಹಂತ ಹಂತವಾಗಿ ಕೊಡ್ತೀವಿ. ಪ್ರೊಪೋರ್ಷನೇಟ್, ನೀನು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಈಕ್ವಾಲಿಟಿ, ಹಿಂಗೆ ಅಷ್ಟು ಮರ್ಯಾದೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಹೇಳ್ತಾರೆ. ಅರಿಸ್ಟಾಟಲ್ ಬಿಲೀವ್ಡ್ ಇನ್ ಪ್ರೊಪೋರ್ಷನಲ್ ಈಕ್ವಾಲಿಟಿ ಆರ್ ಇಕ್ವಿಟಿ, ಸೆಂಟ್ರಲ್ ಪ್ರಿನ್ಸಿಪಲ್ ಆಫ್ ಇಸ್ ಈಕ್ವಾಲಿಟಿ ಥಿಯರಿ. ಡೆಫಿನೇಷನ್, ಇಂಡಿವಿಜುವಲ್ ಶುಡ್ ಬಿ ಟ್ರೀಟೆಡ್ ಫೇರ್ಲಿ ಆ್ಯಂಡ್ ಜಸ್ಟ್ಲಿ ಬೇಸ್ಡ್ ಆನ್ ಅವ್ರ ಮೆರಿಟ್ ಎಷ್ಟಿದೆ, ಅವ್ರ ಡೆಸರ್ಟ್ ಏನಿದೆ, ಕಾಂಟ್ರಿಬ್ಯೂಷನ್ ಟು ಸೊಸೈಟಿ ಏನಿದ್ದಾರೆ ಅದ್ರ ಮೇಲೆ. ಆಮೇಲೆ ಡಿಸ್ಟ್ರಿಬ್ಯೂಟಿವ್ ಪ್ರಿನ್ಸಿಪಲ್ ಅಂತ ಒಂದು ಬರುತ್ತೆ. ಇದು ದಿಸ್ ಈಸ್ ಗೋಯಿಂಗ್ ಟು ಬಿ ಎನ್ ಎ ಬೇಸಿಸ್ ಫಾರ್ ದಿ ಫರ್ದರ್ ಹಿಸ್ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ಗೆ. ದೋಸ್ ಹೂ ಕಾಂಟ್ರಿಬ್ಯೂಟ್ ಮೋರ್ ಆರ್ ಎಕ್ಸೆಲ್ ಶುಡ್ ರಿಸೀವ್ ಗ್ರೇಟರ್ ಶೇರ್ ಆಫ್ ಬೆನಿಫಿಟ್ಸ್. ಈಗ ನಾನು 12 ತಾಸು ಕೆಲಸ ಮಾಡಿದ್ದೀನಿ ಅಂದರೆ ನನಗೆ ಇಷ್ಟು ಕೊಡಬೇಕು. ಅವ್ನ ಕೆಲಸದ ಮೇಲೆಲ್ಲ ಮಾರಲ್ ಮೇಲೆ, ಮೆರಿಟ್ಸ್ ಮೇಲೆ ಹೇಳ್ತಾರೆ, ನಾಟ್ ಇವನ್ ದ ವರ್ಕ್ ಆಲ್ಸೋ. ಗ್ರೇಟರ್ ರಿಕಗ್ನಿಷನ್ ಕೊಡ್ತಾರೆ ಅವರಿಗೆ. ದೋಸ್ ಹೂ ಕಾಂಟ್ರಿಬ್ಯೂಟ್ ಲೆಸ್ ಶುಡ್ ರಿಸೀವ್ ಲೆಸ್ ಅಂತ ಹೇಳ್ತಾರೆ. ಎದಕ್ಕೆ ಕೊಡಬೇಕು ಅವರು? ಕಾಮನ್ ಗುಡ್ಗೆ ಕಾಂಟ್ರಿಬ್ಯೂಟ್ ಮಾಡಬೇಕು. ರಿಜೆಕ್ಟ್ಸ್ ದ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ರಿಗಾರ್ಡ್ಲೆಸ್ ಆಫ್ ದಿ ಮೆರಿಟ್. ಇದು ಅಬ್ಸಲ್ಯೂಟ್ ಈಕ್ವಾಲಿಟಿ ಅಲ್ಲ. ನೀನು ಎಷ್ಟೇ ಕೆಲಸ ಮಾಡು, ನಿಮಗೆ ಸಮಾಜದಲ್ಲಿ ಎಲ್ಲರಿಗೂ ಒಂದೇ ಅಂತಂದರೆ ಅದು ಎಲ್ಲರೂ ವರ್ಕ್ ಮಾಡೋದಲ್ಲ. ನಿನ್ನ ಕಾಂಟ್ರಿಬ್ಯೂಷನ್ಗೆ ತಕ್ಕಂಗೆ ನಿನಗೆ ರೆಕಗ್ನಿಷನ್, ಈಕ್ವಾಲಿಟಿ ಕೊಡ್ತೀವಿ, ಡಿಫ್ರೆನ್ಸ್ ಮಾಡ್ತೀವಿ ಅಂತ ಮಾತ್ರ ವರ್ಕ್ ಮಾಡ್ತೀವಲ್ವ ಹಾಗೆ. ಬಟ್ ದ ಪ್ರೆಸೆಂಟ್ ಕಂಡೀಷನ್ ಇಸ್ ಅಬ್ಸಲ್ಯೂಟ್ ಈಕ್ವಾಲಿಟಿ ಇಲ್ಲ. ಇಲ್ಲಿ ಎಂಫಸೈಸಸ್ ಪ್ರಪೋರ್ಷನೇಟ್ ಡಿಸ್ಟ್ರಿಬ್ಯೂಷನ್ ಬೇಸ್ಡ್ ಆನ್ ದರ್ ವರ್ತ್. ನಿನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಕೊಡ್ತೀವಿ ಅಂತ ಅರ್ಥ ಇದು. ಅರಿಸ್ಟಾಟಲ್ ನೋಷನ್ ಆನ್ ಜಸ್ಟಿಸ್ ಇದೆ ಹೇಳಿದ್ನಲ್ವ. ಈಕ್ವಾಲಿಟಿ ಕಾನ್ಸೆಪ್ಟ್ ಜಸ್ಟಿಸ್ ಜೊತೆಗೆ ಇಂಟರ್ವೈಂಡ್ ಆಗಿರುತ್ತೆ. ಇನ್ವಾಲ್ವ್ಸ್ ದ ಡಿಸ್ಟ್ರಿಬ್ಯೂಷನ್ ಇನ್ ಸೊಸೈಟಿ. ಹಾನರ್ಸು, ವೆಲ್ತು, ಅದರ್ ಗುಡ್ಸು ಹೇಗಿದೆ ಅನ್ನೋದ್ರ ಮೇಲೆ ಇವ್ರನ್ನ ಹಾನರ್ ಮಾಡ್ತೀವಿ. ಡಿಸ್ಟ್ರಿಬ್ಯೂಷನ್ ಇಸ್ ಪ್ರಪೋರ್ಷನಲ್ ಟು ಇಂಡಿವಿಜುವಲ್ಸ್ ವರ್ಚ್ಯೂಸು, ಇಂಡಿವಿಜುವಲ್ಸ್ ಮೆರಿಟ್ಸಿಗೆ ತಕ್ಕ ಹಾಗೆ. ಓಕೆನಾ. ಕರೆಕ್ಟಿವ್ ಜಸ್ಟಿಸ್ ಮೇಲೆ ಬರುತ್ತೆ. ಒಂದು ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸು, ಇದು ಮುಂದೆ ನಾವು ಜಸ್ಟಿಸ್ ಕಾನ್ಸೆಪ್ಟಲ್ಲಿ ನೋಡ್ತೀವಿ.
ನೆಕ್ಸ್ಟ್ ಕರೆಕ್ಟಿವ್ ಜಸ್ಟಿಸ್, ಅವ್ರು ಏನಾದ್ರು ತಪ್ಪು ಮಾಡಿದರೆ ಅದನ್ನು ಇದು ಮಾಡೋದು ಇರುತ್ತಲ್ವ, ರೆಕ್ಟಿಫೈಯಿಂಗ್ ರಾಂಗ್ಸ್. ಆಮೇಲೆ ಅದು ರಾಂಗಿಗೆ ತಕ್ಕ ಹಾಗೆ ಪ್ರೊಪೋರ್ಷನೇಟ್ ಆಗಿ ನೀವು ಅವ್ರಿಗೆ ಶಿಕ್ಷೆ ಕೊಡಬೇಕು. ಪನಿಷ್ಮೆಂಟ್ ಆ್ಯಂಡ್ ಕಂಪೆನ್ಸೇಷನ್ ರಿಸ್ಟೋರ್ಸ್ ಬ್ಯಾಲೆನ್ಸ್ ಆ್ಯಂಡ್ ಇನ್ಜಸ್ಟಿಸ್ ಅಕರ್ಸ್. ಇದು ರಿಲೇಷನ್ಶಿಪ್ ಟು ಈಕ್ವಾಲಿಟಿ. ಜಸ್ಟಿಸ್ ಸರ್ವ್ಸ್ ಆಸ್ ಅ ಫ್ರೇಮ್ವರ್ಕ್ ಫಾರ್ ಈಕ್ವಾಲಿಟಿ ಆಗಬೇಕಂದ್ರೆ ಅದು ಜಸ್ಟಿಸ್ ಹೆಲ್ಪ್ ಮಾಡುತ್ತೆ. ಬೋತ್ ಟೈಪ್ಸ್ ಎನ್ಶೂರ್ ಫೇರ್ ಟ್ರೀಟ್ಮೆಂಟ್ ಬೇಸ್ಡ್ ಆನ್ ಸರ್ಕಮ್ಸ್ಟೆನ್ಸಸ್. ನೆಕ್ಸ್ಟ್ ಈಕ್ವಾಲಿಟಿ ಆ್ಯಂಡ್ ವರ್ಚ್ಯೂ. ಇಂಡಿವಿಜುವಲ್ ಪೊಸೆಸಿಂಗ್ ಗ್ರೇಟರ್ ವರ್ಚ್ಯೂ, ವಿಸ್ಡಮು, ಅವ್ರ ಹತ್ರ ಎಕ್ಸಲೆನ್ಸ್ ಇತ್ತು. ಅರಿಟ್ ಅಂತಂದರೆ ಟಾಪ್, ಅವ್ರ ಎಕ್ಸಲೆನ್ಸ್ ಇದ್ದಾರೆ ಅಂತಂದರೆ ಅವ್ರಿಗೆ ರೆಕಗ್ನೈಸ್ ಆ್ಯಂಡ್ ರಿವಾರ್ಡೆಡ್ ಅಕಾರ್ಡಿಂಗ್ಲಿ ಬೇಸ್ಡ್ ಆನ್ ದರ್ ವರ್ಚ್ಯೂ, ವಿಸ್ಡಮ್ ಆ್ಯಂಡ್ ಎಕ್ಸಲೆನ್ಸ್. ಫಾರ್ಮ್ ಆಫ್ ಪ್ರೊಫೆಷನಲ್ ಈಕ್ವಾಲಿಟಿ. ಅಕ್ನಾಲಜ್ ಡಿಫರೆನ್ಸಸ್ ಇನ್ ಪೀಪಲ್ಸ್ ಎಬಿಲಿಟೀಸ್ ಆ್ಯಂಡ್ ಪೀಪಲ್ ಕಾಂಟ್ರಿಬ್ಯೂಷನ್. ವರ್ಚ್ಯೂ ಆಸ್ ಎ ಕ್ರೈಟೀರಿಯಾ. ಮಾರಲ್ ಎಕ್ಸಲೆನ್ಸ್ ಡಿಟರ್ಮೈನ್ಸ್ ದೇರ್ ವರ್ತ್. ಮಾರಲ್ ಎಷ್ಟಿದ್ದೀರಿ. ಆಮೇಲೆ ಇಂಟೆಲೆಕ್ಚುವಲ್ ಎಕ್ಸಲೆನ್ಸಿ ಇತ್ತಂದರೆ ಸ್ಟೇಟಸ್ ನಿಮ್ಮದು ಗೊತ್ತಾಗುತ್ತೆ, ನಿಮ್ಮ ಬಂಡವಾಳ ಏನಿದೆ ಅಂತ. ಎಕ್ಸಲೆನ್ಸ್ ಜಸ್ಟಿಫೈಸ್ ಡಿಫರೆನ್ಸ್ ಟ್ರೀಟ್ಮೆಂಟ್. Like if the someone is got the first rank or someone is did excellent work, is getting the different treatment is going to given ನಿಮಗೆ ಥರ್ಡ್ ಕ್ಲಾಸ್ ಇದು ಟಾಪ್ ಟೈರ್ 1 ಇನ್ ಎ ಸಿ ರೂಮ, ಅವರಲ್ಲಿ ಇರ್ತಕ್ಕಂಥ ದೊಡ್ಡ ಬಿಲ್ಡಿಂಗ್ ಇವನಿಗೆ ಫಸ್ಟ್ ಬಿಲ್ಡಿಂಗ್ ಇವನಿಗೆ ಅಂತ ಕೊಡ್ತಿದ್ದೀವಿ ಅಂತ ಡಿಸೈಡ್ ಮಾಡಿದ್ರೆ ಅದನ್ನ ಸಬ್ಸ್ಟ್ಯಾನ್ಷಿಯೇಟ್ ಮಾಡುತ್ತೆ ಡಿಫ್ರೆನ್ಷಿಯಲ್ ಟ್ರೀಟ್ಮೆಂಟನ್ನು. ನೆಕ್ಸ್ಟು ಮೆರಿಟೋಕ್ರಸಿಗೆ ಅಂತಂದರೆ ಮೆರಿಟೋಕ್ರೆಟಿಕ್ ಪ್ರಿನ್ಸಿಪಲ್ಗೆ ಈಕ್ವಾಲಿಟಿ ರಿಲೇಟೆಡ್ ಮೆರಿಟೋಕ್ರೆಟಿಕ್ ಪ್ರಿನ್ಸಿಪಲ್ನ ಸಪೋರ್ಟ್ ಮಾಡುತ್ತೆ. ಬೇಸ್ಡ್ ಆನ್ ದೇರ್ ಮೆರಿಟ್, ಅವ್ರು ಹೇಗೆ ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ತೆಗಿತೀವಿ, ಆಮೇಲೆ ಬೇರೆ ಬೇರೆ ಕ್ಲಾಸಲ್ಲೇ ಅವ್ರದ್ದು ಏನು ಮೆರಿಟ್ಸ್ ಇದೆ, ಅವ್ರದ್ದು ಸ್ಕಿಲ್ ಏನಿದೆ, ಅವ್ರ ಫಿಲಾಸಫಿಗೆ ಹೆಂಗೆ ಡಿಫ್ರೆನ್ಸ್ ಇಂಪುಟ್ ಕೊಡ್ತಿದ್ದಾರೆ, ಕಾಮನ್ ಗುಡ್ಡಿಗೆ ಏನು ಇಂಪುಟ್ ಕೊಡ್ತಿದ್ದಾರೆ, ಎಬಿಲಿಟೀಸು, ಅಚೀವ್ಮೆಂಟ್ಸು, ವರ್ಚ್ಯೂಸ್ಗೆ. ಇದು ಮಾಡರ್ನ್ ಇಗ್ಲಿಟೇರಿಯನಿಸಮ್ ಕಾನ್ಸೆಪ್ಟಿಗೆ ಅಪೋಸಿಟ್ ಇದೆ. ಮಾಡರ್ನ್ ಇಗ್ಲಿಟೇರಿಯನ್ ಎಂಫೋಸಿಸ್ ಆನ್ ಈಕ್ವಲ್ ಟ್ರೀಟ್ಮೆಂಟ್. ನೀನು ಎಷ್ಟಾದರೂ ಮೆರಿಟ್ ಇರಪ್ಪ, ನಿಮಗೆಲ್ಲ ಒಂದೇ ಟ್ರೀಟ್ಮೆಂಟ್, ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತೆಲ್ಲ ಇಲ್ಲಿ ಹಂಗಲ್ಲ. ಇಲ್ಲಿ ಅರಿಸ್ಟಾಟಲ್ ಏನು ಮೆರಿಟೋಕ್ರಸಿ ಟ್ರೀಟ್ಮೆಂಟ್ ಬೇಸ್ ಅಂದರೆ, ಈಗ ಇವನು ಜಾಸ್ತಿ ಚೆನ್ನಾಗಿ ಮಾರ್ಕ್ಸ್ ಇದ್ದಾನೆ, ಇವನಿಗೆ ದೇವ್ರಿಗೆ ಬೇಗ ಬಿಟ್ಬಿಡಿ, ನೋಡ್ಕೊಂಬಿಡಲಿ, ಇವನು ಭಾಳ ಶ್ರೀಮಂತ ಇದ್ದಾನೆ ಬಿಟ್ಬಿಡಿ. ನಾವು ಹೀಗೆ ಇರಬೇಕು ಅಂತ ಅಂದ್ಕೊಂಡಿದ್ವಿ, ಇದು ಆಗ್ತಿಲ್ಲ. ಬಟ್ ಸಮ್ಹಾರ್ ಒನ್ ಅದರ್ ಕೈಂಡ್ ಆಫ್ ದ ಅರಿಸ್ಟಾಟಲ್ ಈಕ್ವಾಲಿಟಿನೇ ಇದೆ. ಈಗ ಹೆಚ್ಚು ಮಾರ್ಕ್ಸ್ ತಾಂಡಿದ್ರೆ ಕಾಲೇಜಲ್ಲಿ ಫಸ್ಟ್ ಪ್ರಿಫರೆನ್ಸ್, ಬಿಕಾಸ್ ಈಸ್ ಅ ಮೆರಿಟೋರಿಯಸ್ ಸ್ಟೂಡೆಂಟ್. ವೆದರ್ ಈಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ಆರ್ ವಿ ಡೋಂಟ್ ಮ್ಯಾಚರ್, ಈಸ್ ಅ ಮೆರಿಟೋರಿಯಸ್ ಸ್ಟೂಡೆಂಟ್. ದ ಟೀಚರ್ಸ್ ವಿಲ್ ಕಮ್ ಅಂಡ್ ಸಿ ಟು ದಟ್ ಸ್ಟೂಡೆಂಟ್ ಫಸ್ಟ್. ಹಾಗೆ ಅರಿಸ್ಟಾಟಲ್ ಆ್ಯಂಡ್ ಮೆರಿಟೋಕ್ರಸಿ ಟ್ರೀಟ್ಮೆಂಟ್ ಬೇಸ್ಡ್ ಅಂದರೆ ಡೆಮಾನ್ಸ್ಟ್ರೇಟೆಡ್ ವರ್ತ್ ಮೇಲೆ, ನೀನು ವರ್ತ್ ನೀವು ತೋರಿಸಿದ ಮೇಲೆ ನಿನಗೆ ಮೆರಿಟ್ ಸಿಗುತ್ತಲ್ಲ ಹಾಗೆ. ನೆಕ್ಸ್ಟ್ ಇನ್ಇಕ್ವಾಲಿಟಿ ಆಫ್ ನ್ಯಾಚುರಲ್ ಟ್ಯಾಲೆಂಟ್ಸ್. ಆಮೇಲೆ ಈ ರಿಕಗ್ನಿಷನ್ ಆಫ್ ದ ಇನ್ಹೆರೆಂಟ್ ಡಿಫರೆನ್ಸಸ್. ಇನ್ಹೆರೆಂಟ್ ಡಿಫರೆನ್ಸಸ್ನ ಅವ್ನು ಅಕ್ನಾಲೇಜ್ ಮಾಡ್ತಾನೆ. ನ್ಯಾಚುರಲ್ ಟ್ಯಾಲೆಂಟ್ಸ್ ಮತ್ತು ಎಬಿಲಿಟೀಸ್ಗೆ ಅವ್ರು ಡಿಫ್ರೆಂಟ್ ಇರುತ್ತೆ, ಅವ್ರು ಹಾಗಾಗಿ ಡಿಫ್ರೆಂಟ್ ಟ್ರೀಟ್ಮೆಂಟ್ ಕೊಡ್ತೀವಿ. ಹಾಗಾಗಿ ಇದನ್ನು ಡಿಸ್ಟ್ರಿಬ್ಯೂಷನ್ಗೆ ಇಂಪ್ಲಿಕೇಶನ್ ಮಾಡ್ತಾನೆ. ಏನೇನಪ್ಪ ಅಂತಂದರೆ ವೆನ್ ಡಿಸ್ಟ್ರಿಬ್ಯೂಟಿಂಗ್, ಅವ್ರಿಗೆ ಏನಾದರೂ ನೀವು ಕೊಡ್ತಾ ಇದ್ದೀರಿ ಅಂತಂದರೆ ಅವ್ರ ಬೆನಿಫಿಟ್ಸ್ ಏನಿದ್ದಾರೆ, ಅವರಿಂದ ಹಾನರ್ ಹೆಂಗಿದೆ, ರಿಸೋರ್ಸಸ್ ಏನಿದೆ ಇನ್ ಸೊಸೈಟಿ ಅನ್ನೋದನ್ನು ಕನ್ಸಿಡರ್ ಮಾಡಿ. ನ್ಯಾಚುರಲ್ ಹೈರಾರ್ಕಿನ ಸಪೋರ್ಟ್ ಮಾಡ್ತಾನೆ ಇವನು ಆ್ಯಸ್ ಅ ಫ್ಯಾಕ್ಟ್. ಸೊ ನಾಟ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಈಕ್ವಲಿ, ಎಲ್ಲರೂ ಈಕ್ವಲಿ ಕೇಪಬಲ್ ಇಲ್ಲ, ಅವ್ರಿಗೆ ಡಿಫ್ರೆಂಟ್ ಕೆಪಾಸಿಟಿ ಇದೆ. ಕೆಲವೊಬ್ಬರಲ್ಲಿ ಎವ್ರಿಬಡಿ ಈಸ್ ನಾಟ್ ಹ್ಯಾವಿಂಗ್ ದ ಸೇಮ್ ಕೆಪಬಿಲಿಟಿ. ಸಮ್ಮನ್ ಈಸ್ ಗುಡ್ ಅಟ್ ಇನ್ ಮ್ಯಾಥಮೆಟಿಕ್ಸ್, ಸಮ್ಮನ್ ಈಸ್ ಗುಡ್ ಅಟ್ ಇನ್ ಸೈನ್ಸ್. ಇನ್ ಇವನ್ ದ ಸೈನ್ಸ್ ಆಲ್ಸೋ ಡಿಗ್ರೀಸ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ದಟ್ಸ್ ವೈ ದೇರ್ ಇಸ್ ಅನ್ ಡಿಫ್ರೆನ್ಸಸ್. Society should reflect natural differences. By birth, someone is a good singer. You should celebrate that singer because he is by birth, he is having such a great personalistic character. Common good ಇದೆ. ನೆಕ್ಸ್ಟ್ ಏನಿದೆ, ಸೆಂಟ್ರಲ್ ಕನೆಕ್ಷನ್ ಇದೆ ಕಾಮನ್ ಗುಡ್ಗೆ. ಕಾನ್ಸೆಪ್ಟ್ ಈಕ್ವಾಲಿಟಿ ಕ್ಲೋಸ್ಲಿ ರಿಲೇಟೆಡ್ ಟು ದ ಕಾಮನ್ ಗುಡ್ ಆಫ್ ಪೊಲಿಟಿಕಲ್ ಕಮ್ಯುನಿಟಿ. ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಗುಡ್ಸ್ ಆ್ಯಂಡ್ ರೆಕಗ್ನಿಷನ್ ಶುಡ್ ಸರ್ವ್ ದ ಕಾಮನ್ ಗುಡ್, ಕಂಟ್ರಿಬ್ಯೂಟ್ ಸ್ಟೆಬಿಲಿಟಿ. ಇದರಿಂದ ಇವನು ಶಾಣೆ ಇದ್ದಾನೆ, ಇವನಿಗೆ ಕೊಡ್ತಾ ಇದ್ದೀವಿ, ನಿಂಗಿಲ್ಲ, ನಿಂಗೆ ಕೊಟ್ಟಿಲ್ಲ, ಹಂಗಾಗಿ ನೀವು ಕೇಳುವ ಹಾಗಿಲ್ಲ ಅಂದರೆ ಇದು ಸಮಾಜದಲ್ಲಿ ಒಂದು ಇಟ್ಸ್ ಗೋಯಿಂಗ್ ಟು ಕ್ರಿಯೇಟ್ ಎನ್ ಆರ್ಡರ್. ಪ್ರಮೋಟ್ ದ ಹಾರ್ಮನಿ ಇನ್ ಸೊಸೈಟಿ. ಇಂಡಿವಿಜುವಲ್ ರಿವಾರ್ಡ್ಸ್ ಸರ್ವ್ ಕಲೆಕ್ಟಿವ್ ಬೆನಿಫಿಟ್ ಕೊಡುತ್ತೆ. ನಾಟ್ ಪ್ಯೂರ್ಲಿ ಇಂಡಿವಿಜುವಲ್ ಎಂಟೈಟಲ್ಮೆಂಟ್ ಅಷ್ಟೇ ಅಲ್ಲ, ಇಟ್ಸ್ ಗೋಯಿಂಗ್ ಟು ಗಿವ್ ಎನ್ ಕಲೆಕ್ಟಿವ್ ಬೆನಿಫಿಟ್. ಸೊಸೈಟೀಸ್ ವೆಲ್ಫೇರ್ ಟೇಕ್ಸ್ ಪ್ರೆಸಿಡೆನ್ಸ್. ಈ ಥರ ಮಾಡೋದ್ರಿಂದ ಸೊಸೈಟಿಗೆ ಹೆಲ್ಪ್ ಆಗುತ್ತೆ ಅಂತ ಅರಿಸ್ಟಾಟಲ್ ಹೇಳ್ತಾರೆ. ಲಿಮಿಟೇಷನ್ಸ್ ಆಫ್ ಅರಿಸ್ಟಾಟಲ್, ಇದರಲ್ಲಿ ಇವ್ರದ್ದೇನು ಲಿಮಿಟೇಷನ್ಸ್ ಆಗಿರುತ್ತೆ ಅಂತಂದರೆ, ಈಕ್ವಲ್ ರೈಟ್ಸ್ ಇಲ್ಲ, ಆಲ್ ಇಂಡಿವಿಜುವಲ್ಸಿಗೂ ಕೊಡೋದಿಲ್ಲ, ಈಕ್ವಲ್ ಟ್ರೀಟ್ಮೆಂಟು ಇಲ್ಲ ಎಲ್ಲರಿಗೂ. ಆ್ಯಂಡ್ ಆ್ಯಸ್ ಅಡ್ವೊಕೇಟೆಡ್ ಇನ್ ಮಾಡರ್ನ್ ಲಿಬರಲ್ ಡೆಮೋಕ್ರಸೀಸ್ಗೆ ಎಲ್ಲರಿಗೂ ಈಕ್ವಲ್ ಟ್ರೀಟ್ಮೆಂಟ್ ಕೊಡ್ತೀವಿ. ಹೈರಾರ್ಕಿಕಲ್ ಫೌಂಡೇಶನ್ಸ್ ಇದ್ದಾವೆ. ನಿಮ್ಮದು ಹೈರಾರ್ಕಿಕಲ್ ವ್ಯೂ ಆಫ್ ಸೊಸೈಟಿ ಬೇಸಿಸ್ ಮೇಲೆ ನೀನು ಈಕ್ವಾಲಿಟಿ ಡಿಸೈಡ್ ಮಾಡ್ತಿದೆಯಾ. ಇಂಡಿವಿಜುವಲ್ಸ್ ವ್ಯಾಲ್ಯೂ ಬೇಸ್ಡ್ ಅಂದರೆ ಕಾಂಟ್ರಿಬ್ಯೂಷನ್, ನೀನು ಅಂದ್ಕೊಂಡ್ರೆ ಕಾಮನ್ ಗುಡ್ಡಿಗೆ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ಬೇಕು, ಹಂಗಂದ್ರೆ ಮಾತ್ರ ಅವರಿಗೆ ದೇ ಆರ್ ಗೋಯಿಂಗ್ ಟು ಗೆಟ್ ಎನ್ ಈಕ್ವಲ್ ಟ್ರೀಟ್ಮೆಂಟ್. ಬಟ್ ವಿ ಹ್ಯಾವ್ ಎಕ್ಸ್ಕ್ಲೂಡೆಡ್ ಸಮ್ ದ ಗ್ರೇಟೆಸ್ಟ್ ಪೀಪಲ್ಸ್ ಆರ್ ಇವನ್ ದ ಗ್ರೇಟೆಸ್ಟ್ persons who are going to work for society during that time. For example, women, slave labor, barbarians. I don't want to call them it as barbarians, but the non-Greeks, which are call them it as aliens, or even the barbarians, they call them as non-Greeks. Women, slave labor, barbarians. Okay, na? For them there was no equal treatment, they have excluded them. Next, contrast to the modern values ಇದೆ.
ಹ್ಯೂಮನ್ ಡಿಗ್ನಿಟಿಗೆ, ಈಕ್ವಲ್ ರೈಟ್ಸ್, ಈಕ್ವಲ್ ಆಪರ್ಚುನಿಟಿಗೆ ಫಾರ್ ಆಲ್ ಇಂಡಿವಿಜುವಲ್ ರಿಗಾರ್ಡ್ಲೆಸ್ ಆಫ್ ದಿ ಮೆರಿಟಿಗೆ. ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಸಮ್ಮರಿ ನೋಡಿದ್ವಿ ಅಂದರೆ ಏನಪ್ಪ, ಒಂದು ಬೇಸಿಕ್ ಇಷ್ಟು ತನಕ ನೋಡಿದ್ದೇನು, ಪ್ರೊಪೋರ್ಷನೇಟ್ ನೇಚರ್ ಆಗಿರಬೇಕು, ಪ್ರೊಪೋರ್ಷನಲ್ ನಾಟ್ ಅಬ್ಸಲ್ಯೂಟ್ ಈಕ್ವಾಲಿಟಿ, ಮೆರಿಟ್ ಬೇಸ್ ಇರುತ್ತೆ, ಎಕ್ಸಲೆನ್ಸ್, ಕಾಂಟ್ರಿಬ್ಯೂಷನ್, ವರ್ಚು. ಜಸ್ಟಿಸಿಗೆ ಫ್ರೇಮ್ವರ್ಕ್ ಆಗ್ತದೆ, ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ಗೆ, ಕಲೆಕ್ಟಿವ್ ಜಸ್ಟಿಸ್ಗೆ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ದಸ್ ಕಮ್ಯುನಿಟಿ ಓರಿಯೆಂಟೆಡ್, ಕಾಮನ್ ಗುಡ್, ರಿಕಗ್ನಿಷನ್ ಆಫ್ ಡಿಫರೆನ್ಸಸ್, ನ್ಯಾಚುರಲ್ ಡಿಫರೆನ್ಸಸ್, ಸೋಷಿಯಲ್ ಡಿಫರೆನ್ಸಸ್, ಫಿಲಾಸಫಿಕಲ್ ಇಂಪ್ಲಿಕೇಶನ್ಸ್ ಇದೆ, ಟೆನ್ಷನ್ ವಿತ್ ದ ಮಾಡರ್ನ್ ಈಕ್ವಾಲಿಟಿ ಇದೆ, ಹಿಸ್ಟಾರಿಕಲ್ ಇನ್ಫ್ಲುಯೆನ್ಸಸ್ ಇದೆ, ಸೋಷಿಯಲ್ ಹೈರಾರ್ಕಿ, ನ್ಯಾಚುರಲ್ ಲಾ ಮತ್ತು ಜಸ್ಟಿಸ್ಗೆ, ಕಂಟೆಂಪರರಿ ರಿಲೆವೆನ್ಸ್, ಮೆರಿಟೋಕ್ರಸಿ ಇದೆ, ಎಗಿಲಿಟೇರಿಯನಿಸಮ್, ಎಲ್ಲರೂ ಒಂದೇ ಅನ್ನೋದಕ್ಕೊಂದು, ನೀನು ಹೆಚ್ಚು ಹೆಚ್ಚು ಶಾಣೆ ಇದೆಯಾ, ನೀನು ಹಾಗಿದೆಯಾ ಹೀಗಿದೆಯಾ ಅನ್ನೋದ್ರ ಮೇಲೆ ಡಿಫ್ರೆನ್ಸಸ್, ಹ್ಯುಮ್ಯಾನಿಟಿ ಬಿಟ್ಟು ಮೆರಿಟ್ಸ್ ಮೇಲೆ, ವರ್ಚೂಸ್ ಮೇಲೆ ಹೋಗ್ತೀವಿ. ಅಫರ್ಮೇಟಿವ್ ಆ್ಯಕ್ಷನ್ಸಿಗೆ ಡಿಸ್ಕಸ್ ಅಂದರೆ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಇದೆ. ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ಸ್ ಅಂದರೆ ಡೈವರ್ಸಿಟಿ ಇನ್ ಹ್ಯೂಮನ್ ಟ್ಯಾಲೆಂಟ್ಸ್ನ ಫ್ರೇಮ್ವರ್ಕ್ ಫಾರ್ ರಿವಾರ್ಡಿಂಗ್ ಎಕ್ಸಲೆನ್ಸ್, ಸೋಷಲ್ ಕಾಂಟ್ರಿಬ್ಯೂಷನ್. ವೀಕ್ನೆಸ್ ಇದೆ, ಸೋಷಲ್ ಹೈರಾರ್ಕಿ, ಡಿಸ್ಕ್ರಿಮಿನೇಷನ್ ಮಾಡುತ್ತೆ. ಆಮೇಲೆ ಆಬ್ಜೆಕ್ಟಿವ್ ಮೆಜರ್ಮೆಂಟ್ ಆಫ್ ಮೆರಿಟ್ ಪಾಸಿಬಲ್ ಇದೇನಾ, ಇದರಲ್ಲಿ ಅಸ್ಯೂಮ್ ಮಾಡ್ಕೋಬೇಕು ನಾವು. ಎಕ್ಸ್ಕ್ಲೂಡ್ಸ್ ಮೇನ್ಲಿ ಫ್ರಮ್ ಫುಲ್ ಪಾರ್ಟಿಸಿಪೇಷನ್ ಆಗೋದಿಲ್ಲ. ಸೊಸೈಟಿ, ಜೆಂಡರ್ ಇನ್ಇಕ್ವಾಲಿಟಿ ಇದೆ, ಕ್ಲಾಸ್ ಡಿವಿಷನ್ಸ್ ಇದೆ. ಆಮೇಲೆ ಫೇಲ್ ಟು ರೆಕಗ್ನೈಸ್ ಇನ್ನೆರೆಂಟ್ ಹ್ಯೂಮನ್ ಡಿಗ್ನಿಟಿನ ನೀವು ರೆಕಗ್ನೈಸ್ ಮಾಡಿಲ್ಲ. ಓಕೆನಾ ಓವರಾಲ್ ಆಗಿ ನೋಡೋದಾದರೆ ನಾವು ಈ ಅರಿಸ್ಟಾಟಲ್ ಕಾನ್ಸೆಪ್ಟ್ ಆಫ್ ಇದೇನಿದೆ, ಕಾನ್ಸೆಪ್ಟ್ ಆಫ್ ಈಕ್ವಾಲಿಟಿ ಇದೆ, ಅಂದರೆ ಇದರಿಂದ ಈಕ್ವಿಟಿ ಬರುತ್ತೆ. ಮಾಡರ್ನ್ ವ್ಯೂ ಈಕ್ವಾಲಿಟಿ ರೈಟ್ಸ್ ಆ್ಯಂಡ್ ಆಪರ್ಚುನಿಟೀಸ್ ಇರಬೇಕು ಎಲ್ಲರಿಗೂ, ಅಂದರೆ ಡಿಫ್ರೆನ್ಸಸ್ ನೋಡ್ತೀವಿ ಅರಿಸ್ಟಾಟಲ್ಗೂ ಮಾಡರ್ನಿಗೂ. ಇದು ಮೆರಿಟು ವರ್ಚ್ಯೂ ಕಾಂಟ್ರಿಬ್ಯೂಷನ್ ಮೇಲೆ. ಇಲ್ಲಿ ಹ್ಯೂಮನ್ ಡಿಗ್ನಿಟಿ ಆ್ಯಂಡ್ ಫ್ರೀಡಮ್ ಇದೆ. ನೇಚರ್ ಆಫ್ ಸೊಸೈಟಿ ಹೈರಾರ್ಕಿಕಲ್, ಕಮ್ಯುನಿಟೇರಿಯನ್ನು. ಇಲ್ಲಿ ಇಂಡಿವಿಜುವಲಿಸ್ಟಿಕ್ಸ್ ಇದೆ ಆ್ಯಂಡ್ ರೈಟ್ಸ್ ಬೇಸ್ಡ್ ಡಿಫ್ರೆನ್ಸಸ್ ಆಗಬೇಕು ಅಂತ. ನೇಚರ್ ಆಫ್ ಸೊಸೈಟಿ, ಇಲ್ಲಿ ಸ್ಕೋಪ್ ಫಾರ್ ಈಕ್ವಾಲಿಟಿ ಲಿಮಿಟೆಡ್ ಟು ಸಿಟಿಸನ್ಸ್ಗೆ ಅಷ್ಟೇ ಐತೆ. ಇಲ್ಲಿ ಯೂನಿವರ್ಸಲ್ ಇನ್ಕ್ಲೂಷನ್ ಇದೆ. ಏಮ್ ಆಫ್ ಈಕ್ವಾಲಿಟಿ, ಕಾಮನ್ ಗುಡ್ ಆ್ಯಂಡ್ ವರ್ಚ್ಯೂ ಪ್ರಮೋಷನ್ ಇರುತ್ತೆ. ಇಲ್ಲಿ ಜಸ್ಟಿಸ್ ಆ್ಯಂಡ್ ಸೋಷಲ್ ಫೇರ್ನೆಸ್ನ ಇಂಪ್ರೂವೈಸೇಷನ್, ಅದರದ್ದೇ ಮೇಜರ್ ಏಮ್ ಆಫ್ ಮಾಡರ್ನ್ ಇಗ್ಲಿಟೇರಿಯನ್ ವ್ಯೂ ಇರುತ್ತೆ. ಪೊಲಿಟಿಕಲ್ ಸಿಸ್ಟಮು ಮೆರಿಟೋಕ್ರಸಿ ಅಥವಾ ಪೊಲಿಟಿ ಇರುತ್ತೆ. ಇಲ್ಲಿ ಡೆಮೋಕ್ರೆಟಿಕ್ ಇಗ್ಲಿಟೇರಿಯನಿಸಮ್ ಇರುತ್ತೆ. ಅದಲ್ಲದೆ ಮತ್ತು ಈ ಕೋರ್ ಐಡಿಯಾ, ಅರಿಸ್ಟಾಟಲ್ ಕೋಡ್ ಐಡಿಯಾ ಅದ್ರದ್ದು ಆಬ್ಜೆಕ್ಟಿವ್ ಏನಿರುತ್ತೆ, ಮಾರಲ್ ಡೈಮೆನ್ಷನ್ನು ಈಕ್ವಾಲಿಟಿ ಆಸ್ ಫೇರ್ನೆಸ್ ಬೇಸ್ಡ್ ವರ್ಚ್ಯೂ ಇರೋದ್ರಿಂದ ಮಾರಲ್ ಎಕ್ಸಲೆನ್ಸ್ ಬರುತ್ತೆ. ಪೊಲಿಟಿಕಲ್ ಡೈಮೆನ್ಷನ್ಗೆ ರಿವಾರ್ಡ್ ಅಕಾರ್ಡಿಂಗ್ ಟು ದ ಮೆರಿಟ್ ಮೇಲೆ, ಇಲ್ಲಿ ಸ್ಟೆಬಿಲಿಟಿ ಬರುತ್ತೆ. ಅದರಿಂದ ಪೊಲಿಟಿಕಲ್ ಡೈಮೆನ್ಷನ್ಸ್ ನೀವು ಈಕ್ವಾಲಿಟಿ ಈ ಕಾನ್ಸೆಪ್ಟ್ ಅಪ್ಲೈ ಮಾಡೋದ್ರಿಂದ. ಸೋಷಲ್ ಡೈಮೆನ್ಷನ್ ಹೈರಾರ್ಕಿಕಲ್ ಆಗಿರುತ್ತೆ, ಎಟ್ ಬ್ಯಾಲೆನ್ಸ್ಡ್ ಇರುತ್ತೆ, ಹಾರ್ಮನಿ ಎಸ್ಟಾಬ್ಲಿಷ್ ಆಗುತ್ತೆ ಇದರಿಂದ. ನೆಕ್ಸ್ಟ್ ಎಥಿಕಲ್ ಡೈಮೆನ್ಷನ್ ವರ್ಚ್ಯೂ ಬೇಸ್ಡ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಹಂಗಾಗಿ ಯುಡೈಮೋನಿಯನ ಅಚೀವ್ ಮಾಡ್ಬೋದು ಅಂತ ಹೇಳ್ತಾರೆ ಅವರು. ಫಿಲಾಸಫಿಕಲ್ ಬೇಸಿಸ್ ಜಸ್ಟಿಸ್. ನೆಕ್ಸ್ಟ್ ರ್ಯಾಷನಲ್ ಆರ್ಡರಿಂಗ್ ಆಫ್ ದಿ ಸೊಸೈಟಿ ಆಗುತ್ತೆ ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ದಿ ಜಸ್ಟಿಸ್ ಕಾನ್ಸೆಪ್ಟ್, ಅರಿಸ್ಟಾಟಲ್ಸ್ ಕಾನ್ಸೆಪ್ಟ್ ಆಫ್ ಜಸ್ಟಿಸ್. ಓಕೆನಾ. ವಾಟ್ ದ ಅರಿಸ್ಟಾಟಲ್ ಟೋಲ್ಡ್ ಅಬೌಟ್ ದಿಸ್ ಜಸ್ಟಿಸ್. ಓಕೆನಾ. ನೌ ವಿ ಆರ್ ಲುಕಿಂಗ್ ಇನ್ ಟು ದಿ ಅರಿಸ್ಟಾಟಲ್ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ಏನಿದೆ ಅಂತ ನೋಡ್ತಾ ಇದ್ದೀವಿ. ಫೌಂಡೇಶನಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅರಿಸ್ಟಾಟಲ್ದು, ಇದು ಯಾವ ವರ್ಕಲ್ಲಿ ಬರ್ತಿದ್ದಾರೆ ಜಸ್ಟಿಸ್ ಬಗ್ಗೆ ಅಂದರೆ, ಬ್ಯಾಲೆನ್ಸ್ ಆಗಬೇಕಂದ್ರೆ, ಹಾರ್ಮೋನಿ ಆಗಬೇಕಂದ್ರೆ ಬ್ಯಾಲೆನ್ಸು ಮತ್ತು ಆರ್ಡರ್ ಇರಬೇಕು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಓಕೆನಾ. ನೆಕ್ಸ್ಟ್ ಕೋರ್ ಪ್ರಿನ್ಸಿಪಲ್ ಏನಿದೆ ಇಲ್ಲಿ, ಗಿವಿಂಗ್ ಈಚ್ ದೇರ್ ಡ್ಯೂ ಇಸ್ ದ ಎಸೆನ್ಸ್ ಆಫ್ ಜಸ್ಟಿಸ್ ಇದೆ. ಇದು ಇಂಟರ್ಪ್ರಿಟೇಷನ್ ಬೈ ಅರಿಸ್ಟಾಟಲ್ ಅಂತ ನಾವು ಮಾಡಿರೋದು. ಫಾರ್ಮ್ಸ್ ಆಫ್ ಜಸ್ಟಿಸ್ ಅಂತ ಬಂದರೆ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ಸು ಅಂತ ಒಂದು ಬರುತ್ತೆ. ಅಲೋಕೇಶನ್ ಆಫ್ ಗೂಡ್ಸು, ವೆಲ್ತ್, ಹಾನರ್ಸ್, ರಿವಾರ್ಡ್ ಮತ್ತು ಫೇರ್ ಡಿಸ್ಟ್ರಿಬ್ಯೂಷನ್ ಮಾಡೋದು. ಕರೆಕ್ಟಿವ್ ಜಸ್ಟಿಬ್ಯೂಷನ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ರೆಕ್ಟಿಫ್ಯಾಕ್ಟರಿ ಜಸ್ಟಿಸ್ ಅಂತ ಹೇಳ್ತಾರೆ. ಅಂದರೆ ರಾಂಗ್ ಡೂಯಿಂಗ್ ಆಗಿರೋದನ್ನು ಸರಿ ಮಾಡುವುದು. ಈಗ ಯಾರೋ ಬಂದು ದನ ಕಳೆದೋಗಿರುತ್ತೆ, ಇಫ್ ದೇ ಹ್ಯಾವ್ ಸಮನ್ ಹ್ಯಾಸ್ ಲಾಸ್ಟ್ ದ ಕೌಸ್ ಆ್ಯಂಡ್ ದೇ ವಿಲ್ ಗಿವ್ ಬ್ಯಾಕ್ ದ ಕಾಸ್ಟ್ ಬೈ ಐಡೆಂಟಿಫೈಯಿಂಗ್ ದ ಥೀವ್ಸ್, ವಿ ಕಾಲ್ ಇಟ್ ಎಸ್ ಎ ಕರೆಕ್ಟಿವ್ ಜಸ್ಟಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್, ಅದೇ ಅಂದರೆ ಅವ್ರ ಫೇರ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ರಿಸೋರ್ಸು, ವೆಲ್ತ್, ಅಫೆನ್ಸಸ್ ಆ್ಯಂಡ್ ಹಾನರ್ಸ್ ವಿತ್ ದರ್ ಕಮ್ಯುನಿಟಿ ಮೇಲೆ. ಇದಕ್ಕೇನು ಮೆರಿಟ್, ವರ್ಚ್ಯೂ, ಕಾಂಟ್ರಿಬ್ಯೂಷನ್. ಪ್ರಿನ್ಸಿಪಲ್ ಆಫ್ ಪ್ರಪೋರ್ಷನ್ ಅಂತಲೇ ಯೂಸ್ ಮಾಡಬೇಕು ನಾವು. ಓಕೆನಾ. ಪ್ರಿನ್ಸಿಪಲ್ ಆಫ್ ಪ್ರಪೋರ್ಷನ್ ಶುಡ್ ಬಿ ಪ್ರಪೋರ್ಷನ್ ಆಗಿರಬೇಕು ಈಚ್ ಪರ್ಸನಲ್ ಎಕ್ಸಲೆನ್ಸ್ ವಿತ್ ಎಫರ್ಟ್ಸ್ಗೆ. ಕನೆಕ್ಷನ್ ಟು ಗೋಲ್ಡನ್ ಮೀನಿಗೆ. ಜಸ್ಟಿಸ್ ರಿಫ್ಲೆಕ್ಟ್ಸ್ ದಿ ಮಾಡರೇಷನ್ ಆ್ಯಂಡ್ ಬ್ಯಾಲೆನ್ಸ್ಗೆ. ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ರಿಕ್ವೈರ್ಸ್ ದಟ್ ಗೂಡ್ಸ್ ಆ್ಯಂಡ್ ರಿವಾರ್ಡ್ಸ್ ಬಿ ಡಿಸ್ಟ್ರಿಬ್ಯೂಟೆಡ್ ಬೇಸ್ಡ್ ಅಂದರೆ ಅವ್ರ ಮೆರಿಟು ಮತ್ತು ಅವ್ರ ವ್ಯಾಲ್ಯೂ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಫಂಕ್ಷನ್ ಏನು, ಇದರಿಂದ ಸ್ಟೆಬಿಲಿಟಿ, ಕೊಹೇಷನ್ನು, ಕಾಮನ್ ಗುಡ್ ಎಸ್ಟಾಬ್ಲಿಷ್ ಮಾಡ್ತೀವಿ. ಕಾಮನ್ ಗುಡ್ ಇದ್ರ ಫಂಕ್ಷನಿಂದ. ಕರೆಕ್ಟಿವ್ ಅಂತ ಹೇಳಿದ್ನಲ್ವಾ, ಇದರ ರೆಕ್ಟಿಫೈಯಿಂಗ್ ರಾಂಗ್ಸ್ ಆ್ಯಂಡ್ ರೆಸ್ಟೋರಿಂಗ್ ದ ಬ್ಯಾಲೆನ್ಸ್ ಇನ್ ದ ಕೇಸ್ ಆಫ್ ಇಂಜಸ್ಟಿಸ್ ಆದಾಗ. ಇದು ಬೋತ್ ವಾಲಂಟರಿ, ಇನ್ವಾಲಂಟರಿ ಆ್ಯಕ್ಷನ್ಸ್ ಅಂತ ಬರುತ್ತೆ. ಇದು ಇಂಪಾರ್ಟೆಂಟ್ ನಿಮಗೆ. ಈಗ ಥೆಫ್ಟ್, ಟು ಫ್ರಾಡು, ಇಂಜುರಿ ಇದು ಇನ್ವಾಲಂಟರಿ ಆ್ಯಕ್ಷನ್ಸು. ಇನ್ನೊಂದು ವಾಲಂಟರಿ ಅಂತ ಬರ್ತೀಗ
ಸೇಲ್ಸ್ ಆಗೋದು ಅಥವಾ ಮನೆ ಬಾಡಿಗೆ ಕಟ್ಟೋದಿರ್ತೋ ಇದನ್ನು ನಾವು ಸೇರ್ಕೊಂಡಿರ್ತೀವಿ, ಇದಕ್ಕೆ ತಕ್ಕ ಹಾಗೆ ಕೊಡಬೇಕು, ಅದು ಕೊಡದೇ ಇದ್ದಾಗ ಕೊಡುವಂಥ ಕೆಲಸ ಜಸ್ಟಿಸ್ ಮಾಡಿಸುತ್ತೆ. ಇದನ್ನು ಕರೆಕ್ಟಿವ್ ಅಂತೀವಿ. ಓಕೆನಾ. ನೆಕ್ಸ್ಟ್ ಪ್ರಿನ್ಸಿಪಲ್ ಏನಿದ್ರದ್ದು, punishment or compensation should be proportional to the offense or harm done. Like for example, if someone has done the theft, you can't give him as a life imprisonment. ಅದಕ್ಕೆ ಆ ರಾಂಗ್ ಡೂಯಿಂಗಿಗೆ ತಕ್ಕ ಹಾಗೆ ಪ್ರಪೋರ್ಷನೇಟ್ ಆಗಿ ನಾವು ಪನಿಷ್ಮೆಂಟ್ ಕೊಡಬೇಕು, ವಿಚ್ ಇಸ್ ಇವನ್ ಫಾಲ್ಡ್ ಇನ್ ದ ಪ್ರೆಸೆಂಟ್ ಟರ್ಮ್ಸ್ ಆಲ್ಸೋ. ಏನೇನು ಇಕ್ವಿಲಿಬ್ರಿಯಮ್ ಮತ್ತು ಮಾರಲ್ ಆರ್ಡರ್ನ ಎಸ್ಟಾಬ್ಲಿಷ್ ಮಾಡ್ತಿರ್ತೀವಿ. ಮೆಕ್ಯಾನಿಸಮು ಹೆಂಗೆ, ಇದಕ್ಕೆ ಮೆಕ್ಯಾನಿಸಮ್ ಯಾವ ಮುಖಾಂತರ ಎಸ್ಟಾಬ್ಲಿಷ್ ಮಾಡ್ತೀವಿ? ಥ್ರೂ ಲಾಸ್ ಆ್ಯಂಡ್ ಜುಡಿಷಿಯಲ್ ಪ್ರೊಸೆಸ್ ಎನ್ಶೂರಿಂಗ್ ಈಕ್ವಲ್ ಇಂಪಾರ್ಷಿಯಲ್ ಕರೆಕ್ಷನ್ ಆಗಬೇಕು, ಇಂಪಾರ್ಷಿಯಲಿ ಅಪ್ಲೈ ಮಾಡಬೇಕು. ಕರೆಕ್ಟಿವ್ ಜಸ್ಟಿಸ್ ಏಮ್ಸ್ ಟು ರಿಸ್ಟೋರ್ ಅ ಬ್ಯಾಲೆನ್ಸ್ ದಟ್ ಹ್ಯಾಸ್ ಬಿನ್ ಡಿಸ್ಟರ್ಬ್ಡ್ ಬೈ ರಾಂಗ್ ಡೂಯಿಂಗ್ ಅಂತ ಬರೆದ್ರೆ ಮುಗಿತಪ್ಪ ನಿಮ್ಮ ಕಾನ್ಸೆಪ್ಟು. ನೆಕ್ಸ್ಟು ರೋಲ್ ಆಫ್ ದಿ ಲಾ ಆ್ಯಂಡ್ ಜಸ್ಟಿಸ್. ಜಸ್ಟಿಸ್ಸಿಗೆ ಲಾದ್ ಏನು ಕೆಲಸ? ಲಾ ಆ್ಯಸ್ ಎನ್ ಎ ಟೂಲ್ ಟು ಇಂಪ್ಲಿಮೆಂಟ್ ದ ಜಸ್ಟಿಸ್ ಅಂತ ಹೇಳ್ತಾರೆ. ಎಂಬೋಡಿಮೆಂಟ್ ಆಫ್ ದ ರ್ಯಾಷನಲ್ ಆರ್ಡರ್ ಆ್ಯಂಡ್ ಮಾರಲ್ ಫೇರ್ನೆಸ್. ಹೀಗಿರಬೇಕು ಅಂತ ಆರ್ಡರ್, ಹೀಗಿರಬೇಕು ಅಂತ ಹೇಳೋದು ಒಂದು ಲಾ. ಇದು ಇಲ್ಲದೇ ಇದ್ದಾಗ ಮತ್ತೆ ಇದನ್ನು ಸರಿ ಮಾಡೋಕ್ಕೆ ಎಸ್ಟಾಬ್ಲಿಷ್ ಮಾಡೋದು ಜಸ್ಟಿಸ್. ಸೊ ಲಾ ಇಸ್ ಎನ್ ಎ ಟೂಲ್ ಅಂತ ಹೇಳ್ತೀವಿ. ಲಾ ಹೇಗಿರಬೇಕು? ಫೇರ್, ಕ್ಲಿಯರ್, ರ್ಯಾಷನಲ್ ಆ್ಯಂಡ್ ಇಂಪಾರ್ಷಿಯಲಿ ಅಪ್ಲೈಡ್ ಮಾಡಬೇಕು. ಒಂದು ಲಾ ಮಾಡ್ತೀವಲ್ವ ಹಾಗೆ ಫೇರ್ ಇರಬೇಕು, ಕ್ಲಿಯರ್ ಇರಬೇಕು, ರ್ಯಾಷನಲ್ ಆಗಿರಬೇಕು, ಇಂಪಾರ್ಷಿಯಲಿ ಅಪ್ಲೈಡ್ ಆಗಿರಬೇಕು. ಇದರಿಂದ ಆರ್ಬಿಟ್ರರಿ ಆ್ಯಂಡ್ ಟೈರಿಕಲ್ ಗವರ್ನೆನ್ಸ್ ಆಗೋದನ್ನ ತಡೆಯುತ್ತೆ. ಇದು ಪರ್ಪಸ್ ಏನು? ಸಿಟಿಸನ್ಸ್ ವಿತ್ ಸೆಕ್ಯೂರಿಟಿ, ಸರ್ಟಿನಿಟಿ ಇರುತ್ತೆ, ಸೆಕ್ಯೂರಿಟಿ ಇದೆ, ಪ್ರಿಡಿಕ್ಟಬಿಲಿಟಿ ಇನ್ ಕಂಡಕ್ಟ್. ದೇ ವಿಲ್ ಕಮ್ ಟು ನೋ ಇಫ್ ಐ ಡೂ ದ ರಾಂಗ್ ಥಿಂಗ್ಸ್ ವಾಟ್ ಇಸ್ ದ punishment I am going to get from this act. It will tell them predictability. In a just society, law should be fair, clear and impartially applied. Connectivity, this is also connected to the rule of law, which we have already seen in the first topic. Protects against the despotic authority. Justice in the police or political community realized only with a well ordered political, means ನೀವು ಜಸ್ಟಿಸ್ನ ರಿಯಲೈಸ್ ಮಾಡಬೇಕಂತಂದರೆ ಅಲ್ಲಿ ನಿಮಗೆ ವೆಲ್ ಆರ್ಡರ್ಡ್ ಪೊಲಿಟಿಕಲ್ ಕಮ್ಯುನಿಟಿ ಇರಬೇಕು. ಪರ್ಪಸ್ ಆಫ್ ದ ಪೊಲೀಸ್ ಏನಂದರೆ ಕಾಮನ್ ಗುಡ್ ಅಥವಾ ಫ್ಲರಿಶಿಂಗ್ ಯುಡಿಮೋನಿಯಾ ಇರಬೇಕು. ಸಿಟಿಸನ್ಸ್ ರೋಲ್ ಏನು? ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಆಗಬೇಕು ಸಿಟಿಸನ್ಸ್ ಇದರಲ್ಲಿ. ಓಕೆನಾ. ಅಂದರೆ ಪಬ್ಲಿಕ್ ಲೈಫು, ಡೆಲಿಬರೇಷನು, ಗವರ್ನೆನ್ಸ್, ಇದರಿಂದ ಜಸ್ಟಿಸ್ನ ನಾವು ಎನ್ಶೂರ್ ಮಾಡ್ಬೋದು. ಮಾರಲ್ ಫೌಂಡೇಶನ್ ಆಗುತ್ತೆ. ವೆನ್ ಸಿಟಿಸನ್ ಆ್ಯಕ್ಟ್ ವರ್ಚುಯಸ್ಲಿ ಜಸ್ಟಿಸ್ ನ್ಯಾಚುರಲಿ ಪ್ರಿವೇಲ್ಸ್. ನೀವು ಅಷ್ಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಅಂತಂದರೆ ಅಲ್ಲಿ ಸಮಾಜದಲ್ಲಿ ಜಸ್ಟಿಸ್ ಬರುತ್ತೆ ಅಂತ. ಜಸ್ಟಿಸ್ ಕುಡ್ ಓನ್ಲಿ ಬಿ ಫುಲ್ಲಿ ರಿಯಲೈಸ್ಡ್. ಓಕೆ, ಜಸ್ಟ್ a minute. Justice could only be fully realized within a well-ordered political community. Fully realized within a well-ordered political community when citizens shared a common purpose, the pursuit of a common good. Well-ordered political community ಇದ್ದಾಗ ಸಿಟಿಸನ್ಸು ಒಂದು ಕಾಮನ್ ಪರ್ಪಸ್ಸಿಗೋಸ್ಕರ, ಒಂದು ಕಾಮನ್ ಗುಡ್ಡನ್ಗೋಸ್ಕರ ಏನಾದರೂ ವರ್ಕ್ ಮಾಡಿದ್ರು ಅಂದರೆ, ಕಾಮನ್ ಗುಡ್ಗೋಸ್ಕರ ಜಸ್ಟಿಸ್ ಕುಡ್ ಬಿ ಫುಲ್ಲಿ ರಿಯಲೈಸ್ ಮಾಡ್ಬೋದು. ಇದ್ರದ್ದು ಔಟ್ಕಮ್ ಏನು? ಆ್ಯಸ್ ಜಸ್ಟಿಸ್ ಹಾರ್ಮನೈಸ್ ಆಗುತ್ತೆ, ಇಂಡಿವಿಜುವಲ್ ವರ್ಚ್ಯೂ ಆ್ಯಂಡ್ ಕಲೆಕ್ಟಿವ್ ವೆಲ್ ಬೀಯಿಂಗ್ ಆಗುತ್ತೆ. ಎಥಿಕಲ್ ವರ್ಚ್ಯೂ ಆ್ಯಂಡ್ ಜಸ್ಟಿಸ್ ಅಂತ ಬಂದರೆ ಇದು ಮಾರಲ್ ಡೈಮೆನ್ಷನ್ ಇದೆ, ಮಾರಲ್ ವರ್ಚ್ಯೂ ಇದೆ ಆ್ಯಂಡ್ ಸೋಷಲ್ ಪ್ರಿನ್ಸಿಪಲ್ಲು ಇದೆ. ಜಸ್ಟಿಸ್ ಆಸ್ ಎ ವರ್ಚ್ಯೂ, ಇಟ್ಸ್ ಎ ಕಂಪ್ಲೀಟ್ ವರ್ಚ್ಯೂ ಇನ್ ರಿಲೇಷನ್ ಟು ಅದರ್ಸ್. ಇನ್ ಎಲ್ಲದಕ್ಕೂ ಇದೇ ಸಬಾರ್ಡಿನೇಟ್. ಜಸ್ಟಿಸ್ ಆಸ್ ಎ ವರ್ಚ್ಯೂ ಆಗುತ್ತೆ, ಎಂಬಾಡಿಸ್ ಆಲ್ ಮಾರಲ್ ಕ್ವಾಲಿಟೀಸ್. ಎಥಿಕಲ್ ಡೆವಲಪ್ಮೆಂಟ್ ಆಗುತ್ತೆ, ಮಸ್ಟ್ ಕಲ್ಟಿವೇಟ್ ಜಸ್ಟಿಸ್ ಆಸ್ ಎ ಪಾರ್ಟ್ ಆಫ್ ದೇರ್ ಮಾರಲ್ ಗ್ರೋತ್ ಆಗುತ್ತೆ. ವರ್ಚ್ಯೂಯಸ್ ಪರ್ಸನ್ ಡೆವಲಪ್ ಮಾಡುತ್ತೆ. ಹೀಗಾಗಿ ಜಸ್ಟಿಸ್ ಆಸ್ ಎ ಮಾರಲ್ ವರ್ಚ್ಯೂ ಆ್ಯಂಡ್ ವರ್ಚ್ಯೂಯಸ್ ಇಂಡಿವಿಜುವಲ್ಸ್ ವುಡ್ ನ್ಯಾಚುರಲಿ ಆ್ಯಕ್ಟ್ ಜಸ್ಟ್ಲಿ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಜಸ್ಟ್ ಸೊಸೈಟಿ ಆಗೋಕ್ಕೆ. ಮಾರಲ್ ವರ್ಚ್ಯೂಯಸ್ ಇಂಡಿವಿಜುವಲ್ ಇತ್ತಂದರೆ ಅವ್ರು ಜಸ್ಟಾಗಿ ಅದಕ್ಕೆ ವರ್ಕ್ ಮಾಡ್ತಾರೆ. ಈ ಕೋರ್ಟ್ನ ಬರೀಬೇಕು, ಜಸ್ಟಿಸ್ ಇಸ್ ಎ ಮಾರಲ್ ವರ್ಚ್ಯೂ ಆ್ಯಂಡ್ ವರ್ಚ್ಯೂಯಸ್ ಇಂಡಿವಿಜುವಲ್ಸ್ ವುಡ್ ನ್ಯಾಚುರಲಿ ಆ್ಯಕ್ಟ್ ಜಸ್ಟ್ಲಿ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಜಸ್ಟ್ ಸೊಸೈಟಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಹೀಗೆ ಬರೀಬೇಕು ಎಕ್ಸಾಂಪಲ್. ಇಂಟರ್ ಕನೆಕ್ಷನ್ ಏನು? ಎಥಿಕ್ಸ್ ಬರುತ್ತೆ, ಕ್ಯಾರೆಕ್ಟರ್ ಆಗುತ್ತೆ, ಅದರಿಂದ ವರ್ಚ್ಯೂ ಆಗುತ್ತೆ, ಜಸ್ಟಿಸ್ ಆಗುತ್ತೆ. ಎ ಸೀಮ್ಲೆಸ್ ಪ್ರೋಗ್ರೆಷನ್ ಫ್ರಮ್ ಪರ್ಸನಲ್ ಎಥಿಕ್ಸ್ ಟು ಸೋಷಿಯಲ್ ಜಸ್ಟಿಸ್. ನಾನು ಎಥಿಕಲ್ ಆಗಿದ್ದಾಗ ನನ್ನ ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ, ಅದರಿಂದ ನಾನು ವರ್ಚ್ಯೂ ಡೆವಲಪ್ಮೆಂಟ್ ಆಗ್ತೀನಿ. ಹಾಗಾಗಿ ಸಮಾಜದಲ್ಲಿ ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ದ ಜಸ್ಟಿಸ್ ಸಿಸ್ಟಮ್ಸ್. ಇದ್ರದ್ದು ಏನೇನು ಸಮ್ಮರಿ ಏನಪ್ಪ? ಟೈಪ್ಸ್ ಆಫ್ ಡಿಸ್ಟ್ರಿಬ್ಯೂಟಿವ್ ಕೊರೆಕ್ಟಿವ್ ನೋಡಿದ್ವಲ್ವ ನಾವು, ಅದರ ಅಲೋಕೇಶನ್ ರೆಕ್ಟಿಫಿಕೇಷನ್ ಇದೆ. ಡಿಸ್ಟ್ರಿಬ್ಯೂಟಿವ್ ಪ್ರಿನ್ಸಿಪಲ್ ನೋಡಿದ್ವಿ, ಅಂದರೆ ಬೇಸ್ಡ್ ಆನ್ ಮೆರಿಟ್ ಮತ್ತು ವರ್ಚು. ಕರೆಕ್ಟಿವ್ ಪ್ರಿನ್ಸಿಪಲ್ ಅಂತ ಬರುತ್ತೆ, ಬೇಸ್ಡ್ ಆನ್ ರಿಸ್ಟೋರೇಷನು. ಲಾ ನೋಡಿದ್ವಿ, ಪೊಲಿಟಿಕಲ್ ಕಂಟೆಕ್ಸ್ಟ್ ನೋಡಿದ್ವಿ, ಎಥಿಕಲ್ ಡೈಮೆನ್ಷನ್ ನೋಡಿದ್ವಿ. ಓಕೆನಾ. ಈಗ ಇದು ಅರಿಸ್ಟಾಟಲ್ ಥಿಯರಿ ಆಫ್ ಜಸ್ಟಿಸಲ್ಲಿ ಈ ಹ್ಯಾಸ್ ಗಿವನ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸು, ರಿಟ್ರಿಬ್ಯೂಟಿವ್ ಜಸ್ಟಿಸು, ಕಮ್ಯುನಿಟೇಟಿವ್ ಜಸ್ಟಿಸ್ ಅಂತ ನೋಡಿದ್ವಲ್ಲ. ಇದು ಲೆಜಿಸ್ಲೇಟರ್ ನೋಡ್ಕೊತಾರೆ, ಅಂದರೆ ಅಲೋಕೇಶನ್ ಆಫ್ ದಿ ಹಾನರ್ಸ್, ವೆಲ್ತ್ ಎಷ್ಟು ಯಾರ್ಯಾರಿಗೆ ಎಷ್ಟು ಹೋಗಬೇಕು ಅಂತ. ಇದು ಮೆರಿಟ್ ಇದ್ಮೇಲೆ ವರ್ಕ್ ಆಗುತ್ತೆ. ಇದು ಜಡ್ಸ್ ಕನ್ಸರ್ನ್ ಇವೆರಡು, ಕಮ್ಯುಟೇಟಿವ್ ಮತ್ತು ರಿಟ್ರಿಬ್ಯೂಟಿವ್. ಇದರಲ್ಲಿ ಏನಂದರೆ ಪನಿಷ್ಮೆಂಟ್ ಫಾರ್ ಪೇಮೆಂಟ್ ಆಫ್ ಡ್ಯಾಮೇಜಸ್. ಇಲ್ಲಿ ಫುಲ್ ರಿಸ್ಟೋರೇಷನ್ ಆಫ್ ಲಾಸ್ ಆಗಿರುತ್ತೆ. ನೀನು ಏನೋ ಕೆಲಸ ಮಾಡಬೇಕಿದ್ದು ಮಾಡಿರೋದಿಲ್ಲ, ಅದನ್ನ ಲಾಸ್ ಆಗಿರುತ್ತೆ, ಯು ವಿಲ್ ಪೇ ಬ್ಯಾಕ್. ಕನ್ಸರ್ನ್ ಆಫ್ ಅಂದರೆ ರೆಗ್ಯುಲೇಟರಿ ಆಫ್ ದಿ ವಾಲಂಟ್ರಿ ಇದು ಸರ್, ಇದು ನೀನು
ಇನ್ವಾಲಂಟ್ರಿ ಆ್ಯಕ್ಷನ್ಸ್ ಮಾಡಿರ್ತೀವಿ, ಇನ್ನು ಕರೆಕ್ಟಾಗಿ ಕೆಲಸ ಮಾಡಿರೋದಿಲ್ಲ, ಥೆಫ್ಟ್ ಗಿಫ್ಟ್ ಮಾಡಿರ್ತೀವಿ, ಅದನ್ನು ರಿಸ್ಟೋರೇಷನ್ ಆಫ್ ಲಾಸ್ ಮಾಡ್ಕೊಡ್ತೀವಿ. ಇಲ್ಲಿ ವಾಲಂಟ್ರಿ ಟ್ರಾನ್ಸಾಕ್ಷನ್ ರೆಗ್ಯುಲೇಟ್ ಮಾಡುತ್ತೆ, ಅಂದರೆ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ತೊಗೊಂಡೋದಕ್ಕೆ ಅದಕ್ಕೆ ಎಷ್ಟು ಪೇ ಮಾಡೋಕೆ ಅದು ಪೇ ಮಾಡಬೇಕು, ಇಲ್ಲಾಂದರೆ ನಾವು ಕೋರ್ಟಿಗೆ ಹೋಗ್ತೀವಲ್ಲ ಅದೇ ಇದಕ್ಕೆ ಕಮ್ಯುಟೇಟಿವ್ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿದ್ವಲ್ವ ನಾವು, ಡೆಫಿನಿಷನ್ಸ್ ಏನಿದೆ, ಇದು ಜಸ್ಟಿಸ್ ಆ್ಯಂಡ್ ಫೇರ್ನೆಸ್ ಆಗಿರಬೇಕು, ಟೈಪ್ಸ್ ಆಫ್ ಜಸ್ಟಿಸ್ ಇದನ್ನೆಲ್ಲ ನೋಡಿದ್ವಿ ನಾವು. ಕೋರ್ಟ್ಸ್ಗಳು ನೋಡಿದ್ರೆ ಜಸ್ಟಿಸ್ ಕನ್ಸಿಸ್ಟ್ ಆಫ್ ಟ್ರೀಟಿಂಗ್ ಈಕ್ವಲ್ಸ್ ಈಕ್ವಲಿ ಆ್ಯಂಡ್ ಅನ್ಈಕ್ವಲಿ ಇನ್ ಪ್ರಪೋರ್ಷನ್ ಟು ದೇರ್ ಡಿಫರೆನ್ಸಸ್. ಯು ನೀಡ್ ಟು ಟೆಲ್ ದಿಸ್ ಕೋರ್ಟ್ ಓನ್ಲಿ. Distributive justice requires that goods and rewards be distributed based on their merit and virtue. Corrective justice aims to restore balance that has been disturbed by wrongdoings in the ಏನು ಡಿಸ್ಟರ್ಬ್ ಆಗಿತ್ತಲ್ಲ ಅದನ್ನು. In a just society, law should be fair, clear and impartially applied. We already seen this. Justice could only be fully realized. We already seen this. Justice is a moral virtue and virtue is seen. Moral ಏನು, justice as a virtue. Legal ಒಳಗೆ ರೂಲ್ ಆಫ್ ಲಾ. ಇದು ಮಾರಲಿಂದ ಜಸ್ಟಿಸ್ ಅದು ವರ್ಚು ಆಗೋದ್ರಿಂದ ಕಲ್ಟಿವೇಷನ್ ಆಫ್ ಎಥಿಕಲ್ ಕ್ಯಾರೆಕ್ಟರ್ ಆಗುತ್ತೆ. ಲೀಗಲ್ ಇರೋದ್ರಿಂದ ಇಂಪಾರ್ಷಿಯಲ್ ಗವರ್ನೆನ್ಸ್ ಮತ್ತು ಫೇರ್ನೆಸ್ ಎಸ್ಟಾಬ್ಲಿಷ್ ಮಾಡೋದು. ಸೋಷಿಯಲಲ್ಲಿ ಸೋಷಿಯಲ್ ಆರ್ಡರ್ ಬರುತ್ತೆ. ಪೊಲಿಟಿಕಲಲ್ಲಿ ಕಾಮನ್ ಗುಡ್ನ ಪರ್ಸ್ಯೂಟ್ ಮಾಡ್ತೀವಿ. ಡಿಸ್ಟ್ರಿಬ್ಯೂಟಿವ್ ಮಾಡೋದ್ರಿಂದ ಎಕ್ಸಲೆನ್ಸ್ನ ಪ್ರಮೋಟ್ ಮಾಡ್ತೀವಿ. ಕರೆಕ್ಟಿವ್ ಮಾಡೋದ್ರಿಂದ ಈಕ್ವಿಲಿಬ್ರಿಯಮ್ ರಾಂಗ್ ಡೂಯಿಂಗ್ಸ್ನ ಸರಿ ಮಾಡ್ತೀವಿ. ಸೊ ಎಸೆನ್ಸ್ ಏನು, ಜಸ್ಟಿಸ್ ಈಸ್ ಅ ಫೌಂಡೇಶನ್ ಆಫ್ ಎಥಿಕಲ್ ಲೈಫ್ ಆ್ಯಂಡ್ ಪೊಲಿಟಿಕಲ್ ಆರ್ಡರ್. ಫೇರ್ನೆಸ್, ಪ್ರೊಪೋರ್ಷನಾಲಿಟಿ ಆ್ಯಂಡ್ ವರ್ಚ್ಯೂ ಬೇಸ್ಡ್ ಈಕ್ವಾಲಿಟಿನ ಹೇಳ್ತೀವಿ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ. ಜಾರ್ಜ್ ಸಂತಯಾನ್ ಅನ್ನೋರು ಏನು ಹೇಳ್ತಾರೆ, ಇನ್ ಅರಿಸ್ಟಾಟಲ್ ದ ಕನ್ಸೆಪ್ಷನ್ ಆಫ್ ಹ್ಯೂಮನ್ ನೇಚರ್ ಈಸ್ ಪರ್ಫೆಕ್ಟ್ಲಿ ಸೌಂಡ್. ಎವ್ರಿ ಐಡಿಯಲ್ ಹ್ಯಾಸ್ ಎ ನ್ಯಾಚುರಲ್ ಬೇಸಿಸ್ ಆ್ಯಂಡ್ ಎವ್ರಿಥಿಂಗ್ ನ್ಯಾಚುರಲ್ ಹ್ಯಾಸ್ ಎನ್ ಐಡಿಯಲ್ ಡೆವಲಪ್ಮೆಂಟ್. ಇನ್ ಸ್ಟಾರ್ಟಿಂಗ್ ಆಫ್ ಜಸ್ಟಿಸ್ ಕಾನ್ಸೆಪ್ಟಲ್ಲಿ ಅದು ಎಲ್ಲ ಐಡಿಯಲ್ಲು ನ್ಯಾಚುರಲ್ ಮೇಲೆ ಬೇಸ್ ಆಗಿದೆ, ಎಲ್ಲ ನ್ಯಾಚುರಲ್ ಒಂದು ಐಡಿಯಾ ಮೇಲೆ ಬೇಸ್ ಆಗಿದೆ ಅನ್ನೋದಕ್ಕೊಂದು ಸಿಂಪಲ್ ಜಾರ್ಜ್ ಸಂತಯಾನ್ ಅವರು ಹೇಳಿರ್ತಾರೆ. ಇನ್ನೆಲ್ಲ ನೋಡಿದ್ವಿ ನಾವು. ನೆಕ್ಸ್ಟ್ ನಿಕೋಮೆನ್ that is displayed towards others. Justice is a perfect virtue that is displayed towards others. There are many who can practice virtue in their own private affairs but cannot do so in their relations with others ಅಂತ ಹೇಳಿರ್ತಾರೆ. ಇದನ್ನ ಅದು ಪರ್ಫೆಕ್ಟ್ ವರ್ಚ್ಯೂ. Justice is a moral virtue and virtues individually would naturally act just and contribute to just society ಅನ್ನೆಲ್ಲ ನೋಡಿದ್ವಿ. Justice is distinctly a political virtue ಅಂತ ಹೇಳಿದ್ದಾರೆ ಅರಿಸ್ಟಾಟಲ್. ಇದಲ್ಲದೆ ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ ಇದೆ ಜಸ್ಟಿಸಲ್ಲಿ. ಒಂದು ಕಾನ್ಸೆಪ್ಟ್ ಬರುತ್ತೆ, ಈ ಅರ್ಥಮೆಟಿಕ್ ಮತ್ತು ಜಿಯೋಮೆಟ್ರಿಕ್ ಅಪ್ಲಿಕೇಶನ್ ಅಂತ ಒಂದು ಬರುತ್ತೆ. ಇದ್ರ ಬಗ್ಗೆ ಒಂದಿಷ್ಟು ವಾದ ನಡೆಯುತ್ತೆ. ವಾಟ್ ಆ್ಯಂಡ್ ಫೈನಲಿ ಅರಿಸ್ಟಾಟಲ್ ಟೆಲ್ಸ್ ಅಬೌಟ್ ದಿಸ್ ಥಿಂಗ್ ಅನ್ನೋದು ಒಂದು ಮ್ಯಾಟ್ರ್ ಆಗುತ್ತೆ. ಓಕೆನಾ, ಏನಿಲ್ಲ, ಇದು ಅರ್ಥಮೆಟಿಕ್ ಕಾನ್ಸೆಪ್ಟನ್ನ ನೀವು ಎಲ್ಲ ಅಪ್ಲೈ ಮಾಡಬೇಕಂತಂದರೆ ಈ ನಾವು ಇದಕ್ಕೆ ಹೇಳ್ತೀವಲ್ಲ ಇದೇನಿದು ಅಬ್ಸಲ್ಯೂಟ್ಲಿ ಈಕ್ವಲ್. ನೀವು ಏನೇ ಮಾಡಿದ್ರೆ ಎಲ್ಲರೂ ಈಕ್ವಲ್ ಅಂತ ಹೇಳಿ ಟ್ರೀಟ್ ಮಾಡ್ತೀವ್ರೆ, ಇದನ್ನ ಅರ್ಥಮೆಟಿಕ್ಕು. ನಿಮಗೆ ಒಬ್ಬಂದು ಸಾಮಾನ್ಯ ಲಾಸ್ಟ್ ಕೌ, ಅವನಿಗೆ ಕೌ ವಾಪಸ್ ಕೊಡಿಸ್ಬೇಕು. ಅವನ ಹತ್ರ ಕೌ ಎಷ್ಟಿದೆ ಏನಿಲ್ಲ ಅನ್ನೋ ಲೆಕ್ಕ ಇಲ್ಲ, ಅವ್ನು ಒಳ್ಳೆಯನ ಕೆಟ್ಟನೋ ಲೆಕ್ಕ ಇಲ್ಲ, ಇಷ್ಟೇ ಇವನಿಗೆ ವಾಪಸ್ ಕೊಡಿಸ್ತೀವಿ, ಅಷ್ಟೇ ಕೆಲಸ. ಇದು ಈಕ್ವಲಿ ಟ್ರೀಟಿಂಗ್ ಎವ್ರಿಬಡಿ ಈಕ್ವಲ್ ಅಂತ ಈಕ್ವಲ್ ಟೈಮ್ಸ್. ಇದನ್ನು ನಾವು ಅರ್ಥಮೆಟಿಕ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಅಬ್ಸಲ್ಯೂಟ್ಲಿ ಈಕ್ವಲ್ ರೆಕ್ಟಿಫ್ಯಾಕ್ಟ್ರಿ ಕ್ವಶನ್ಸಲ್ಲಿ, ಓಕೆನಾ, ಕೈಂಡ್ಸ್ ದಟ್ ಫಿಲ್ ಲಾ ಕೋರ್ಟ್ಸ್ ವಿತ್ ದ ಡಿಸ್ಪ್ಯೂಟ್ಸ್ ಓವರ್ ಪ್ರಾಪರ್ಟಿ ಥೆಫ್ಟಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ, ರಾಂಗ್ ಡೋವರಲ್ ಕಾನ್ಸೆಪ್ಟಲ್ಲಿ. ನೆಕ್ಸ್ಟ್ ಜಿಯೋಮೆಟ್ರಿಕ್ ಈಕ್ವಾಲಿಟಿ, ಇದನ್ನ ಪ್ರೊಪೋರ್ಷನೇಟ್ ಈಕ್ವಾಲಿಟಿ. ನೀವು ಅಷ್ಟೇ ಬರೀರಿ, ಪ್ರೊಪೋರ್ಷನೇಟಾಗಿ ಕೊಡ್ಬೇಕಂತಂದರೆ ಇದನ್ನ ಜಿಯೋಮೆಟ್ರಿಕ್ ಕಾನ್ಸೆಪ್ಟ್ ಇದನ್ನೇ ಹೇಳೋದು. ಪ್ರೊಪೋರ್ಷನೇಟಾಗಿ ಜಿಯೋಮೆಟ್ರಿಕ್ ಕಾನ್ಸೆಪ್ಟ್ ಆಫ್ ಈಕ್ವಾಲಿಟಿ ಅಥವಾ ಜಸ್ಟಿಸನ್ನು ಅರಿಸ್ಟಾಟಲ್ ಟೆಲ್ಸ್. ಓಕೆನಾ, ಅಷ್ಟೇ. ಇದು ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್. ಇಷ್ಟು ನೀವು ಬರೋದ್ರೆ ಸಾಕು. ಆಮೇಲೆ ಜಸ್ಟಿಸ್ ಆ್ಯಂಡ್ ರಿಲೇಟಿವಿಟಿ ಅಂತ ಬರುತ್ತೆ. ಏನು, ಜಸ್ಟಿಸ್ ಆ್ಯಂಡ್ ರಿಲೇಟಿವಿಟಿ ಇದು ಡಿಫ್ರೆಂಟ್ ಕಾನ್ಸ್ಟಿಟ್ಯೂಷನಲ್ಲಿ ಡಿಫ್ರೆಂಟ್ ಪ್ಲೇಸಸಲ್ಲಿ ಡಿಫ್ರೆಂಟಾಗಿ ವರ್ಕ್ ಮಾಡುತ್ತೆ. ಇದು ರಿಲೇಟಿವ್ ಇದೆ ಅಂತಂದೇಳಿ ಹೇಳ್ತಾರೆ. ಇದನ್ನ ನಾಟ್ ಆಲ್ ಸಿಟೀಸ್ ದಟ್ ಪ್ರಿಟೆಂಡ್ ಟು ಹ್ಯಾವ್ ಎ ಕಾಮನ್ ಗುಡ್ ರಿಯಲಿ ಹ್ಯಾವ್ ಒನ್ ಟೈರೆಂಟ್, ಇದೆಲ್ಲ ವರ್ಕ್ ಆಗುತ್ತೆ. ಓಕೆನಾ. ಜಸ್ಟಿಸ್, ಸಿನ್ಸ್ ಜಸ್ಟಿಸ್ ಮೇಕ್ ಹೋಮ್ ಇನ್ ಡಿಫ್ರೆಂಟ್ ಸಿಟೀಸ್, ಲಾಸ್ ಆಫ್ ದ ಗಿವನ್ ಸಿಟೀಸ್ ಟ್ರೆಡಿಷನ್ಸ್ ಮೇಲೆ ವರ್ಕ್ ಆಗುತ್ತೆ. ಓಕೆನಾ, ಇದು ಸ್ಟೆಬಿಲಿಟಿನ ಮೇಂಟೈನ್ ಮಾಡುತ್ತೆ. ಇಷ್ಟು ಫೈನ್. ದಿಸ್ ಈಸ್ ದ ಎಂಡ್ ಆಫ್ ಯುವರ್ ಜಸ್ಟಿಸ್. ನೌ ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ದಿ ಥಿಯರಿ ಆಫ್ ರೆವಲ್ಯೂಷನ್. ಇಲ್ಲಿ ಒಂದು ಸಿಂಪಲ್ ಕಾನ್ಸೆಪ್ಟ್ ನೆನ್ಪಿಟ್ಕೊಂಬಿಡಿ. ಅರಿಸ್ಟಾಟಲ್ ಟೆಲ್ಸ್ ಇಫ್ ದೇರ್ ಇಸ್ ಎನಿಥಿಂಗ್ ಚೇಂಜ್ ಇಟ್ ಈಸ್ ಆ್ಯಸ್ ಎನ್ ಎ ರೆವಲ್ಯೂಷನ್ ಅಂತ ಹೇಳ್ತಾನೆ. ಈಗ ಅದನ್ನೇ ನಾವು ನೋಡೋಣ. ಓಕೆನಾ, ವೆಲ್ಕಮ್. ನೆಕ್ಸ್ಟ್ ನಾವು ವಿ ಆರ್ ಲುಕಿಂಗ್ ಇನ್ ದ ಥಿಯರಿ ಆಫ್ ರೆವಲ್ಯೂಷನ್ ನೋಡ್ತೀವಿ. ಇಲ್ಲಿ ಏನು ಮಾಡ್ತಾನೆ ಅರಿಸ್ಟಾಟಲ್, ಒಂದು ಕನ್ಸರ್ನ್ ಮಾಡ್ತಾನೆ. ಪ್ರಿವೇಲಿಂಗ್ ಇನ್ಸ್ಟೆಬಿಲಿಟಿ ಇನ್ ಗೌರ್ಮೆಂಟ್ ಇರುತ್ತೆ, ಅದಕ್ಕೆ ಸೊ ಆಲ್ ಓವರ್ ದ ಗ್ರೀಕ್ಸು ಮತ್ತು ಬೇರೆ ಬೇರೆ ಸ್ಟೇಟ್ಸಲ್ಲೆಲ್ಲ ಹೋಗಿ ಅಲ್ಲಿ ಏನು ಕಾನ್ಸ್ಟಿಟ್ಯೂಷನ್ ಇದೆ ಅನ್ನೋದನ್ನು
ಕಲೆಕ್ಟ್ ಮಾಡೋಣ. ಅದಕ್ಕೆ ಮೆಥಡಾಲಜಿಕಲ್ ಅಪ್ರೋಚ್ ಏನು ಯೂಸ್ ಮಾಡ್ತಾನೆ, ಎಂಪಿರಿಕಲ್ ಮೆಥಡ್ ಯೂಸ್ ಮಾಡ್ತಾನೆ. ಲೈಕ್ ಅದೇ ಸೈಟ್ ಸೌಂಡ್ ಸ್ಮೆಲ್ ಮೇಲೆ ಹೇಗೆ ಅಬ್ಸರ್ವೇಷನ್ ಮಾಡ್ತೀವೋ ಹಾಗೆ ಫೌಂಡೇಶನ್ ಆಫ್ ಆಲ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಇವನು ಏನು ಮಾಡ್ತಾನೆ, ಕಂಪೇರಿಟಿವ್ ಮೆಥಡ್ ಯೂಸ್ ಮಾಡ್ತಾನೆ. 158 ಕೇಸ್ ಹಿಸ್ಟೋರಿಸ್ಗಳನ್ನ ಅಥವಾ ಕೇಸ್ ಸ್ಟಡೀಸ್ಗಳನ್ನ ಯೂಸ್ ಮಾಡಿ ಸಿಟಿ ಸ್ಟೇಟ್ಸ್ ಪ್ರಿಪೇರ್ಡ್ ಆಗಿರ್ತಾವಲ್ಲ ಅವನ್ನ ಸ್ಟಡಿ ಮಾಡೋದು, ಅವ್ನು ಎಲ್ಲರನ್ನೂ ಕಳಿಸ್ತಾನೆ ಒಂದಿಷ್ಟು ಜನಕ್ಕೆ, ಅವನ್ನೆಲ್ಲ ತೊಗೊಂಬರ್ತಾನೆ. ಮಾಡಿದ್ಬಿಟ್ಟು ನಮಗೆ ಓನ್ಲಿ ಈಗ ಗ್ರೀಕ್ನಿಂದ ಸಿಕ್ಕಿತ್ತು, ಬೇರೆ ಯಾವುದು ಸಿಕ್ಕಿರೋ ಕಲೆಕ್ಟ್ ಮಾಡಿರೋದ್ರಾಗೆ ಇದ್ರ ಮೇಲೆ ಒಂದಿಷ್ಟು ಅವನು ಕ್ಲಾಸಿಫೈ ಮಾಡ್ತಾನೆ. ಅದೇ ಹೂ ರೂಲ್ಸ್ 1%, ಫ್ಯೂ ಪರ್ಸನ್, ಮೆನಿ ಪರ್ಸನ್ಸ್. ನೀವು ವಿ ಹ್ಯಾವ್ ಆಲ್ರೆಡಿ ಸೀನ್ ದಿಸ್ ಒನ್. ಪರ್ಪಸ್ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್, ಸೆಲ್ಫ್ ಇಂಟ್ರೆಸ್ಟ್ ಏನಿದೆ. ಮೊನಾರ್ಕಿ, ಟೈರನಿ. ಫ್ಯೂ ಇತ್ತಂದರೆ ಅರಿಸ್ಟೋಕ್ರಸಿ, ಆಲಿಗಾಕ್ರಸಿ, ಇದು ಪರ್ವರ್ಟೆಡ್ ಫಾರ್ಮ್. ರೂಲ್ ಆಫ್ ಮೆನಿ, ಇದರ ಪೊಲಿಟಿ ಇರುತ್ತೆ, ಇಲ್ಲಿ ಡೆಮೋಕ್ರಸಿ ಇರುತ್ತೆ. ಕೀ ಡಿಸ್ಟಿಂಕ್ಷನ್ ನೋಡಿದ್ವಿ, ನಾರ್ಮಲ್ ಫಾರ್ಮ್ಸು, ಪರ್ವರ್ಟೆಡ್ ಫಾರ್ಮ್ಸಿಗೆ. ಸೈಕ್ಲಿಕಲ್ ಥಿಯರಿ ಆಫ್ ಪೊಲಿಟಿಕಲ್ ಚೇಂಜ್. ಇವ್ರು ಏನು ಹೇಳ್ತಾರೆ ಅಂದರೆ ಸೈಕ್ಲಿಕಲ್ ಥಿಯರಿ ಆಫ್ ಪೊಲಿಟಿಕಲ್ ಚೇಂಜ್ ಆಗುತ್ತೆ, ಡಿವೋಲ್ಡ್ ಇಂಟು ಕರಪ್ಟ್ ಕೌಂಟರ್ ಪಾರ್ಟ್ಸ್. ಒಂದಿದ್ದು ಇನ್ನೊಂದಕ್ಕೆ ಚೇಂಜ್ ಆಗುತ್ತೆ. ಇದೆ ಮೊನಾರ್ಕಿದು ಟೈರನಿ ಆಗ್ಬೋದು, ಅರಿಸ್ಟೋಕ್ರಸಿದು ಅಲಿಗೋಕ್ರಸಿ ಆಗುತ್ತೆ, ಪೊಲಿಟಿದು ಡೆಮೋಕ್ರಸಿ ಆಗುತ್ತೆ. ಹೀಗೆ ನೋ ಫಾರ್ಮ್ ಗೌರ್ಮೆಂಟ್ ರಿಮೇನ್ ಸ್ಟೇಬಲ್ ಪರ್ಮನೆಂಟ್ಲಿ, ಅಲ್ಲಿ ಮೇಜರ್ ಚೇಂಜ್ ಆಗ್ತಾನೇ ಇರುತ್ತೆ. 3 ವರ್ಚುವಸ್ ಫಾರ್ಮ್ಸ್ ಆಫ್ ದೇರ್ ಮೊನಾರ್ಕಿದು ಟೈರನಿ ಆಗುತ್ತೆ ವೆನ್ ಮೊನಾರ್ಕಿ ರೂಲ್ಸ್ ಫಾರ್ ಸೆಲ್ಫ್ ಇಂಟ್ರೆಸ್ಟಿಗೆ ವರ್ಕ್ ಮಾಡಿದಾಗ. ರೂಲಿಂಗ್ ಕ್ಲಾಸ್ಗಳು ಅವ್ರಿಗಷ್ಟೇ ವರ್ಕ್ ಮಾಡ್ತಿದ್ದಾರೆ. ಅರಿಸ್ಟೋಕ್ರಸಿ ಇದ್ದು ಒಲಿಗಾರ್ಕಿ ಆಗಿಬಿಡುತ್ತೆ, ಪೊಲಿಟಿ ಇದ್ದು ಡೆಮೋಕ್ರಸಿ ಆಗುತ್ತೆ. ಮೊನಾರ್ಕಿ ಟು ಟೈರನಿ, ಟೈರನಿ ಟು ಅರಿಸ್ಟೋಕ್ರಸಿ, ಅರಿಸ್ಟೋಕ್ರಸಿ ಟು ಒಲಿಗಾರ್ಕಿ, ಒಲಿಗಾರ್ಕಿ ಟು ಪೊಲಿಟಿ, ಪೊಲಿಟಿ ಟು ಡೆಮೋಕ್ರಸಿ, ಮೊನಾರ್ಕಿ. ಮತ್ತು ಸೇಮ್ ಸೈಕಲ್. ಪವರ್ ಟೆನ್ಸ್ ಟು ಡಿಜೆನರೇಟ್. ನೀವು ಇದನ್ನು ಸೈಕಲ್ ಹಾಕಬೇಕಾಗುತ್ತೆ ಹಿಂಗೆ. ಮೊನಾರ್ಕಿ, ಟೈರನಿ, ಅರಿಸ್ಟೋಕ್ರಸಿ, ನೀವು ಡಯಾಗ್ರಾಮ್ ಹಾಕ್ಕೊಳ್ಳಿ. ಒಲಿಗಾರ್ಕಿ, ಪೊಲಿಟಿ ಮತ್ತು ಡೆಮೋಕ್ರಸಿ ಹೀಗೆ. ಓಕೆನಾ, ಇದು ಪೊಲಿಟಿ ಇಸ್ ದ ಬೆಸ್ಟ್ ಫಾರ್ಮ್. ಪವರ್ ಟೆನ್ಸ್ ಟು ಡಿಜೆನರೇಟ್. ಸೈಕಲ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಅರ್ಲಿ ಇನ್ಸೈಟ್ ಇಂಟು ಇನ್ಸ್ಟಿಟ್ಯೂಷನಲ್ ಸೆಬಿಲಿಟಿ ಅಂಡ್ ರೆಜಿಮ್ ಸೆಕ್ಷನ್ಸ್ ನೀವು ನೋಡ್ಕೊತಿರೋದನ್ನ ತೆರೆಗಾಡ್ಬೋದು. ಡಿಸ್ಟಿಂಕ್ಷನ್ ಬಿಟ್ವೀನ್ ಫಾರ್ಮ್ಸಲ್ಲಿ ಏನು ಹೇಳ್ತಾರೆ ಅವರು, ಕಿಂಗ್ ರೂಲ್ ಓವರ್ ವಿಲ್ಲಿಂಗ್ ಸಬ್ಜೆಕ್ಟ್ಸ್. ಇದು ಇಂಪಾರ್ಟೆಂಟ್ ನಿಮಗಿದೆ. ಕಿಂಗ್ ಏನು ಮಾಡ್ತಾನೆ, ವಿಲ್ಲಿಂಗ್ ಯಾರು ರೆಡಿ ಇರ್ತಾರೆ ಒಂದು ರೂಲ್ ಮಾಡಿಸ್ಕೊ ಅವ್ರ ಮೇಲೆ ರೂಲ್ ಮಾಡ್ತಾನೆ. ಟೈರೆಂಟ್ಸ್ ಅನ್ವಿಲ್ಲಿಂಗ್ ಒನ್ಸ್ ಮೇಲೆ ಮಾಡ್ತಾನೆ. ಆಮೇಲೆ ಕಿಂಗ್ದು ಪ್ರೆಷರ್ ಹಾನರ್ ಮೇಲೆ ಇರುತ್ತೆ, ಟೈರೆಂಟ್ಸ್ದು ಪ್ಲೆಜರ್ ಮೇಲೆ. ನನಗೇನು ಲಾಭ ಇದೆ ಅನ್ನೋದ್ರ ಮೇಲೆ ಅವ್ರು ನೋಡ್ತಿರ್ತಾರೆ. ಓಕೆನಾ. ನೆಕ್ಸ್ಟು ಪ್ರೋಸೆಸ್ ಆಫ್ ಡಿಜೆನರೇಷನ್ ಹೆಂಗಾಗುತ್ತೆ ಅಂತಂದರೆ, ಈಚ್ ಫಾರ್ಮ್ ಆಫ್ ಗೌರ್ಮೆಂಟ್ ಕುಡ್ ಡಿಜೆನರೇಟ್ ಇಂಟು ಇಟ್ಸ್ ಕರಪ್ಟ್ ಫಾರ್ಮಿಗೆ ಅದು ಡಿಜೆನರೇಟ್ ಆಗುತ್ತೆ. ಕಾಸಸ್ ಏನು, ಇದು ಇಸ್ ವೆರಿ ಇಂಪಾರ್ಟೆಂಟ್ ಫಂಡಮೆಂಟಲ್ ಕಾನ್ಸೆಪ್ಟ್. ನಾನು ಆಲ್ರೆಡಿ ಹೇಳಿದ್ದೀನಿ. ಅವ್ನು ಎನಿ ಚೇಂಜನ್ನು ರೆವಲ್ಯೂಷನ್ ಅಂತ ಹೇಳ್ತಾನೆ. ಇಲ್ಲಿ ಏನೇನು ಚೇಂಜಸ್, ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಏನಪ್ಪ ಅಂದರೆ, ರೆವಲ್ಯೂಷನ್ ಟಿಪಿಕಲಿ ಅಕರ್ಸ್ ಡ್ಯೂ ಟು ಇಂಬ್ಯಾಲೆನ್ಸ್ ಅಥವಾ ಇನ್ಜಸ್ಟಿಸ್ ಇತ್ತಂದರೆ ನಿಮಗೆ ಪೊಲಿಟಿಕಲ್ ಸಿಸ್ಟಮಲ್ಲಿ ರೆವಲ್ಯೂಷನ್ ಆಗುತ್ತೆ. ಇನ್ ದ ರೂಲಿಂಗ್ ಕ್ಲಾಸ್ ಆ್ಯಕ್ಟ್ಸ್ ಇನ್ ಸೆಲ್ಫ್ ಇಂಟ್ರೆಸ್ಟಿಗೆ ರಾದರ್ ದೆನ್ ಫಾರ್ ದಿ ಕಾಮನ್ ಗುಡ್ಡಿಗೆ ವರ್ಕ್ ಮಾಡಿಲ್ಲ ಅಂತಂದರೆ. ನೆಕ್ಸ್ಟು ಪೊಲಿಟಿಕಲ್ ಕಾಸಸ್ಸು ಸೆಲ್ಫ್ ಇಂಟ್ರೆಸ್ಟ್ ರೂಲರ್ ಇರ್ತೀರಂದರೆ ಅದರ್ ಮೆನಾರ್ಕ್, ಅರಿಸ್ಟೋಕ್ರಸಿ ಆರ್ ಮಿಡಲ್ ಕ್ಲಾಸ್ ಇನ್ ಪೊಲಿಟಿ. ವೆನ್ ದ ಆ್ಯಕ್ಟ್ ಫಾರ್ ದೆಮ್ಸೆಲ್ಸ್ ಆರ್ ಡಿಸ್ಕನೆಕ್ಟ್ ಅಮಂಗ್ ದ ರೂಲ್ ಕ್ಲಾಸಸ್ ಆರ್ ಗ್ರೋಸ್ ಆಯಿತಂದರೆ ಅವಾಗೂ ಟೋಟಲ್ ರೆವಲ್ಯೂಷನ್ ಅಥವಾ ರೆವಲ್ಯೂಷನ್ ಆಗುತ್ತೆ. ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಡಿಸ್ಟ್ರಿಬ್ಯೂಷನ್. ನೀವು ಕರೆಕ್ಟಾಗಿ ಎಲ್ರಿಗೂ ಅವ್ರವ್ರ ಮೆರಿಟಿಗೆ ತಕ್ಕಂಗೆ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅಂತಂದರೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಪವರು, ಪ್ರೆಸ್ಟೀಜ್ ಲೀಡ್ಸ್ ಟು ರೆಬಿಲಿಯನ್ ಸ್ಟಾರ್ಟ್ ಆಗಿಬಿಡುತ್ತೆ. ದಂಗೆ ಎದ್ಬಿಡ್ತಾರೆ ಜನ ಇದರಿಂದ. ಆಮೇಲೆ ಸೆನ್ಸ್ ಆಫ್ ಇಂಜಸ್ಟಿಸ್ಸು ಫೀಲ್ ಆಗುತ್ತೆ ಅವ್ರಿಗೆ. ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಫಸ್ಟ್ ರೆವಲ್ಯೂಷನ್. ಆ್ಯಂಡ್ ಪೀಪಲ್ ಡಿಪ್ರೈಡ್ ಆಫ್ ದರ್ ಡ್ಯೂ ಹಾನರ್, ಡ್ಯೂ ಪವರ್ ಡಿಪ್ರೈವ್ ಆಯಿತು ಅಂದರೆ ಅವರು ಇಂಜಸ್ಟಿಸ್ ಸ್ಟಾರ್ಟ್ ಆಗುತ್ತೆ. ಮೇ ಸ್ಟಾರ್ಟ್ ಸೆಡಿಷನ್. ಸೆಡಿಷನ್ ಆಸ್ ದ ಫಸ್ಟ್ ಫಾರ್ಮ್ ಆಫ್ ದ ರೆವಲ್ಯೂಷನ್ ಅಂತ ಹೇಳ್ತಾನೆ ಅವರು. ಅಲ್ಲಿಂದನೇ ಅವರಿಗೆ ಸಕ್ಸಸ್ಫುಲ್ ಆಯಿತು ಅಂದರೆ ಅವ್ರು ಇರೋ ಗೌರ್ಮೆಂಟ್ನ ಥ್ರೂ ಮಾಡಿಬಿಡ್ತಾರೆ. ಸ್ಪೆಸಿಫಿಕ್ ರೆವಲ್ಯೂಷನರಿ ಡ್ರೈವರ್ಸ್ಗಳು ಯಾವುದು ಅಂತಂದರೆ, ಒಂದು ಡಿಸೈರ್ ಫಾರ್ ಪವರ್ ಆ್ಯಂಡ್ ಹಾನರ್ ಮೋರ್ ಸಿಗ್ನಿಫಿಕೆಂಟ್ ದೆನ್ ವೆಲ್ತ್. ಇದು ರೆವಲ್ಯೂಷನರಿ ಸೆಂಟಿಮೆಂಟ್ ಡ್ರೈವರ್ಸ್ ಆಗುತ್ತೆ. ಎಕನಾಮಿಕ್ ಇನ್ಇಕ್ವಾಲಿಟಿ. ಎಷ್ಟು ಇನ್ಇಕ್ವಾಲಿಟಿ ರಿಚ್ ಮತ್ತು ಪೂರ್ ಮಧ್ಯೆ ಎಷ್ಟು ಬೇಗ ಡಿವೈಡ್ ಜಾಸ್ತಿ ಆಕೆಂತ ಹೋಗುತ್ತೋ ಅಷ್ಟು ಬೇಗ ರೆವಲ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಎವ್ರಿವೇರ್ ಇನ್ಇಕ್ವಾಲಿಟಿ ಇಸ್ ಅ ಕಾಸ್ ಆಫ್ ರೆವಲ್ಯೂಷನ್. ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ನೀವು ಬರೀಲೇಬೇಕು. ಆಮೇಲೆ ಅಬ್ಸೆನ್ಸ್ ಆಫ್ ದ ಸ್ಟ್ರಾಂಗ್ ಮಿಡಲ್ ಕ್ಲಾಸ್. ಹೇಳಿದ್ನಲ್ವ ನಿಮಗೆ, ರಿಚ್ಚು ಇದು ಮಿಡಲ್ಲು, ಇವು ಎಲ್ಲರನ್ನೂ ಕಂಟ್ರೋಲ್ ಮಾಡೋದೇ ಇವನು ಮಿಡಲ್ ಕ್ಲಾಸು. ಸೊ ರಿಚ್ಚು ಪೂರ್ ಮಧ್ಯೆ ಮಿಡಲ್ ಕ್ಲಾಸ್ ಇರಬೇಕು. ನೀವು ಅಲ್ಲೇನಾದರೂ ಸ್ಟ್ರಾಂಗ್ ಮಿಡಲ್ ಕ್ಲಾಸ್ ಇತ್ತಿಲ್ಲ ಅಂದರೆ ರೆವಲ್ಯೂಷನ್ ಆಗಿಬಿಡುತ್ತೆ. ಅವ್ರು ಎಲ್ಲಿ ದಿನ ಹೊರದವ್ರಿಗೆ ಬಂದರೆ ಅವೇ EMI ಕಟ್ಟೋದು, ಅವೇ ಇದು ಕಟ್ಟೋದು, ಅದು ಇದನ್ನು ಮಾಡೋದು ಕೆಲಸ ಮಾಡಿರ್ತಾರೆ. ಪ್ರೊಟೆಸ್ಟಿಗೂ ಬರೋಲ್ಲ. ಮಕ್ಕಳು ಓದಿಸೋದು, ಸಾಲಿಗೆ ಓದಿಸೋದು, ಇಷ್ಟೇ ಅವ್ರ ಲೈಫ್. ರೌಂಡ್ ಹೊಡಿತಾನೇ ಇರುತ್ತೆ ಈ ಮಿಡಲ್ ಕ್ಲಾಸ್ ಥರದ್ದು. ಹುಟ್ಟು ಸಾಯಿ ಬದುಕು ಸಾಲಿ ಓದು, ಮತ್ತು ಹುಟ್ಟು ಬದುಕು ಸಾಲು ಸಾಯಿ ಓದು, ಇಷ್ಟೇ ಲೈಫ್ ಅವ್ರದ್ದು. ಅದಕ್ಕೆ ಮಿಡಲ್ ಕ್ಲಾಸ್ ಇರಬೇಕು ಅಂತಾರೆ. ಏನಾದರೂ ಬ್ಯಾಲೆನ್ಸ್ ಮಾಡಬೇಕು ಅಂತಂದು ಅದು ಅರಿಸ್ಟಾಟಲ್ ಹೇಳ್ತಾನೆ. ನೆಕ್ಸ್ಟ್ ರೋಲ್ ಆಫ್ ದಿ ಮಿಡಲ್ ಕ್ಲಾಸ್ ಏನು ಹೇಳ್ತಾರೆ ಅಂದರೆ ಇದೆ. ಅವರು ಎ ಕ್ರೂಷಿಯಲ್ ಪ್ರಿವೆಂಟಿವ್ ರೋಲ್ ಫುಲ್ ಮಾಡ್ತಾರೆ. ಮಿಡಲ್ ಕ್ಲಾಸ್ ಇಸ್ ದ ಪೊಲಿಟಿ ಇನ್ ಇಸ್ ಕ್ಲಾಸಿಫಿಕೇಶನ್ ಪ್ಲೇಡ್ ಕ್ರೂಷಿಯಲ್ ರೋಲ್ ಇನ್ ಪ್ರಿವೆಂಟಿಂಗ್ ದ ರೆವಲ್ಯೂಷನ್. ಇದು ಹೀಗೆ ಬರಿಬೇಕು ನಾವು. ಕ್ರೂಷಿಯಲ್ ರೋಲ್ನ ಫಾಲೋ ಮಾಡ್ತೇವೆ. ಇಂಪ್ಯಾಕ್ಟ್ ಆಗಿದೆ ಅವ್ರದ್ದು. ಫಂಕ್ಷನ್ಸ್ ಇನ್ ಬ್ಯಾಲೆನ್ಸ್ಡ್ ಪೊಲಿಟಿ ಏನಪ್ಪ ಅಂದರೆ, ಮಿಡಲ್ ಕ್ಲಾಸ್ ವುಡ್ ಮೀಡಿಯೇಟ್ ಬಿಟ್ವೀನ್ ದಿ ಅದು ವೆಲ್ತ್ ಮತ್ತು ಪಾವರ್ಟಿ ಇರೋರ ಮಧ್ಯೆ ಮೀಡಿಯೇಟ್ ಮಾಡ್ತಾರೆ. ಪ್ರಮೋಟಿಂಗ್ ದಿ ಸ್ಟೆಬಿಲಿಟಿ ಮತ್ತು ಹಾರ್ಮೋನಿ ತರ್ತಾರೆ. ರೆವಲ್ಯೂಷನರಿ ಪೊಟೆನ್ಷಿಯಲ್
ವೆನ್ ಮಿಡಲ್ ಕ್ಲಾಸ್ ಎಕ್ಸ್ಕ್ಲೂಡ್ ಫ್ರಮ್ ದ ಪೊಲಿಟಿಕಲ್ ಪವರ್ ಇತ್ತಂದರೆ ಅವ್ರ ಇಂಟ್ರೆಸ್ಟ್ ನೆಗ್ಲೆಕ್ಟೆಡ್ ಆಯ್ತಂದರೆ ಇಟ್ ಕುಡ್ ಬಿಕಮ್ ಅ ರೆವಲ್ಯೂಷನರಿ ಫೋರ್ಸ್ ಆಗಿಬಿಡುತ್ತೆ. ನಾವು ಅದಕ್ಕೆ ಮಿಡಲ್ ಕ್ಲಾಸ್ನ ಫಸ್ಟ್ ಸಂತೈಸ್ಬೇಕು. ಅವ್ರಿಗೆ ಏನಿಲ್ಲ ಒಳ್ಳೊಳ್ಳೆ ಮೂವೀಸು ಈ ದಿನ ಸೆಲೆಬ್ರೇಟ್ ಮಾಡೋಕ್ಕೆ ಏನಾದ್ರು ಪ್ರತಿ ವಾರಕ್ಕೂ ಅವ್ರಿಗೆ ಒಂದು ಟ್ರೆಂಡು, ಅವ್ರಿಗೆ ದುಡ್ಡು ಬರ್ತದೆ, ಮಜಾ ಮಾಡ್ಬೇಕು. ಅದಕ್ಕೆ ನಾವು ಈ ಮೂವೀಸ್ಗಳ್ನ ಸ್ಪೋರ್ಟ್ಸ್ಗಳ್ನ ಏನೇ ಕ್ರಿಯೇಟ್ ಮಾಡೋದು. ಈ ಓದ್ಕೊಂಡಿರೋ ಅಂಥ ಒಂದು ಸ್ವಲ್ಪ ಜನ ಇರ್ತಾರೆ, ಅವ್ರನ್ನೆಲ್ಲ ಬ್ಯುಸಿ ಮಾಡಬೇಕು. ಮೂವೀಸು, ಸ್ಪೋರ್ಟ್ಸು, ಅದು ಇದು ದೇಶದ ಪ್ರಾಬ್ಲಮ್ ಮೇಲೆ ನೀವು ಕಣ್ಣು ಚೆಲ್ಲಬಾರ್ದು. ನಿಮ್ಮ ಸುಮ್ಮನೆ ಅಕ್ಯುಪೈ ಮಾಡೋದು, ಏನೋ ಭಾರಿ ನಡೀತಿದೆ ಅಂತ ಬಿಂಬಿಸ್ತಿರೋದು, ನಿಮಗೆ ಅವಾಗ ಮಜಾ ಕೊಡ್ತಿರ್ಬೇಕು, ಅವಾಗ ಟ್ರೆಂಡ್ ಕೊಡಬೇಕು. ಇಷ್ಟೇ ಅವ್ರ ಲೈಫ್. ಅವ್ರನ್ನ ಹಾಗೆ ಫೋಕಸ್ ಮಾಡಬೇಕು. ಈ ಥರ ಮಾಡಿದಾಗ ನಾವು ದೇಶವನ್ನು ಹೆಂಗೆ ಬೇಕೋ ಹೆಂಗೆ ಕೊಳ್ಳೆ ಹೊಡೆದು ದುಡ್ಡು ಮಾಡುವಂಥ ಕೆಲಸಗಳು ನಡೆಯುತ್ತೆ, ಮುಂದೆ ನಡೆಯಬಹುದು. ಎಲ್ಲಿವರೆಗೂ ಮಿಡಲ್ ಕ್ಲಾಸ್ಗಳು ಎನ್ಲೈಟನ್ ಆಗೋದಿಲ್ಲ. ಅದಕ್ಕೆ ಅವ್ರನ್ನ ಅವಾಗವಾಗ ಒಂದು ಸ್ವಲ್ಪ ರುಚಿ ಕೊಟ್ಟಾಗ ಮಾಡೋದು. GST ಸ್ವಲ್ಪ ಕಟ್ ಮಾಡೋದು, ಚೆನ್ನಾಗಿದೆ ವರ್ಕ್ ಮಾಡಿ ಅನ್ನೋದು. ಮತ್ತು ಅವ್ರ ದುಡ್ಡನ್ನ ಬೇರೆ ಕಡೆಯಿಂದ ಎತ್ತಿ ಬಾರಿಸ್ತಿರ್ಬೇಕು. ಹೀಗೆ ಮಾಡಿದಾಗೆ ಅವ್ರು ಯಾವಾಗಲೂ ಹಂಗೆ ಇರ್ತಾರೆ. ಪೂರ್ ಬಗ್ಗೆ ಮಾತಾಡಿದ್ರೆ ಏನೋ ಸ್ವಲ್ಪ ಮಾತಾಡಿದ್ರೆ ಈ ಮಿಡಲ್ ಕ್ಲಾಸ್ ನಿಂಗೆ ಗೊತ್ತು ಅವ್ರು ಇಂಡಿಯಾ ಇಸ್ ಗ್ರೋಯಿಂಗ್ ಅಂತ ತೋರಿಸ್ಬಿಡ್ತಾರೆ. ಅವ್ರು ಏನಿಲ್ಲ, ಒಂದು ಏರ್ಪೋರ್ಟ್ ತೋರಿಸಿದ್ರೆ ಒಂದು ಲಕ್ಷ ಜನನ ಡಮ್ ಅನ್ಸ್ಬಿಡ್ಬೋದು. ಅವ್ರಿಗೆ ಜಸ್ಟ್ ಶೋ ಆಫ್ ಮಾಡ್ತಿರ್ಬೇಕು, ಶೋ ಆಫ್ ಕೊಡ್ತಿರ್ಬೇಕು ಹಿಂಗೆ. ಓಕೆನಾ? ನೆಕ್ಸ್ಟ್ ರೆವಲ್ಯೂಷನ್ ಪ್ರಿವೆಂಟ್ ಮಾಡೋಕ್ಕೆ ಒಂದು ಮೆಥಡ್ಸ್ಗಳು ಹೇಳ್ತಾನೆ ನಮ್ಮ ಬಾಸ್ ಅರಿಸ್ಟಾಟಲ್ ಅವರು. ಏನು ಹೇಳ್ತಾರಪ್ಪ ಅಂದರೆ, ನೋಡಪ್ಪ, ಫಸ್ಟ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಪ್ರಿವೆಂಟಿಂಗ್ ದ ರೆವಲ್ಯೂಷನ್ ರಿಕ್ವೈರ್ಡ್ ಮೇಂಟೈನಿಂಗ್ ದ ಬ್ಯಾಲೆನ್ಸ್ ಬಿಟ್ವೀನ್ ದ ಡಿಫ್ರೆಂಟ್ ಕ್ಲಾಸಸ್ ವಿತಿನ್ ಅ ಪೊಲಿಟಿಕಲ್ ಕಮ್ಯುನಿಟಿ. ನಮ್ಮದು ಇವರು ಮಿಡಲ್ ಕ್ಲಾಸು, ಇವರು ಪೂರು, ಇವರೆಲ್ಲ ಇದ್ದಾರಲ್ಲ, ಎಲ್ಲರ ಜೊತೆಗೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು. ಸ್ವಲ್ಪ ಕೊಟ್ಟಂಗೆ ಮಾಡಬೇಕು, ಭಾಳ ಕೊಡ್ಬಾರ್ದು, ಸ್ವಲ್ಪ ಆದರೂ ಕೊಡ್ತಿರ್ಬೇಕು. ಹಂಗೆ ಮೇಂಟೈನ್ ಮಾಡ್ತಿರ್ಬೇಕು ಅವ್ರನ್ನ. ಈಗ ರ್ಯಾಗಿಂಗ್ ಮಾಡಿದರೆ ಅಂದರೆ ಇನ್ನೊಂದು ಬಂದವ್ರು ಸಮಾಧಾನ ಮಾಡ್ತಾರೆ. ಹಂಗಂಥದ್ದೊಂದು ನಡೀತಾ ಇರಬೇಕು ಯಾವಾಗಲೂ. ನೆಕ್ಸ್ಟ್ ರೆಮಿಡೀಸ್ ಟು ರೆವಲ್ಯೂಷನ್ ಏನು? ಒಂದು ಕಾನ್ಸ್ಟಿಟ್ಯೂಷನಲಿ ಫಂಡೆಡ್ ಆ್ಯಂಡ್ ಕನ್ಸೆಂಟ್ ಬೇಸಿಸ್ ಮೇಲೆ ನೀವು ಕಾನ್ಸ್ಟಿಟ್ಯೂಷನ್ ರನ್ ಮಾಡಬೇಕು. ಅವ್ರು ಕೇಳ್ದಂಗೆ ಅನ್ನಿಸ್ಬೇಕು, ಅವ್ರು ಕೇಳಿರಬಾರ್ದು. ಆದ್ರೆ ಹಂಗೆ ಓಟ್ ಹಾಕ್ಸ್ಕೊಂತೀವಿ, ಮುರ್ತ್ಬಿಡೋದು, ಹಾಗೆ ಮಸ್ಟ್ ಬಿ ಇಂಪಾರ್ಷಿಯಲ್. ನೆಕ್ಸ್ಟ್ ನೋ ಕ್ಲಾಸ್ ಆರ್ ಇಂಡಿವಿಜುವಲ್ ಶುಡ್ ಬಿಕಮ್ ಟೂ ಪವರ್ಫುಲ್. ಯಾರ್ದು ಪವರ್ಫುಲ್ ಆಗಬಾರ್ದು, ಕಾನ್ಸಂಟ್ರೇಷನ್ ಆಫ್ ಪವರ್ ಆಗಬಾರ್ದು. ನೋ ಒನ್ ಶುಡ್ ಯೂಸ್ ಆಫೀಸ್ ಶುಡ್ ನಾಟ್ ಬಿ ಯೂಸ್ ಫಾರ್ ಪರ್ಸನಲ್ ಗೇನ್. ಪ್ರಿವೆಂಟ್ ಗ್ರೋತ್ ಆಫ್ ಸೆನ್ಸ್ ಆಫ್ ಇನ್ಜಸ್ಟಿಸ್. ದ ಫಸ್ಟ್ ಥಿಂಗ್ ಈಸ್ ಯು ಶುಡ್ ನಾಟ್ ಲೆಟ್ ದಮ್ ಟು ಫೀಲ್ ಲೈಕ್ ಏನೋ ಇನ್ಜಸ್ಟಿಸ್ ಆಗಿದೆ ಅಂತ ಫೀಲೇ ಆಗ್ಬಾರ್ದು. ಆ ಥರ ತೋರಿಸ್ಬೇಕು. ನೆಕ್ಸ್ಟ್ ಜಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಅಂದರೆ ಸಪ್ರೇಷನ್ ಆಫ್ ಪವರ್ ಥರ. ಅಡ್ರೆಸ್ಸಿಂಗ್ ಗ್ರೀವೆನ್ಸಸ್ಸು. ಪೊಲಿಟಿಕಲ್ ಪವರ್ ಶೇರ್ಡ್ ಜಸ್ಟ್ಲಿ ಆಗಿರಬೇಕು. ಪೊಲಿಟಿಕಲ್ ಪವರ್ ಇಕ್ವಿಟಿಬಲಿನೂ ಆಗಿರಬೇಕು. ಆಮೇಲೆ ಎಜುಕೇಷನ್ ಆ್ಯಂಡ್ ಸಿವಿಕ್ ವರ್ಚ್ಯೂ. ಅರಿಸ್ಟಾಟಲ್ ಎಂಫಸೈಸ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಮತ್ತು ಸಿವಿಕ್ ವರ್ಚ್ಯೂ ಮೇಲೆ. ಇದರಿಂದನೂ ಕೂಡ ರೆವಲ್ಯೂಷನ್ ಆಗದೆ ಅಲ್ಲ. ನೀವು ಎಜುಕೇಷನ್ ಮಾಡಿದ್ರೆ ಅವರಿಗೆ ಗುಡ್ ಬಿಹೇವಿಯರ್ ತೋರಿಸ್ತಾರೆ. ಈ ಥರ ಹೋಗೋ ತಪ್ಪು ಅಂತ ಹೇಳ್ಬೇಕು, ತೋರಿಸ್ತೀವಲ್ಲ. No, should not go for the protest. No, should go for the strike because they will put in FIR on us. So we are not coming for the strike ಅಂತ ಒಂದಿಷ್ಟು ಸೋ ಕಾಲ್ಡ್ ಬುದ್ಧಿವಂತರದ್ದು ಒಂದಿಷ್ಟು ಲಾಜಿಕ್ ಇರ್ತಾವಲ್ಲ, ಹಾಗೆ. ನೆಕ್ಸ್ಟು ಸ್ಟೇಟ್ ಸ್ಪಾನ್ಸರ್ಡ್ ಎಜುಕೇಷನ್. ಅದೇ ಸ್ಪಿರಿಟ್ ಆಫ್ ಕಾನ್ಸ್ಟಿಟ್ಯೂಷನ್ ಪ್ರಮೋಟ್ ದ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಗುಡ್ ವಿಲ್ ಬರುತ್ತೆ. ಇದೆಲ್ಲವೂ ಮಾಡೋದ್ರಿಂದ ವಿ ಕ್ಯಾನ್ ಪ್ರಿವೆಂಟ್ ದ ರೆವಲ್ಯೂಷನ್. ಓಕೆನಾ? ಇಷ್ಟೇ ಇದು ಥಿಯರಿ ಆಫ್ ರೆವಲ್ಯೂಷನ್ ಮಾಡೋಕ್ಕೆ. ಅವ್ರ ಸ್ಟೇಬಲ್ ಕಾನ್ಸ್ಟಿಟ್ಯೂಷನ್ ವಿ ಆಲ್ರೆಡಿ ಸೀನ್ ದಿಸ್. ಡಿಫ್ರೆಂಟ್ ಗೌರ್ಮೆಂಟ್ ಹೆಂಗಾಗುತ್ತೆ, ಸೈಕ್ಲಿಕಲ್ ಥಿಯರಿ ಆಫ್ ಪೊಲಿಟಿಕಲ್ ಚೇಂಜ್ ನೋಡಿದ್ವಿ. ಕಿಂಗ್ಸ್ ರೂಲ್ ಓವರ್ ದಿ ವಿಲ್ಲಿಂಗ್ ಸಬ್ಜೆಕ್ಟ್ಸ್ ವಿ ಆಲ್ರೆಡಿ ಸೀನ್ ದಿಸ್. ಕಾಸಸ್ ಆಫ್ ರೆವಲ್ಯೂಷನ್ ನೋಡಿದ್ವಿ. ಪ್ರಿವೆಂಟಿಂಗ್ ರೆವಲ್ಯೂಷನ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಏನಿದೆ, ಕಾನ್ಸ್ಟಿಟ್ಯೂಷನ್ಲಿ ಫಂಡೆಡ್ ಕನ್ಸೆಂಟ್ ಇರಬೇಕು. ಜಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್, ಎಜುಕೇಷನ್, ಸಿವಿಕ್ ನೋಡಿದ್ವಿ. ಆಮೇಲೆ ಮಾಡರೇಷನ್ ಆಫ್ ದಿ ಗೋಲ್ಡನ್ ಮೀನ್ ಅನ್ನೋದೊಂದು ಕಾನ್ಸೆಪ್ಟ್ ಅಷ್ಟೇ. ಮಾಡರೇಷನ್ ಆಫ್ ದಿ ಗೋಲ್ಡನ್ ಮೀನ್ ಆಗಬೇಕು. ಅವಾಯ್ಡ್ ಎಕ್ಸ್ಟ್ರೀಮ್ಸ್ನ, ಮಿಡಲ್ ಪಾತ್ನ ತೊಗೊಳ್ಳಿ. ಆಮೇಲೆ ರೂಲ್ ಆಫ್ ಲಾ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಅಪ್ಲೈ ಮಾಡಿ. ಇಷ್ಟೇ ಕಾನ್ಸೆಪ್ಟ್. ಜಸ್ಟ್ ರೆವಲ್ಯೂಷನ್. ಅರಿಸ್ಟಾಟಲ್ ಕಾಷನ್ಸ್ ಕೊಡ್ತಾನೆ. ಎ ರೆವಲ್ಯೂಷನ್ ಕುಡ್ ಬಿ ಜಸ್ಟ್ ಇಫ್ ಇಟ್ ಏಮ್ ಟು ರಿಸ್ಟೋರ್ ದಿ ವರ್ಚುವಸ್ ಫಾರ್ಮ್ ಆಫ್ ಗೌರ್ಮೆಂಟ್ ಆ್ಯಂಡ್ ರೆಕ್ಟಿಫೈ ಎ ಸಿಚುವೇಷನ್ ಆಫ್ ಎಕ್ಸ್ಟ್ರೀಮ್ ಇನ್ಜಸ್ಟಿಸ್ನ ಮೊದಲೇ ನೋಡ್ಬಿಡಿ, ನೀವು ಅದನ್ನ ತಡಿಬೇಕು ಅಂತ ಹೇಳೋದು. ಓಕೆನಾ? ಅರಿಸ್ಟಾಟಲ್ ಫಿಲಾಸಫಿಕಲ್ ಪೊಸಿಷನ್ ಇದೆ, ಕನ್ಸರ್ವೇಟಿವ್ ಸ್ಟ್ಯಾಂಡ್ ಇದೆ, ಅದು ಚೇಂಜ್ ಆಗಬಾರ್ದು ಅಂತ. ಕೋರ್ ಬಿಲೀಫ್ ಥ್ರೆಟ್ ಟು ಪೊಲಿಟಿಕಲ್ ಸ್ಟೆಬಿಲಿಟಿ, ರೆವಲ್ಯೂಷನ್ ಆಗೋದ್ರಿಂದ ಶುಡ್ ಬಿ ಪ್ರಿವೆಂಟೆಡ್ ಅಂತ ಹೇಳ್ತಾರೆ ಅವರು. ಓಕೆನಾ? ಇಷ್ಟೇ. ಸಮ್ಮರಿ ಏನಪ್ಪ? ಸೈಕ್ಲಿಕಲ್ ವ್ಯೂ, ಒಂದರಿಂದ ಒಂದು ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡಿದ್ವಿ. ಇಂಬ್ಯಾಲೆನ್ಸ್ ಇಂಜಸ್ಟಿಸಿಂದ ಆಗುತ್ತೆ. ಮೇಂಟೈನ್ ದ ಬ್ಯಾಲೆನ್ಸ್ಡ್ ಪೊಸಿಷನ್ ತೋರಿಸಿ. ಅಡ್ರೆಸ್ಸಿಂಗ್ ದ ಗ್ರೀವಿಯನ್ಸಸ್ ಮಾಡೋಣ. ಅಕ್ನಾಲಜ್ಮೆಂಟ್ ಆಫ್ ಜಸ್ಟ್ ರೆವಲ್ಯೂಷನ್. ಓಕೆನಾ? ಟು ರಿಸ್ಟೋರ್ ಜಸ್ಟಿಸ್ ಆ್ಯಂಡ್ ವರ್ಚ್ಯೂ ಇನ್ ಗವರ್ನೆನ್ಸ್. ಇದು ಇನ್ನೊಂದಿಷ್ಟು ಏನಿದೆ, ಅರಿಸ್ಟಾಟಲ್ಲು ಮತ್ತು ಮಾರ್ಕ್ಸ್ ಜೊತೆ ಕಂಪೇರ್ ಮಾಡ್ತಾರೆ ಇವರು ಇದನ್ನು ರೆವಲ್ಯೂಷನ್. ಓಕೆನಾ? ನಾವು ಇಯರ್ ಲುಕಿಂಗ್ ಇಟ್ ದಿ ಮಾರ್ಕ್ಸಿಗೂ ಮತ್ತು ನೀವು ಅರಿಸ್ಟಾಟಲ್ಗೆ ಏನೇನು ಡಿಫ್ರೆನ್ಸ್ ಅಂತ ನೋಡಿದ್ರೆ, ಇದು ಏನ್ಸಿಯಂಟ್ ಗ್ರೀಕ್ ಸ್ಟೇಟ್ಸಲ್ಲಿ ಇರುತ್ತೆ. ಹೌಸ್ ಹೋಲ್ಡ್ ಎಕನಾಮಿ ಡಾಮಿನೇಷನ್ ಇರುತ್ತೆ. ಇಂಡಸ್ಟ್ರಿಯಲ್ ಕ್ಯಾಪಿಟಲಿಸಮ್ ಮತ್ತು ಕ್ಲಾಸ್ ಕಾನ್ಫ್ಲಿಕ್ಟ್ ಮೇಲೆ. ಇದು ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಮೇಲೆ ಇದೆ. ಇದು ಎಕನಾಮಿಕ್ ಇನ್ಸ್ಟೆಬಿಲಿಟಿ ಮೇಲೆ. ಓಕೆನಾ? ನೆಕ್ಸ್ಟ್ ಕ್ಲಾಸ್ ಲಿಮಿಟೆಡ್ ಟು ಪೊಲಿಟಿಕಲ್ ಚೇಂಜಸ್ ಇರುತ್ತೆ. ಟೋಟಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಎಕನಾಮಿಕ್ ಇರುತ್ತೆ. ಅನ್ಡಿಸೈರಬಲ್ ಶುಡ್ ಬಿ ಪ್ರಿವೆಂಟೆಡ್. ಇದು ಡಿಸೈರಬಲ್ ಇದೆ, ಇನ್ಎವಿಟಬಲ್ ಇದೆ ಅಂತ ಹೇಳ್ತಾರೆ. ಪೊಲಿಟಿಕಲ್ ಫಿಲಾಸಫಿ ಇದು ಹಿಸ್ಟಾರಿಕಲ್ ಮೆಟರಲಿಸಮ್. ನೀವು ಮಾರ್ಕ್ಸ್ ಅಂತ ಬಂದರೆ ಹಿಸ್ಟಾರಿಕಲ್ ಮೆಟರಲಿಸಮ್ ಅಂತಲೇ ಬರೀಬೇಕು. ಕಾನ್ಫ್ಲಿಕ್ಟ್ ಇನ್ ದ ಪ್ರೊಡಕ್ಟಿವ್ ಫೋರ್ಸಸ್ ಆ್ಯಂಡ್ ರಿಲೇಷನ್ ಆಫ್ ಪ್ರೊಡಕ್ಷನ್ ಅಂತ. ರೆವಲ್ಯೂಷನರಿ ಫೋರ್ಸಸ್ ವೆನ್ ಅಕರ್ಸ್ ಇನ್ ದ ನಾನ್ ರೂಲಿಂಗ್ ಕ್ಲಾಸಸ್ಗಳು ಇನ್ಕ್ಲೂಡ್ ಆದಾಗೆ.
ಇದು ಗ್ರೀಕ್ ಸ್ಟೇಟ್ಸ್ನಾಗ ಹೇಳುತ್ತೆ. ಇದು ಫ್ಯೂಡಲಿಸಮು ಕ್ಯಾಪಿಟಲಿಸಮ್ ಸ್ಟೇಜಲ್ಲಿ ಹೇಳುತ್ತೆ. ದ ಪ್ರೊಲೆಟೇರಿಯನ್ಸ್ ಹ್ಯಾವ್ ನಥಿಂಗ್ ಟು ಲೂಸ್ ಬಟ್ ದೇರ್ ಚೇಂಜ್ ಅಂತ ಇದೊಂದು ಸ್ಲೋಗನ್ ಕೊಟ್ಟಿರ್ತಾರೆ ರೆವಲ್ಯೂಷನ್ಗೆ. ಇಲ್ಲೇನು ಆ ಥರ ಕೊಟ್ಟಿಲ್ಲ. ಪರ್ಸ್ಯೂಡ್ ಇನ್ಜಸ್ಟಿಸ್ ಅಮಂಗ್ ದಿ ನಾನ್ ರೂಲಿಂಗ್ ಕ್ಲಾಸ್, ಇದು ಎಕ್ಸ್ಪ್ಲೋಟೇಷನ್ ಆಫ್ ದಿ ವರ್ಕಿಂಗ್ ಕ್ಲಾಸ್ ಮಾಡೋದು. ಇದು ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಡಿಸಾರ್ಡರ್ನ ಕ್ರಿಯೇಟ್ ಮಾಡ್ತಿದ್ದು ಆಗೋದ್ರಿಂದ ಸೋಷಿಯಲ್ ಪ್ರೋಗ್ರೆಸ್ ಆಗುತ್ತೆ ಈ ರೆವಲ್ಯೂಷನ್ ಆಗೋದ್ರಿಂದ. ಅಕಾರ್ಡಿಂಗ್ ಟು ಮಾರ್ಕ್ಸ್ ಪ್ರಕಾರ ಏನು ಪ್ರಿಸರ್ವ್ ಸ್ಟೆಬಿಲಿಟಿ ಮತ್ತು ಪ್ರಿವೆಂಟ್ ರೆವಲ್ಯೂಷನ್ ಆಗದೆ ಥರ ನೋಡ್ಕೋಬೇಕು ಅರಿಸ್ಟಾಟಲ್ ಕಾನ್ಸೆಪ್ಟ್ ಪ್ರಕಾರ. ಇಲ್ಲಿ ಕ್ಯಾಪಿಟಲಿಸಮ್ನ ಓವರ್ ಥ್ರೂ ಮಾಡಬೇಕು. ರೆವಲ್ಯೂಷನ್ ಏನು ಥ್ರೆಟ್ಸ್ ಟು ಸ್ಟೆಬಿಲಿಟಿ, ಇಲ್ಲಿ ರೆವಲ್ಯೂಷನ್ ಇಸ್ ಅ ವೆಹಿಕಲ್ ಆಫ್ ಪ್ರೋಗ್ರೆಸ್ ಅಂತ ಹೇಳ್ತಾರೆ. ಇವನು ಸ್ಟೆಬಿಲಿಟಿನ ಹಾಳು ಮಾಡುತ್ತೆ ಅಂತ ಹೇಳ್ತಾನೆ ರೆವಲ್ಯೂಷನ್ ಅರಿಸ್ಟಾಟಲ್. ರೆಗ್ಯುಲೇಟ್ ದ ಇನ್ಇಕ್ವಾಲಿಟಿ ಥ್ರೂ ಮಾಡರೇಷನ್ ಮಾಡಬೇಕು. ಎಜುಕೇಷನ್ ಮತ್ತು ಮಿಕ್ಸ್ಡ್ ಕಾನ್ಸ್ಟಿಟ್ಯೂಷನ್ ಕೊಡ್ತಾನೆ ರೆಗ್ಯುಲೇಟ್ ಮಾಡಬೇಕು. ಅಲ್ಲಿ ಎಲಿಮಿನೇಟ್ ಇನ್ಇಕ್ವಾಲಿಟಿ ಥ್ರೂ ರೆವಲ್ಯೂಷನರಿ ಟ್ರಾನ್ಸ್ಫಾರ್ಮೇಷನು, ಕ್ಲಾಸ್ ಸಿಸ್ಟಮ್ನ ಅಬಾಲಿಷ್ ಮಾಡಿ. ಇದು ಕನ್ಸರ್ವೇಟಿವ್ ಅಂಡ್ ರಿಫಾರ್ಮಿಸ್ಟ್ ಮೆಥಡ್ ಅರಿಸ್ಟಾಟಲ್. ಇಲ್ಲಿ ರಾಡಿಕಲ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಟಿವ್, ಟೋಟಲ್ ರೆವಲ್ಯೂಷನ್ ಆಗಬಾರ್ದು, ಇಲ್ಲ ಆಗಬೇಕು ಅಂತ ಇರುತ್ತೆ. ಬಟ್ ಇಬ್ಬರಿಗೂ ನೋಡಿರೋದು ಇನ್ಇಕ್ವಾಲಿಟೀಸ್ ಎ ಮೇಜರ್ ಕಾಸ್ ಅಂತ ನೋಡಿರೋದು ಸೇಮ್. ಇದು ರೆಗ್ಯುಲೇಟ್ ದ ಇನ್ಇಕ್ವಾಲಿಟಿನ ರೆಗ್ಯುಲೇಟ್ ಮಾಡೋಕೆ ಮಾಡ್ತೈತಿ, ಇನ್ಇಕ್ವಾಲಿಟಿನ ಅಬಾಲಿಷ್ ಮಾಡ್ತಾರೆ ಮಾರ್ಕ್ಸ್ದಲ್ಲಿ. ಇಷ್ಟೇ. ದಟ್ಸ್ ಇಟ್ ಎಂಡ್ ಆಫ್ ದಿ ಜಸ್ಟಿಸ್ ಆಯಿತು. ಈಗ ಇದನ್ನಾಯಿತು, ರೆವಲ್ಯೂಷನ್ ಆಯಿತು. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ದಿ ಕಾನ್ಸೆಪ್ಟ್ ಆಫ್ ಸಿಟಿಸನ್ಶಿಪ್. ಸಿಟಿಸನ್ಶಿಪ್ ಅಂತ ಮುಗೀತು ಅಂದರೆ ಮುಗಿದು. ದಟ್ ಈಸ್ ಗೋಯಿಂಗ್ ಟು ಬಿ ಎಂಡ್ ಮತ್ತು ರಿಲೆವೆನ್ಸ್ ಆಫ್ ದಿ ಅರಿಸ್ಟಾಟಲ್ ಇನ್ ಮಾಡರ್ನ್ ಟರ್ಮ್ಸ್. ಓಕೆನಾ? Now we are starting the last concept, that is Aristotle concept of citizenship ಬಗ್ಗೆ ನೋಡ್ತಾ ಇದ್ದೀವಿ ನಾವು. ಓಕೆನಾ? ಅದರಲ್ಲಿ ಯಾರು ಪ್ರೈಮರಿ ಕೋಟ್ ಏನು ಬರ್ತದೆ, ಹಿ ಹೂ ಹ್ಯಾಸ್ ದ ಪವರ್ ಟು ಟೇಕ್ ಪಾರ್ಟ್ ಇನ್ ಡೆಲಿಬರೇಟಿವ್ ಆರ್ ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಎನಿ ಸ್ಟೇಟ್ ಈಸ್ ಸೆಟ್ ಬೈ ಅಸ್ ಟು ಬಿ ಸಿಟಿಸನ್ ಆಫ್ ದಿ ಸ್ಟೇಟ್. ಡೆಲಿಬರೇಟಿವ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ ಆಫ್ ಎವಲ್ಯೂಷನ್ ಇನ್ ಪೊಲಿಟಿಕ್ಸಲ್ಲಿ ಏನಿದೆ, ಒಂದು ಬುಕ್ ಒಂದಿದೆ, ಎಂಫಸೈಸ್ ದ ಇಂಪಾರ್ಟೆನ್ಸ್ ಆಫ್ ಹೌಸ್ ಹೋಲ್ಡ್ ಮತ್ತು ವಿಲೇಜ್ ಕಮ್ಯುನಿಟೀಸ್, ಅಸೋಸಿಯೇಷನ್ ಆಫ್ ಅಸೋಸಿಯೇಷನ್ಸ್ ಅಂತ ಹೇಳ್ತಾನೆ ಸ್ಟೇಟ್ನ. ಇನ್ನು ಬುಕ್ 2 ಅಲ್ಲಿ ಡಿಸ್ಕ್ರೈಬ್ ಸ್ಟೇಟ್ ಆಸ್ ಅನ್ ಅಸೋಸಿಯೇಷನ್ ಆಫ್ ಫ್ರೀ ಮೆನ್ ಅಂತಲೂ ಹೇಳ್ತಾನೆ. ಇವರೆಲ್ಲ ಅಸೋಸಿಯೇಷನ್ಗಳಿಂದ ಅಸೋಸಿಯೇಷನ್ ಆಗಿ ಸ್ಟೇಟ್ ಆಗುತ್ತೆ. ಆಮೇಲೆ ಸ್ಟೇಟ್ ಆಸ್ ಅನ್ ಅಸೋಸಿಯೇಷನ್ ಆಫ್ ಫ್ರೀ ಮೆನ್ ಇನ್ ಕಂಟೆಕ್ಸ್ಟ್ ಆಫ್ ಸಿಟಿಸನ್ಶಿಪ್ ಅಲ್ಲಿ ಹೇಳ್ತಾರೆ. ಪರ್ಪಸ್ ಆಫ್ ಕಾನ್ಸ್ಟಿಟ್ಯೂಷನ್ ಏನು, ಕಾನ್ಸ್ಟಿಟ್ಯೂಷನ್ ಇಸ್ ಅನ್ ಅಟೆಂಪ್ಟ್ ಟು ಡಿಟರ್ಮೈನ್ ಸ್ಟೇಟಸ್ ಆಫ್ ಇಂಡಿವಿಜುವಲ್ಸಿಗೆ, ಟು ಡಿಸೈಡ್ ಹೂ ಆರ್ ಸಿಟಿಸನ್ಸ್ ಆ್ಯಂಡ್ ಹೂ ಆರ್ ನಾಟ್. ನೇಚರ್ ಆಫ್ ಸಿಟಿಸನ್ಶಿಪ್ ಏನಿದೆ, ಸಿಟಿಸನ್ಶಿಪ್ ಇದು ಹೈಯೆಸ್ಟ್ ಫಾರ್ಮ್ ಆಫ್ ಮೆಂಬರ್ಶಿಪ್ ಇನ್ ಪೊಲಿಟಿಕಲ್ ಕಮ್ಯುನಿಟಿಯಲ್ಲಿ ಸಿಟಿಸನ್ಶಿಪ್ ತೊಗೊತಿದೆ ಅಂದರೆ ಹಿಂಗೆ ಹೈಯೆಸ್ಟ್ ಮೆಂಬರ್ಶಿಪ್ ಇದು ಇಸ್ ದ ಬೆಸ್ಟ್ ಆ್ಯಂಡ್ ಮೋಸ್ಟ್ ಸ್ಯಾಕ್ರೆಡ್ ಥಿಂಗ್ ಅಬೌಟ್ ದಿ ಕಾನ್ಸ್ಟಿಟ್ಯೂಷನ್. ಡಿಸ್ಟಿಂಗ್ವಿಷಿಂಗ್ ಫೀಚರ್ ಏನು, ಸಿಟಿಸನ್ ಫ್ರಮ್ ನಾನ್ ಸಿಟಿಸನ್ಸ್, ಪೊಲಿಟಿಕಲ್ ರೈಟ್ಸ್ ಮತ್ತು ಪ್ರಿವಿಲೇಜಸ್ ಅವ್ರಿಗೆ ಇರುತ್ತೆ. ಅರಿಸ್ಟಾಟಲ್ ರಿಗಾರ್ಡೆಡ್ ಸಿಟಿಸನ್ಶಿಪ್ ಆಸ್ ಎ ಬೋತ್ ಪ್ರಿವಿಲೇಜ್ ಮತ್ತು ಡ್ಯೂಟಿ ಅಂತ ಇರುತ್ತೆ. ಅವ್ರಿಗೆ ಕೆಲವೊಂದು ಟ್ಯಾಕ್ಸ್ ಕಟ್ಟೋದು ಡ್ಯೂಟಿ ಇರುತ್ತೆ, ಪ್ರಿವಿಲೇಜ್ ಇರುತ್ತೆ, ಅವ್ರಿಗೆ ಸಪ್ರೇಟ್ ಓಟ್ ಹಾಕೋ ಅಂತ ರೈಟ್ಸ್ ಕೊಟ್ಟಿರ್ತೀವಿ. ಕ್ರೈಟೀರಿಯಾ ಫಾರ್ ಸಿಟಿಸನ್ಶಿಪ್ ಏನು, ರಿಜೆಕ್ಷನ್ ಆಫ್ ಸಿಂಪಲ್ ಕ್ರೈಟೀರಿಯಾ, ರೆಸಿಡೆನ್ಸು ಮತ್ತು ಬರ್ತ್ ಅಲ್ಲಿ ಹುಟ್ಟಿರಬೇಕು ಮತ್ತು ಅವ್ರು ಸ್ಲೇವ್ ಆಗಿ ವುಮೆನ್ ಆಗಿ ಹುಟ್ಟಿರಬಾರ್ದು, ಅವ್ರಿಗಷ್ಟೇ ಸಿಟಿಸನ್ಶಿಪ್ ಕೊಡ್ತೀವಿ. ಮಿಯರ್ ರೆಸಿಡೆನ್ಸ್ ಡಸ್ ನಾಟ್ ಕನ್ಫರ್ ಸಿಟಿಸನ್ಶಿಪ್, ಎಕ್ಸಾಂಪಲ್ ಸ್ಲೇವ್ಸು ಮತ್ತು ರೆಸಿಡೆಂಟ್ ಏಲಿಯನ್ಸಿಗೆ. ಕಮರ್ಷಿಯಲ್ ರಿಲೇಷನ್ ಜಸ್ಟ್ ಬೇಸ್ಡ್ ಆನ್ ಕಮರ್ಷಿಯಲ್ ಕಾಂಟ್ರಾಕ್ಟ್ಸ್ ಅಥವಾ ಟ್ರೀಟೀಸ್ ಮೇಲೂ ಕೊಡೋಕ್ಕೆ ಬರೋಲ್ಲ. ಟ್ರೂ ಟೆಸ್ಟ್ ಆಫ್ ಸಿಟಿಸನ್ಶಿಪ್ ಅಂತಂದರೆ ನೀನು ಪೊಲಿಟಿಕಲ್ ಫಂಕ್ಷನಲ್ಲಿ ಇದೆಯಾ, ಜುಡಿಷಿಯಲ್ ಫಂಕ್ಷನ್ಸ್ ಮಾಡ್ತಿದೆಯಾ, ಸ್ಪೆಸಿಫಿಕ್ ಆ್ಯಕ್ಟಿವಿಟೀಸ್ ಎಸ್ಪೆಷಲಿ ಅಡ್ಮಿನಿಸ್ಟ್ರೇಷನು, ಜಡ್ಜಿಂಗು, ಹೋಲ್ಡಿಂಗ್ ಪಬ್ಲಿಕ್ ಪ್ಲೇಸಸ್ಸು, ಮತ್ತು ಡೆಲಿಬ್ರೇಟಿವ್ ಅಡ್ಮಿನಿಸ್ಟ್ರೇಷನು, ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನಲ್ಲೂ ಡೆಲಿಬ್ರೇಟಿವ್. ನೆಕ್ಸ್ಟ್ ಫಂಕ್ಷನಲ್ ನೇಚರ್, ಫಂಕ್ಷನಲ್ ಪಾರ್ಟಿಸಿಪೇಷನ್ ಇರಬೇಕು, ನಾಟ್ ಸಿಂಪ್ಲಿ ಲೀಗಲ್ ಸ್ಟೇಟಸ್ ಜಸ್ಟ್ ಅಲ್ಲ, ನೀನು ಫಂಕ್ಷನಲ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಅಂದ್ರೇನು, ಇಂಪಾರ್ಟೆನ್ಸ್ ಆಫ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಪೊಲಿಟಿಕಲ್ ಲೈಫ್. ಆ ಲಾಸ್ಗಳು ಚೆನ್ನಾಗಿದೆ, ನಾವು ಇಂಪ್ಲಿಮೆಂಟ್ ಆಗ್ತದೆ, ನಾವು ವಾಟ್ ಇಸ್ ದ ಮಿಸ್ಟೇಕ್, ವಾಟ್ ಇಸ್ ದ ಬೆಸ್ಟ್ ಥಿಂಗ್ ವಿ ಕ್ಯಾನ್ ಡೂ ಅಂತಂದೇಳಿ. ಫಾರ್ಮ್ಸ್ ಆಫ್ ಪಾರ್ಟಿಸಿಪೇಷನ್ ಅದ ಡಿಸಿಷನ್ ಮೇಕಿಂಗು, ಹೋಲ್ಡಿಂಗ್ ಆಫೀಸು, ಡೆಲಿಬರೇಷನ್, ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ಆಗಬೇಕು. ಕ್ರೂಷಿಯಲ್ ಫಾರ್ ಇದೆಲ್ಲವೂ ಒಂದು ಕಾಮನ್ ಗುಡ್ನ ರಿಯಲೈಸ್ ಮಾಡೋದ್ರಾಗ ಆಗಬೇಕು. ರೈಟ್ ಟು ಪಾರ್ಟಿಸಿಪೇಟ್ ಇನ್ ಕನ್ಫೈನ್ ಸಿಟಿಸನ್ಸಿಗೆ ಕೊಟ್ಟಿರ್ತಾರೆ. ಎಕ್ಸ್ಕ್ಲೂಷನ್ ಆಫ್ ಸಿಟಿಸನ್ಶಿಪ್ ಏನಂತಂದರೆ ಏನ್ಷಿಯಂಟ್ ಗ್ರೀಕ್ ಕಂಟ್ರಿ ಮೇಲೆ ವುಮೆನ್, ಸ್ಲೇವ್ಸ್, ಎಲೆನ್ಸಿಗೆಲ್ಲ ರಿಸ್ಟ್ರಿಕ್ಟೆಡ್ ಪ್ರಿವಿಲೇಜಸ್ ಇದೆ, ರೂಲಿಂಗ್ ಕ್ಲಾಸಸ್ಗಿದೆ, ಫ್ರೀ ಮೇಲ್ ಅಡಲ್ಟ್ಸ್ಗಿದೆ. ಅರಿಸ್ಟಾಟಲ್ ಎಕ್ಸ್ಕ್ಲೂಸಿವ್ ವ್ಯೂ ಇವ್ರಿಗೆ ಕೊಟ್ಟಿಲ್ಲ. ಸ್ಮಾಲ್ ಸಿಟಿ ಸ್ಟೇಟ್ ಕಂಟೆಕ್ಸ್ಟ್, ಸಿಟಿಸನ್ಶಿಪ್ ವಾಸ್ ಪ್ರಿವಿಲೇಜ್ ಆಫ್ ದಿ ಸ್ಮಾಲ್ ಸಿಟಿ ಸ್ಟೇಟ್ಸ್ ಇರಬೇಕು, ನಾಟ್ ಎ ಮಾಸ್ ಅಸೋಸಿಯೇಟ್ಸ್. ಒಂದಿಷ್ಟು ಥೌಸಂಡ್ಸ್ ಆಫ್ ಪೀಪಲ್ಸ್ ಇತ್ತಂದರೆ ಅವ್ರಿಗೆ ಇರಬೇಕು, ಅದು ಹಿಲ್ ಸ್ಟೇಟ್ನಾಗ ಇರಬೇಕು ಅಥವಾ ರಿವರ್ ಸೈಡ್ ಇರಬೇಕು, ಓನ್ಲಿ ಲಿಮಿಟೆಡ್ ಪಾಪ್ಯುಲೇಷನ್ ಇರಬೇಕು ಅಂತ ಹೇಳ್ತಾನೆ. ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಏನು, ಐಡಿಯಲ್ ಆಫ್ ಯೂನಿವರ್ಸಲ್ ಸಿಟಿಸನ್ಶಿಪ್ ಇದೆ ಈಗ, ಎಸ್ಪೆಷಲಿ ಇಂಗ್ಲೆಂಡಲ್ಲಿ ಗ್ಲೋರಿಯಸ್ ರೆವಲ್ಯೂಷನ್ ಆದಮೇಲೆ. ಕಿಂಗ್ ಜೇಮ್ಸ್ ಡಿಥ್ರೋನ್ ಮಾಡಿ ಡಾಕ್ಟರ್ ಮೇರಿ ತಂದು ಹರ್ ಹಸ್ಬೆಂಡ್ ವಿಲಿಯಮ್ ಆರೆಂಜ್ ಬರ್ತಾನೆ, ರೂಲ್ ಆಫ್ ಅಡ್ವೈಸ್ ಆಫ್ ಪಾರ್ಲಿಮೆಂಟ್ ಆಗಿರುತ್ತೆ, ಅಲ್ಲಿ ಮೊನಾರ್ಕಿನ ಅಬಲೇಸ್ ಮಾಡ್ತಾರೆ. ಇಲ್ಲಿ ಹೀಗೆ ಯೂನಿವರ್ಸಲ್ ಫ್ರಾಂಚೈಸ್ ಸ್ಟಾರ್ಟ್ ಆಗಿರುತ್ತೆ. ಮೊದಲು ಎಲ್ಲರಿಗೂ ಕೊಟ್ಟಿರೋದಿಲ್ಲ, ಬಟ್ ಇಡೀ ಇಂಡಿಯಾನೂ ಕೂಡ ಡೆಮೋಕ್ರಸಿ ಎಸ್ಟಾಬ್ಲಿಷ್ ಮಾಡಿದ ತಕ್ಷಣ ಅಥವಾ ಇಂಡಿಪೆಂಡೆನ್ಸ್ ಬಂದ ತಕ್ಷಣ ವಿ ಆಲ್ಸೋ ಗಿವನ್ ಅಡಲ್ಟ್ ಫ್ರಾಂಚೈಸ್, ಎಲ್ಲರಿಗೂ ಕೊಡ್ತೀವಿ ಸಿಟಿಸನ್ಶಿಪ್ಪು. ಸ್ಟೇಟಸ್ ಏನು, ಅಥಾರಿಟಿ ಆಫ್ ದಿ ಸಿಟಿಸನ್ಸ್ ಏನು, ನ್ಯಾಚುರಲ್ ಅಥಾರಿಟಿ, ಲಾ ಆಫ್ ನೇಚರು, ಸುಪೀರಿಯರ್ ಓವರ್ ಇನ್ಫೀರಿಯರು, ಮ್ಯಾನ್ ಓವರ್ ಮೆನ್ನು, ಮಾಸ್ಟರ್ ಓವರ್ ಸ್ಲೇವ್ ಥರ ಇದು ಡೆಸ್ಪೋಟಿಕ್ ರೂಲ್ ಆಗುತ್ತೆ. ಪೊಲಿಟಿಕಲ್ ಅಥಾರಿಟಿ ಲಾ ಮತ್ತು ಕಾನ್ಸ್ಟಿಟ್ಯೂಷನ್ ಬರೀಬೇಕು. ನೀವು ಇದನ್ನು ಸಿಟಿಸನ್ಶಿಪ್ ಹೇಳ್ತಿರ್ಬೇಕಾದ್ರೆ ಬೇರೆ ಆಗುತ್ತೆ, ಸ್ಟೇಟ್ ಹೇಳ್ಬೇಕಾದ್ರೆ ಬೇರೆ ಆಗುತ್ತೆ. ಇಲ್ಲಿ ಫ್ರೀ ಮ್ಯಾನ್ ಓವರ್ ಫ್ರೀ ಮ್ಯಾನ್, ಒಬ್ಬ ಸಿಟಿಸನ್ ಅಥವಾ ಇನ್ನೊಂದು ಸಿಟಿಸನ್ಗೋಸ್ಕರ ಅವ್ರವ್ರಿಗೋಸ್ಕರ ಕಂಟ್ರೋಲ್ ಮಾಡ್ಕೊಂತಾರೆ ಬೈ
ಲಾ ಮುಖಾಂತರ ಅವ್ರು ಗವರ್ನ್ ಆಗ್ತಾರೆ. ಇದರಿಂದ ಅಥಾರಿಟಿ ಏನು ಬರುತ್ತೆ, ಸ್ಪೇರ್ ಆಫ್ ಅಪ್ಲಿಕೇಶನ್ ಇನ್ಫೀರಿಯರ್ ಮೇಲೆ ಅಪ್ಲೈ ಮಾಡ್ತೀವಿ. ನ್ಯಾಚುರಲ್ ಅಥಾರಿಟಿ, ಇಲ್ಲಿ ಪೊಲಿಟಿಕಲ್ ಅಥಾರಿಟಿಯಲ್ಲಿ ಫ್ರೀ ಮೆನ್ ಓವರ್ ಫ್ರೀ ಮೆನ್ನಿಂದ. ಮೆಥಡ್ ಏನು, ಕಮಾಂಡ್ ಅಥವಾ ಒಬಿಡಿಯನ್ಸ್ ಮಾಡ್ಬೇಕು. ಇಲ್ಲಿ ನಿಮಗೆ ಅಬ್ಸರ್ವೆನ್ಸ್ ಆಫ್ ಲಾ ಮಾಡ್ತಿದೆಯಲ್ಲ ಅನ್ನೋದ್ರ ಮೇಲೆ ಅಪ್ಲೈ ಮಾಡ್ತೀವಿ. ಇದು ಡೆಸ್ಪಾಟಿಕ್ ರೂಲ್, ಇದು ರೂಲ್ ಆಫ್ ಲಾ ಮೇಲೆ. ಕೀ ಡಿಸ್ಟಿಂಕ್ಷನ್ ಏನು, ಪೊಲಿಟಿಕಲ್ ಅಥಾರಿಟಿ ಗೌರ್ನ್ ಬೈ ರೂಲ್ ಮತ್ತು ಕನ್ಸೆಂಟ್ ಇರಬೇಕು. ಅನ್ಲೈಕ್ ಮಾಸ್ಟರ್ ಸ್ಲೇವ್ ಅಥಾರಿಟಿ ವಿಚ್ ಇಸ್ ಅಬ್ಸಲ್ಯೂಟ್ ಇರುತ್ತೆ, ಇದು ಕೆನಾಟ್ ಬಿ ಡೆಸ್ಪಾಟಿಕ್, ಇಲ್ಲಿ ಇದು ರೂಲ್ ಆಫ್ ಲಾ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ದ ಸಿಟಿಸನ್ಸ್ ಏನು, ಅದೇ ಈಕ್ವಾಲಿಟಿ ಬಿಫೋರ್ ದ ಲಾ, ಆಲ್ ಸಿಟಿಸನ್ಸ್ ಎಲ್ಲರೂ ಒಂದೇ, ನೀವು ರಿಚ್ ಆಗಿರೋ ಪೂರ್ ಆಗಿರೋ ಒಂದು ಸತಿ ಸಿಟಿಸನ್ಶಿಪ್ ತಗೊಂಡ್ರೆ ನಿಮ್ಗೆ ಎಲ್ಲರಿಗೂ ಒಂದೇ. ಕ್ವಾಲಿಫಿಕೇಷನ್ ಆಗಬೇಕಂದ್ರೆ ವರ್ಚು ಇರಬೇಕು, ರೀಸನ್ ಇರಬೇಕು, ಇಂಡಿಪೆಂಡೆನ್ಸ್ ಇರಬೇಕು. ಜಸ್ಟ್ ನಾಟ್ ಮಿಯರ್ಲಿ ವೆಲ್ತ್, ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಕನಾಮಿಕ್ ಸ್ಟೆಬಿಲಿಟಿ ರಿಕ್ವೈರ್ಮೆಂಟು ಇರಬೇಕು. ದೋಸ್ ಹೂ ವೋಟೆಡ್ ಶುಡ್ ಬಿ ಎಕನಾಮಿಕಲಿ ಸ್ಟೇಬಲ್ ಇರಬೇಕು. ಸೊ ದೇ ಆರ್ ನಾಟ್ ಟೆಂಪ್ಟೆಡ್ ಆಫ್ ಕರಪ್ಷನ್. ಹಂಗೆ ಓಟ್ಗೋಸ್ಕರ ರೊಕ್ಕಕ್ಕೋಸ್ಕರ ನಾಲ್ಗೆ ಸೇರಿಸಿ ಜೊಲ್ಲಿ ಸೇರಿಸಿ ರೊಕ್ಕವನ್ನು ತೊಗೊಳ್ಕೊಳ್ಳೋರು ಆಗಿರಬಾರ್ದು. ಅದು ನಿಮಗೆ ಟೆಂಪ್ಟೇಷನಿಂದ ಕರಪ್ಷನ್ ಆಗಬಾರ್ದು. ನಿಮಗೆ ಡ್ಯೂಟೀಸ್ ಆಫ್ ದ ರೂಲಿಂಗ್ ಕ್ಲಾಸ್ ಏನು, ಎಕ್ಸ್ಪೆಕ್ಟೆಡ್ ಪರ್ಫಾರ್ಮ್ ಡ್ಯೂಟೀಸ್ ಟು ಸೆಕ್ಯೂರ್ ಎ ಗುಡ್ ಲೈಫ್ ಎಂಟೈರ್ ಕಮ್ಯುನಿಟಿ ಮತ್ತು ಸಿಟಿಸನ್ಸ್ ಮತ್ತು ನಾನ್ ಸಿಟಿಸನ್ಸಿಗೆ ಅಲೈಕ್ ಇರ್ತಾರೆ. ಲೀಗಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಏನೋ, ರೈಟ್ಸ್ ಆಫ್ ಸಿಟಿಸನ್ಸ್ ಸ್ಪೆಸಿಫಿಕ್ ಲೀಗಲ್ ರೈಟ್ಸ್ ಇರುತ್ತೆ. ಪಾರ್ಟಿಸಿಪೇಟ್ ಇನ್ ಪಬ್ಲಿಕ್ ಅಫೇರ್ಸ್, ರೆಸ್ಪಾನ್ಸಿಬಿಲಿಟೀಸ್, ಟ್ಯಾಕ್ಸ್ ಪೇಮೆಂಟು, ಇದೆಲ್ಲೇ ಒಂದಿಷ್ಟಿದ್ದಾವೆ ಹೇಳ್ತೀನಿ ಈಗ ಅದೇ. ಓಕೆನಾ, ಇದಿಷ್ಟು ಅಲ್ಲದೆ ಬ್ಯಾಲೆನ್ಸ್ ಆಫ್ ದ ಲಿಬರ್ಟಿ ಮತ್ತು ಡ್ಯೂಟಿ ಮಧ್ಯೆ ಬ್ಯಾಲೆನ್ಸ್ ಮಾಡಬೇಕಂದ್ರೆ ದ ಬೇಸಿಸ್ ಆಫ್ ಡೆಮೋಕ್ರೆಟಿಕ್ ಸ್ಟೇಟ್ ಈಸ್ ಲಿಬರ್ಟಿ ಇರುತ್ತೆ, ವಿಚ್ ಅಕಾರ್ಡಿಂಗ್ ಟು ದ ಕಾಮನ್ ಒಪಿನಿಯನ್ ಆಫ್ ದ ಮೆನ್ ಕ್ಯಾನ್ ಓನ್ಲಿ ಬಿ ಎಂಜಾಯ್ಡ್ ಇನ್ ಸಚ್ ಸ್ಟೇಟ್ ಅಂತ ಹೇಳ್ತಾನೆ. ಇದು ಲಿಬರ್ಟಿ ಮತ್ತು ಡ್ಯೂಟಿ ಮತ್ತು ಬ್ಯಾಲೆನ್ಸ್ ಆಗಬೇಕು ಸಿಟಿಸನ್ಶಿಪ್ಗೆ. ಇಲ್ಲಿ ಗುಡ್ ಮ್ಯಾನ್ ವರ್ಸಸ್ ಗುಡ್ ಸಿಟಿಸನ್ ಅಂತ ಬರುತ್ತೆ. ನೀವು ಗುಡ್ ಸಿಟಿಸನ್ ಬೇರೆ, ಗುಡ್ ಮ್ಯಾನ್ ಬೇರೆ. ನೀವು ಗುಡ್ ಸಿಟಿಸನ್ ಆಗಬೇಕಂದ್ರೆ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಇರ್ತದೆ. ಗುಡ್ ಮ್ಯಾನ್ ಅಂತಂದರೆ ಅವನು ವರ್ಚ್ಯೂವಿಂದ ಗುಡ್ ಮ್ಯಾನ್ ಆಗಿರ್ತಾನೆ. ಓಕೆನಾ, ಇಂಡಿವಿಜುವಲ್ ಮೊರಾಲಿಟಿ ಮೇಲೆ, ಇಲ್ಲಿ ಪೊಲಿಟಿಕಲ್ ಮೊರಾಲಿಟಿ ಮೇಲೆ ವರ್ಕ್ ಆಗುತ್ತೆ. ಗುಡ್ ಮ್ಯಾನ್ ಬೇರೆ, ಗುಡ್ ಸಿಟಿಸನ್ಸ್ ಬೇರೆ ಇಲ್ಲಿ. ಓಕೆನಾ, ಆಮೇಲೆ ಇದು ಒಂದು ಪರ್ಸ್ಯೂಟ್ ಆಫ್ ದಿ ಕಾಮನ್ ಗುಡ್ನ ರಿಯಲೈಸೇಷನ್ ಮಾಡೋದ್ರಲ್ಲಿ ಸಿಟಿಸನ್ಶಿಪ್ ಕೂಡ ಒನ್ ಆಫ್ ದಿ ಫ್ಯಾಕ್ಟರ್ ಮಾಡ್ತಾ ಇದು ಇಂಟ್ರೆನ್ಸಿಂಗ್ ಲಿಂಕ್ ಇರುತ್ತೆ. ಇದು ಏನು ಇಂಟ್ರೆನ್ಸಿಂಗ್ ಲಿಂಕ್ ಆಗಿ ವರ್ಕ್ ಆಗುತ್ತೆ. ಬಿಯಾಂಡ್ ದಿ ಸೆಲ್ಫ್ ಇಂಟ್ರೆಸ್ಟ್ ಮಾಡಬೇಕು. ವರ್ಚುವಲ್ ಮಾರಲ್ ಎಜುಕೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಕಂಡೀಷನ್ ಆಫ್ ಸಿಟಿಸನ್ಶಿಪ್ ನೋಡಿದ್ವಲ್ಲ, ಕಾಂಪಿಟೆನ್ಸಿ, ಲೀಜರ್ ಇರಬೇಕು. ಓಕೆನಾ, ಹೇಳ್ತೀನಿ ಈಗ. ಏನು ಗೊತ್ತಾ, ಮೇಜರಾಗಿ ಅರಿಸ್ಟಾಟಲ್ಲು ಇಲ್ಲಿ ಏನೇನು ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನ ಆಧಾರ ಅಂತಂದು ಹೇಳಬೇಕಂತಂದರೆ, ಎಸ್ಪೆಷಲಿ ಅರಿಸ್ಟಾಟಲ್ಸ್ ಇಲ್ಲಿ ಡಿಲಿಬ್ರೇಟಿವ್ ಅಪ್ರೋಚಸ್ಗಳನ್ನ ಫಾಲೋ ಮಾಡಿರ್ತಾರೆ. ಇಲ್ಲಿ ಸಿಟಿಸನ್ಶಿಪ್ ಆಗ್ಬೇಕಂತಂದರೆ ಅವ್ರಿಗೇನು ಹೇಳಿರೋದು, ಕಾಂಪಿಟೆನ್ಸಿ ಇರಬೇಕು, ಜಸ್ಟಿಸ್ ಆಮೇಲೆ ಇದು ಲೀಜರ್ ಪೀರಿಯಡ್ ಇರಬೇಕು. ಲೀಜರ್ ಅಂತಂದ್ರೆ ಆಲ್ರೆಡಿ ಹೇಳಿದ್ದೀನಿ, ಅವ್ರು ಸ್ಟಡಿ ಕಂಟೆಂಪ್ಲೇಷನ್ ಆಫ್ ಪೊಲಿಟಿಕಲ್ ಪಾರ್ಟಿಸಿಪೇಷನಲ್ಲಿ ಆಗಬೇಕು. ಆಮೇಲೆ ಇದಾದಮೇಲೆ ಒಂದು ಸೈಜ್ ಲಿಮಿಟೇಷನ್ ಹೇಳ್ತಾರೆ, ಒಂದು ಸಿಟಿ ಸೈಜು 10,000 ಅಷ್ಟೇ ಲಿಮಿಟ್ ಆಗಿರಬೇಕು ಅಂತ. ಓಕೆನಾ, ಹೆಟ್ರೋಜಿನಿಟಿ ಮತ್ತು ಸ್ಟೇಟ್ ಸಿಟಿ ಸ್ಟೇಟು ವೇರಿ ಆಗ್ತಿರುತ್ತೆ ಅಲ್ಲಿ ಕಂಡೀಷನ್ಸ್ಗಳ ಮೇಲೆ. ಯಾರು ರೂಲ್ ಮಾಡ್ಬೇಕಂತಂದರೆ ಎಕ್ಸ್ಪರ್ಟ್ ರೂಲ್ ಆರ್ಗ್ಯುಮೆಂಟ್ ಇರಬೇಕು, ಪಾಪ್ಯುಲರ್ ಸಾವರ್ನಿಟಿ ಬರುತ್ತೆ, ಕ್ವಾಲಿಫಿಕೇಷನ್ಸ್ ಎಲ್ಲ ಹೇಳ್ಬೋದು. ಹಿಸ್ಟಾರಿಕಲ್ ಇನ್ಫ್ಲುಯೆನ್ಸಲ್ಲಿ ಅಂದರೆ ಮಿಡಿವಲ್ ಕಮೆಂಟೇಟರ್ಸ್ಗಳು ಇದನ್ನ ಅರಿಸ್ಟಾಟಲ್ನ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊತಾರೆ ಇಸ್ಲಾಮಿಕ್, ಜೂವಿಶ್, ಕ್ರಿಶ್ಚಿಯನ್ ಟ್ರೆಡಿಷನ್ಸಲ್ಲಿ. ನೆಕ್ಸ್ಟ್ ಲ್ಯಾಕ್ ಆಫ್ ಪ್ರಿಸೈಸ್ ಡಾಕ್ಟ್ರಿನ್ ಇರೋದ್ರಿಂದ ಪ್ಲೇಡ್ ಇಂಟರ್ ರೈಟಿಂಗ್ ಆಫ್ ಕಮೆಂಟೇಟರ್ಸ್ ಅವ್ರು ಹೆಂಗೆ ಬೇಕಂಗೆ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. 9th and 10th ಸೆಂಚುರಿ ಟೈಮಲ್ಲಿ ಇದನ್ನು ಇಸ್ಲಾಮಿಕ್ಕು ಮತ್ತು ಜುಡೈಸಮು, ಕ್ರಿಶ್ಚಿಯಾನಿಟಿ ಇದನ್ನು ಮಾಡಬೇಕಾದ್ರೆ ಅರಿಸ್ಟಾಟಲಿನಿಸಮ್ ಅಂತಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅರಿಸ್ಟಾಟಲಿನಿಸಮ್ ಅಂತಲೇ ಆಗುತ್ತೆ. ಹಾರ್ಮನಿ ಬಿಟ್ವೀನ್ ದ ರೀಸನ್ ಆ್ಯಂಡ್ ರೆವಲ್ಯೂಷನ್ ಅಂತಂದು ಹೇಳಿ ಏನೇನೋ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡು ಜನರನ್ನ ತುಳಿಯೋಕೆ ಇದನ್ನ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಥಾಮಸ್ ಅಕ್ವಿನಸ್ ಕಾಲ್ಡ್ ಅರಿಸ್ಟಾಟಲ್ ಆ್ಯಸ್ ಎನ್ ಎ ಫಿಲಾಸಫರ್ ಅಂತಂದು ಹೇಳಿ, ದ ಫಿಲಾಸಫರ್ ಅಂತಂದು ಹೇಳಿ ಹೇಳ್ತಾರೆ ಥಾಮಸ್ ಅಕ್ವಿನಸ್. ಆಮೇಲೆ ಇದು ಕ್ರಿಟಿಕಲ್ ಅಪ್ರೈಸಲ್ಸ್ ಎಲ್ಲ ನೋಡಿದ್ರೆ ಯಾರನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ, ಒಮೆನ್ ಬಿಟ್ಟಿದ್ದಕ್ಕಿದೆ ಅಷ್ಟೇ. ಆಮೇಲೆ ಮಾಡರ್ನ್ ಆಗಿ ಸ್ಲೇವರಿ, ಲೇಬರ್ ರಿವಿಷನ್ನು, ಮಾಡರ್ನ್ ಸಿಟಿಸನ್ಶಿಪ್ ಇದೆಲ್ಲ ಅಕ್ಸೆಪ್ಟ್ ಮಾಡೋದಿಲ್ಲ ಇವೆಲ್ಲ ಕಂಡೀಷನ್ಸ್ಗಳಿಗೆ ಅಷ್ಟೇಪ್ಪ. ಇದು ಕಾಂಪ್ರೆನ್ಸಿವ್ ಆಗಿ ಹೇಳ್ಬೇಕಂದ್ರೆ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಇರಬೇಕು, ಪರ್ಸ್ಯೂಟ್ ಆಫ್ ಕಾಮನ್ ಗುಡ್ ಆಗಬೇಕು, ವರ್ಚುವಲ್ ಮಾರಲ್ ಎಜುಕೇಷನ್ ಇದೆ, ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಇರುತ್ತೆ. ಮಾಡರ್ನ್ ಟ್ರಾನ್ಸ್ಫಾರ್ಮೇಷನಿಗೆ ಚೇಂಜ್ ಆಗಿದೆ, ಯೂನಿವರ್ಸಲ್ ಆಗಿದೆ, ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಇದೆ, ಅಷ್ಟೇ ಇದ್ರೆ ಇರೋದು, ಮತ್ತೇನೋ ಅಂತ ಗ್ರೇಟ್ ಕಾನ್ಸೆಪ್ಟ್ಸ್ ಇಲ್ಲ. ಓಕೆನಾ, ಕ್ವಿಕ್ ಇದೇನಪ್ಪ ಅಂದ್ರೆ ಕೋರ್ಟ್ಸ್ ಅಂತಂದರೆ, ಹಿ ಹೂ ಹ್ಯಾಸ್ ದ ಪವರ್ ಟು ಟೇಕ್ ಪಾರ್ಟ್ ಇನ್ ಡೆಲಿಬರೇಟಿವ್ ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಎನಿ ಸ್ಟೇಟ್ ಈಸ್ ಸೆಟ್ ಟು ಬೈ ಎಸ್ ಟು ಬಿ ದ ಸಿಟಿಸನ್ ಆಫ್ ಸ್ಟೇಟ್. ಇದು ನೋಡಿದ್ದೀವಿ, ಸಿಟಿಸನ್ಸ್ ಬಿ ದ ಬೆಸ್ಟ್ ಆ್ಯಂಡ್ ಮೋಸ್ಟ್ ಸೈಕ್ರೆಟ್ ಥಿಂಗ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್. ದ ಬೇಸಿಸ್ ಆಫ್ ಡೆಮೋಕ್ರೆಟಿಕ್ ಸ್ಟೇಟ್ ಈಸ್ ಲಿಬರ್ಟಿ, ವಿಚ್ ಅಕಾರ್ಡಿಂಗ್ ಟು ದ ಕಾಮನ್ ಒಪಿನಿಯನ್ ಆಫ್ ಮೆನ್ ಕ್ಯಾನ್ ಓನ್ಲಿ ಬಿ ಎಂಜಾಯ್ಡ್ ಇನ್ ಸಚ್ ಸ್ಟೇಟು. ಇಟ್ಸ್ ನಾಟ್ ಆಲ್ವೇಸ್ ದ ಸೇಮ್ ಥಿಂಗ್ ಟು ಬಿ ಎ ಗುಡ್ ಮ್ಯಾನ್ ಆ್ಯಂಡ್ ಗುಡ್ ಸಿಟಿಸನ್. ಇಬ್ಬರು ಒಂದೇ ಆಗಿರ್ಬೇಕಂತಿಲ್ಲ. ನಿಕೋಮಿಯನ್ ಎಥಿಕ್ಸಲ್ಲಿ ಹೇಳಿದರೆ ದ ಫಿಲಾಸಫರ್, ಅದು ಅಕೋನಮಿಸ್ ಇವನು ಹೇಳಿರೋದು ಇವರಿಗೆ. ಇದು ಬಿಟ್ಟರೆ ಕೋಟ್ಸ್ ನೋಡಿದ್ವಿ. There is nothing much to tell about this citizenship. Okay.
ಏನೇ ನೋಡಿದ್ವಿ ಅದೇ ಫೌಂಡೇಶನಲ್ ಡೆಫಿನಿಷನ್ ಏನಿತ್ತು ಅಂತ ನೋಡ್ಕೊಂಡಿರ್ತೀವಿ. ನೇಚರ್ ಆಫ್ ಸಿಟಿಜನ್ಶಿಪ್, ಹೈಯೆಸ್ಟ್ ಫಾರ್ಮ್ ಆಫ್ ಮೆಂಬರ್ಶಿಪ್ಪು, ಕ್ರೈಟೀರಿಯಾ ನೋಡಿದ್ದೀವಿ, ಅವ್ರಿಗೆ ಇದಿರಬೇಕು, ಅನಾಲಿಟಿಕಲ್ ಥಿಂಕಿಂಗ್ ಕೆಪಾಸಿಟೀಸ್ ಇರಬೇಕು ಅವೆಲ್ಲ ಅಂತಂದು ಹೇಳಿ. ಪೊಲಿಟಿಕಲ್ ಪಾರ್ಟಿಸಿಪೇಷನ್, ಅದು ಆ್ಯಕ್ಟಿವ್ ಎಂಗೇಜ್ಮೆಂಟು ಡಿಸಿಷನ್ ಮೇಕಿಂಗಲ್ಲಿ. ಎಕ್ಸ್ಕ್ಲೂಸಿವಿಟಿ ಆಫ್ ಸಿಟಿಜನ್ಶಿಪ್, ಅದು ಯಾರ್ಯಾರಿಗೆ ಇರಲ್ಲ ಅಂತ ನೋಡಿದ್ವಿ. ಹಿಸ್ಟಾರಿಕಲ್ ಡೆವಲಪ್ಮೆಂಟಿಗೆ ಯೂನಿವರ್ಸಲ್ ಸಿಟಿಜನ್ಶಿಪ್ ಬಂದಿದೆ. ಸ್ಟೇಟಸ್ ಆ್ಯಂಡ್ ಅಥಾರಿಟಿ ಆಫ್ ಸಿಟಿಜನ್ಶಿಪ್ಪು ಆಗಿದೆ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಸಿಟಿಜನ್ಶಿಪ್, ಅದು ಏನು ಮಾಡಬೇಕು, ಎಕನಾಮಿಕ್ ಸ್ಟೆಬಿಲಿಟಿ ಅದೆಲ್ಲ ನೋಡಿದ್ವಿ. ಲೀಗಲ್ ರೈಟ್ಸು, ಪಬ್ಲಿಕ್ ಅಫೇರ್ಸ್, ಟ್ಯಾಕ್ಸ್, ಮಿಲಿಟರಿ, ಬ್ಯಾಲೆನ್ಸ್ ಆಫ್ ಲಿಬರ್ಟಿ ಆ್ಯಂಡ್ ಡ್ಯೂಟಿ ಮಾಡೋದು. ಗುಡ್ ಮೆನ್ ಸಿಟಿಜನ್ಸ್ಗೂ ಡಿಫರೆನ್ಸ್ ನೋಡಿದ್ವಿ. ಪರ್ಸ್ಯೂಟ್ ಆಫ್ ದಿ ಕಾಮನ್ ಗುಡ್, ಯುಡೇಮೋನಿಯಾ ಅಥವಾ ಫ್ಲರಿಶಿಂಗ್ ಲೈಫ್ ಅಂತೀವಲ್ಲ, ಕಲೆಕ್ಟಿವ್ ವೆಲ್ ಬೀಯಿಂಗನ್ನು ಎಸ್ಟಾಬ್ಲಿಷ್ ಮಾಡುತ್ತೆ. ವರ್ಚ್ಯೂ ಆಫ್ ದಿ ಮಾರಲ್ ಎಜುಕೇಷನ್ ಕೊಡ್ತೀವಿ. ಕಂಡೀಷನ್ ಫಾರ್ ಸಿಟಿಜನ್ಶಿಪ್ ನೋಡಿದ್ದೀವಿ, ಸಿಟಿ ಸ್ಟೇಟ್ ಎಷ್ಟು ಇರಬೇಕು ಅಂತಂದೇಳಿ. ಹೆಟ್ರೋಜಿನಿಟಿ ಆಫ್ ಸ್ಟೇಟ್ ಅಕ್ರಾಸ್ ದ ಪೊಲೀಸ್ ಮೇಲೆ ಚೇಂಜ್ ಆಗುತ್ತೆ. ಡೆಲಿಬರೇಟಿವ್ ಅಪ್ರೋಚ್ ಇದೆ. ಹಿಸ್ಟಾರಿಕಲ್ ಇನ್ಫ್ಲುಯೆನ್ಸ್ ಇದೆ, ಅದೇ ಹೇಳಿದಲ್ವಾ, ಇಸ್ಲಾಮಿಕ್ ಜೀವಿಸ್, ಕ್ರಿಶ್ಚಿಯನ್ ಸ್ಕಾಲರ್ಸ್ ಮೇಲೆ ಅರಿಸ್ಟೋಟಲಿನಿಸಮ್ದು. ಕ್ರಿಟಿಕಲ್ ಅಪ್ರೈಸಲ್ಸ್ ನೋಡಿದ್ವಿ, ಇದನ್ನು ಹೇಗೆ ಕ್ರಿಟಿಕ್ಸ್ ಮಾಡಿದ್ದಾರೆ ಅಂತಂದೇಳಿ. ವುಮೆನ್ ರಿಲೆವೆನ್ಸ್, ಇದನ್ನ ಅಕ್ಸೆಪ್ಟ್ ಮಾಡಲ್ಲ ಅವ್ರು ವುಮೆನ್ನ ತೆಗೆದಿರೋದು. ಇಟ್ ಈಸ್ ಎನ್ ಐಡಿಯಾ ಆಫ್ ಪಾರ್ಟಿಸಿಪೇಷನ್, ವ್ಯಾಲ್ಯೂ ಆಫ್ ಪೊಲಿಟಿಕಲ್ ಲೈಫು. ಕಲ್ಚರಲ್ ಕಂಟೆಕ್ಸ್ಟ್ ಆಫ್ ಪಾಲಿಸಿ ಕೂಡ ಇಂಪಾರ್ಟೆನ್ಸ್ ಇದೆ. ಕಂಟೆಂಪ್ರರಿ ಡಿಸ್ಕಂಟೆಂಟು ಇದೆ, ಸ್ವಲ್ಪ ಡಿಸೊಲ್ಯೂಷನ್ಮೆಂಟ್ ಆಗಿದೆ. ಸಮ್ಮರಿ ಅಷ್ಟೇ. ಪಾರ್ಟಿಸಿಪೇಷನ್ ಫಂಕ್ಷನ್ಸ್ ಇದೆ ಅಂತ ನೋಡಿದ್ವಿ. ಕಾಂಪ್ರಿಹೆನ್ಸಿವ್ ಕನ್ಕ್ಲೂಷನ್, ವರ್ಚ್ಯೂ, ಪಾರ್ಟಿಸಿಪೇಷನ್, ಮಾರಲ್ ಎಜುಕೇಷನು, ಎಕ್ಸ್ಕ್ಲೂಷನ್ ಆಫ್ ವುಮೆನ್ ಸ್ಲೇವ್ಸ್, ದಟ್ಸ್ ಇಟ್. ಇಲ್ಲಿಗೆ ನಿಮ್ಮದು ಕಾನ್ಸೆಪ್ಟ್ ಆಫ್ ಅರಿಸ್ಟಾಟಲ್ ಮುಗೀತು. ಜಸ್ಟ್ ಲುಕ್ ಅಟ್ ಆಲ್ ದ PYQs. ಕೀವರ್ಡ್ಸು, ಎಕ್ಸಾಂಪಲ್ಸು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ರೈಟ್ ಎನಿ ಆನ್ಸರ್ಸ್ ಆ್ಯಂಡ್ ಯು ಜಸ್ಟ್ ನೀಡ್ ಟು ಇಂಟರ್ಕನೆಕ್ಟ್ ಆ್ಯಂಡ್ ರೈಟ್ ಅಕಾರ್ಡಿಂಗ್ ಟು ದ ಡಿಮ್ಯಾಂಡ್. ಮೇಜರ್ ಆಗಿದ್ದು ವಾಟ್ ಇಟ್ ಈಸ್ ಆ್ಯಂಡ್ ದ ಸಬ್ಸ್ಟ್ಯಾನ್ಷಿಯೇಟಿಂಗ್ ಕಮೆಂಟ್ಸ್ ಆ್ಯಂಡ್ ಕ್ರಿಟಿಕಲ್ ಕಮೆಂಟ್ಸ್, ಕನ್ಕ್ಲೂಷನ್. ಇಷ್ಟನ್ನೇ, ಇಟ್ಸ್ ಆಲ್ ಬಿಕಾಸ್ ಆಫ್ ದಿ ಆಲ್ ಕೈಂಡ್ ಆಫ್ ಕೋಟ್ಸು, ಮೆಥಡ್ಸು, ಆಮೇಲೆ ಪ್ರಿನ್ಸಿಪಲ್ಸು, ಕೀವರ್ಡ್ಸ್ ಜೊತೆಗೆ ಆಟ ಆಡೋದಿರುತ್ತೆ ಇದ್ರಾಗ. ಆನ್ಸರ್ ಅಷ್ಟೇ ಬ್ಯೂಟಿಫುಲ್ಲಾಗಿ ಆನ್ಸರ್ ಬರಬೇಕು, ದಾಟ್ಸ್ ಇಟ್. ಅದಾದಮೇಲೆ ಅರಿಸ್ಟಾಟಲ್ ಕ್ರಿಟಿಕ್ಸ್ ಆಫ್ ಪ್ಲೇಟೋ, ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸಲ್ಲೇ ನೋಡಿರೋದು, ಮತ್ತೇನಂತ ನೋಡುವಂಥ ನೆಸೆಸರಿ ಏನಿಲ್ಲ ಇಲ್ಲಿ. ನೆಕ್ಸ್ಟ್ ಇದಾದಮೇಲೆ ಮಾಡರ್ನ್ ರಿಲೆವೆನ್ಸ್ ಆಫ್ ಅರಿಸ್ಟಾಟಲ್ ಅಂತ ಬಂತಂದರೆ, ಕಂಟೆಂಪ್ರರಿ ರಿಲೆವೆನ್ಸಲ್ಲಿ ಮೇಜರಾಗಿ ನಾವು ಇಷ್ಟು ನೋಡಿದರೆ ಸಾಕಿಲ್ಲಿ. ಒಂದು ಟೇಬಲ್ ಇದೆ. ಗೌರ್ನಮೆಂಟ್ ಏನು ಹೇಳ್ತಾನೆ, ಅರಿಸ್ಟಾಟಲ್ದು ಒಂದು ಮಿಕ್ಸ್ಡ್ ಕಾನ್ಸ್ಟಿಟ್ಯೂಷನ್ ಇಲ್ಲ, ಮಾಡರ್ನ್ ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿಸ್ ಇದೆ. ಇಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇದೆ, ಡೆಮೋಕ್ರೆಟಿಕ್ ಸಿವಿಕ್ ಎಂಗೇಜ್ಮೆಂಟ್ ಇದೆ, ಈಗ ಓಟ್ ಹಾಕೋದು ಆ ಥರ. ಆಮೇಲೆ ಅದು ಸಿಟಿಜನ್ಶಿಪ್ ಕಂಡೀಷನ್ಸ್ ಬೇರೆ ಇದೆ. ಲಾ, ಇಲ್ಲಿ ರೂಲ್ ಆಫ್ ಲಾ, ಲಿಮಿಟೆಡ್ ಗೌರ್ಮೆಂಟ್ ಇದೆ. ಮಾಡರ್ನ್ ಕಾನ್ಸ್ಟಿಟ್ಯೂಷನಲಿಸಮ್ ಮೇಲಿದೆ. ಎರಡು ಲಿಮಿಟೆಡ್ ಗೌರ್ಮೆಂಟ್, ಬಟ್ ಆನ್ ರೂಲ್ ಆಫ್ ಲಾಗೂ ಕಾನ್ಸ್ಟಿಟ್ಯೂಷನ್ ಸ್ವಲ್ಪ ಡಿಫರೆನ್ಸ್ ಇದೆ. ಇಲ್ಲಿ ಪ್ರೊಫೆಷನಲ್ ಈಕ್ವಾಲಿಟಿ ಇದೆ. ಇಲ್ಲಿ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಎಥಿಕ್ಸ್ ಇನ್ ಪೊಲಿಟಿಕ್ಸ್ ಇದೆ. ಇಲ್ಲಿ ಎಥಿಕಲ್ ಲೀಡರ್ಶಿಪ್ ಬರುತ್ತೆ. ಎಜುಕೇಷನ್, ಮಾರಲ್ ಆ್ಯಂಡ್ ಸಿವಿಕ್ ಟ್ರೈನಿಂಗ್ ಕೊಡಬೇಕು. ಇಲ್ಲಿ ಸಿಟಿಜನ್ಶಿಪ್ ಎಜುಕೇಷನ್ ಮಾಡ್ತೀವಿ ಅವರಿಗೆ. ರೆಸ್ಪೆಕ್ಟ್ ಫಾರ್ ಇಂಡಿವಿಜುವಲ್ ಫ್ರೀಡಮ್ ಇದೆ. ಹ್ಯೂಮನ್ ರೈಟ್ಸ್ ಮತ್ತು ಸಿವಿಲ್ ಲಿಬರ್ಟೀಸ್ ಮೇಲೆ ಇರುತ್ತೆ. ಗವರ್ನೆನ್ಸ್, ಬ್ಯಾಲೆನ್ಸ್ ಆ್ಯಂಡ್ ಮಾಡ್ರೇಷನ್ ಇದೆ. ಇಲ್ಲಿ ಸ್ಟೆಬಿಲಿಟಿ ಆ್ಯಂಡ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಮೇಲೆ ಗವರ್ನೆನ್ಸ್ ವರ್ಕ್ ಆಗುತ್ತೆ. ಇದು ಕಾನ್ಸೆಪ್ಟ್ ಟು ಕಾನ್ಸೆಪ್ಟ್ ಮೇಲೆ ಕಂಪ್ಯಾರಿಸನ್ ಕೇಳ್ಬೋದು, ಮಾಡರ್ನ್ ರಿಲೆವೆನ್ಸ್ ಕೇಳ್ಬೋದು. ನೀವು ಅದೇ ಕಾನ್ಸೆಪ್ಟ್ನಲ್ಲಿ ನೋಡ್ಕೊಂಡ್ರೆ ಒಳ್ಳೆಯದು. ದಟ್ಸ್ ಇಸ್ ದ ಎಂಡ್ ಆಫ್ ದಿ ಅರಿಸ್ಟಾಟಲ್. ಇಫ್ ಯು ಲೈಕ್ ದಿಸ್ ಇನಿಷಿಯೇಟಿವ್, ಪ್ಲೀಸ್ ಡೂ ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕಮೆಂಟ್ಸ್ ಹೇಳಿ, ಇಂಪ್ರೂವೇಷನ್ ಹೇಳಿ. ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಮ್ಯಾಕಿಯಾವೆಲಿ. ಓಕೆ, ಅಂಟಿಲ್ ದೆನ್, ಬೈ ಬೈ, ಸಿ ಯು.